ಇಲ್ಲಿ ಯಾರು ಕೂತ್ಕೊಂಡಿರ್ತಾರೋ ಅವರಿಗೆ ನಮ್ಮ ಏರೋಸ್ಟೆಸ್ಗಳು ಸ್ಪೆಷಲ್ ಆಗಿ ಅವರಿಗೆ ಬ್ರೀಫಿಂಗ್ ಮಾಡ್ತಾರೆ. ಓಕೆ. ಇಲ್ಲಿ ಮಕ್ಕಳು ಕುತ್ಕೊಳಗಿಲ್ಲ, ಅಂಗವಿಕಲರು ಕುತ್ಕೊಳಗಿಲ್ಲ. ಓಕೆ. ಆಮೇಲೆ ಅವ್ರನ್ನ ಕೇಳ್ತಾರೆ, ಎಸ್ಪೆಷಲಿ ಲೇಡೀಸ್ಗಳು ಕುತ್ಕೊಂಡಿದ್ದಾರೆ, ಅವ್ರಿಗೆ ವಿಲ್ಲಿಂಗ್ ಟು ಹೆಲ್ಪ್ ಅಂತ ಹೇಳಿ. ಆಮೇಲೆ ವಯಸ್ಸಾದವ್ರನ್ನು ನಾರ್ಮಲಿ ಕೂರಿಸೋದಿಲ್ಲ, ಯಾಕಂದ್ರೆ ಅವರು ಒಂದಿಷ್ಟು ಕೆಲಸ ಮಾಡಬೇಕು ಇದನ್ನು ಓಪನ್ ಮಾಡೋಕ್ಕೆ. ಸ್ವಲ್ಪ ಸ್ಟ್ರೆಂತ್ ಬೇಕಾಗುತ್ತೆ ಅವ್ರಿಗೆ. ಹೇಳ್ತಾರೆ, ಓಪನ್ ದ ಫ್ಲಾಪ್, ಪುಲ್ ದ ಲಿವರ್, ಥ್ರೋ ದ ವಿಂಡೋ ಔಟ್ಸೈಡ್. ತಳ್ಳಬೇಕು ಹೊರಗಡೆ ತಳ್ಬಿಡ್ಬೇಕು. ಸೊ ಇಷ್ಟೆಲ್ಲ ಮಾಡೋಕ್ಕೆ ಒಂದಿಷ್ಟು ಮಾನಸಿಕ ಇದು ಇರಬೇಕು, ಫಿಸಿಕಲ್ ಸ್ಟ್ರೆಂತ್ ಬೇಕು. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಂಥ ಘಟನೆ, ಭೀಕರ ಘಟನೆ ಅಂತಲೇ ಹೇಳ್ಬೋದು. ರಣಭೀಕರ ಘಟನೆಗೆ ನಾವೆಲ್ಲರೂ ಕೂಡ ನಮ್ಮ ಅಮಾಯಕ ಜೀವಗಳನ್ನು ಕಳೆದುಕೊಂಡಿದ್ದೀವಿ. ಈಗಾಗಲೇ 270ಕ್ಕೂ ಅಧಿಕ ಜನರು ಬಲಿಯಾಗಿದ್ದಾರೆ ಅನ್ನೋ ಅಂಕಿ ಅಂಶಗಳು ಲಭ್ಯವಾಗ್ತಾ ಇರೋದು. ನಿಮಗೆ ಗೊತ್ತಿರೋ ಹಾಗೆ ಈ ವಿಮಾನ ದುರಂತದಲ್ಲಾದಂಥ ಟೆಕ್ನಿಕಲ್ ಆಸ್ಪೆಕ್ಟ್ಸ್ಗಳ ಬಗ್ಗೆ ಮಾತನಾಡಬೇಕು, ಏನೆಲ್ಲ ಸಮಸ್ಯೆಗಳಾಗಿದೆ ಅಂತ. ಇವತ್ತು ಇದ್ರ ಬಗ್ಗೆ ಮಾತನಾಡಲಿಕ್ಕೆ ರಿಸೋರ್ಸ್ ಪರ್ಸನ್ ಆಗಿರ್ತಕ್ಕಂಥ, ಇದೇ ಚೀಫ್ ಕಮಾಂಡರ್ ಆಗಿರ್ತಕ್ಕಂಥ ಸುದರ್ಶನ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬಹಳಷ್ಟು ಉಪಯುಕ್ತ ಮಾಹಿತಿಗಳನ್ನು ಅವ್ರ ಜೊತೆ ಹಂಚ್ಕೊಳ್ಳೋದಿದೆ. ಆರಂಭದಲ್ಲಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಸರ್. ನಮಸ್ಕಾರ ಸರ್. ನಿಮಗೆ ಗೊತ್ತಿರೋ ಹಾಗೆ ಈ ಘಟನೆ ಎಷ್ಟು ಭೀಕರವಾಗಿತ್ತು ಅನ್ನೋದನ್ನು ಎಲ್ಲರೂ ಕೂಡ ಅಚ್ಚರಿ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಾಗಿ ಇದನ್ನು ನಾವು ನೋಡ್ತಾ ಇದ್ದೀವಿ. ಕೆಲವೊಂದಿಷ್ಟು ಟೆಕ್ನಿಕಲ್ ಬಗ್ಗೆ ಮಾತನಾಡೋದಾದರೆ, ಇದೇ ಫ್ಲೈಟ್ ಆರಂಭದಲ್ಲಿ ಒಂದು ನಮಗೆ ರನ್ವೇ ಇದ್ದಂಥ ಸುದೀರ್ಘ ದಾರಿ, ಅದನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ವಾ, ಅದನ್ನು ಸರಿಯಾಗಿ ಬಳಸ್ಕೊಂಡಿದ್ರೆ ಈ ಅಪಘಾತ ಸಂಭವಿಸ್ತಾ ಇರಲಿಲ್ವಾ, ಈ ಥರದ ಕೆಲವೊಂದು ಮಾಹಿತಿಗಳ ಬಗ್ಗೆ ಮಾತನಾಡ್ತಾ ಹೋದಾಗ ಏನು ಅನಿಸುತ್ತೆ ಸರ್ ನಿಮಗೆ? ಈಗ ನೋಡಿ, ನಮ್ಮ ಪೈಲಟ್ಗಳಲ್ಲಿ ಒಂದು ಸಿದ್ಧಾಂತ ಇದೆ. ಏನು ಅಂದರೆ, ರನ್ವೇ ಬಿಹೈಂಡ್ ಯು ಆ್ಯಂಡ್ ಹೈಟ್ ಅಬೌವ್ ಈಸ್ ಆಫ್ ನೋ ಯೂಸ್. ಅಂದರೆ ಒಂದು ರನ್ವೇನ ಫುಲ್ ಲೆಂತ್ ಯೂಸ್ ಮಾಡ್ಕೊಂಡ್ರೆ ಒಬ್ಬ ಸುರಕ್ಷಿತ ಪೈಲಟ್. ಎಲ್ಲೋ ಒಂದಿಷ್ಟು ATC ಹೇಳ್ಬಿಡುತ್ತೆ, ಈಗ ನಡುವೆ ಟೇಕ್ ಆಫ್ ಆಗ್ಬೋದಾ ಅಂತೇಳಿ. ಯಾಕಂದರೆ ಅವರಿಗೂ ಒತ್ತಡ ಇರುತ್ತೆ, ಟ್ರಾಫಿಕ್. ಈ ಮುಂಬೈನಲ್ಲಿ ಆ ಥರ ಆಗುತ್ತೆ. ಮುಂಬೈನಲ್ಲಿ 3 ಕಡೆಯಿಂದ ಟೇಕ್ ಆಫ್ ಆಗ್ಬೋದು, ಅಂದರೆ ಇಂಟರ್ಸೆಕ್ಷನ್ ಟೇಕ್ ಆಫ್ ಅಂತ ಹೇಳ್ತೀವಿ, ಅಥವಾ ಫುಲ್ ಲೆಂತ್ ಇದಕ್ಕೂ ಟೇಕ್ ಆಫ್ ಆಗ್ಬೋದು. ಈ ಇಂಟರ್ಸೆಕ್ಷನ್ ಟೇಕ್ ಆಫ್ಗೆ ಏರ್ಲೈನ್ಗಳು ಎನ್ಕರೇಜ್ ಮಾಡ್ತವೆ, ATCಗಳು ಎನ್ಕರೇಜ್ ಮಾಡ್ತವೆ, ಪೈಲಟ್ಗಳಿಗೂ ಹೊಸವರಾಗಿ ಹೋಗ್ಬಿಟ್ರೆ ಸಾಕು ಅಂತ. ಟ್ರಾಫಿಕ್ ಅಷ್ಟೊಂದು ಇರುತ್ತಲ್ವ. ಸೊ ಇದು ನೋಡಿ, ಯಾವುದೇ ಒಂದು ಅಪಘಾತ ನಡೆದಾಗ ಇದು ಒಂದು ಏಕಾಂಗಿಯಾದ ಅಪಘಾತ ಅಲ್ಲ. ಅಂದರೆ ಇಟ್ ಈಸ್ ಅ ಸೀರೀಸ್ ಆಫ್ ಇವೆಂಟ್ಸ್. ಓಕೆ. ಎಲ್ಲೆಲ್ಲಿಂದ ಶುರುವಾಗುತ್ತೆ ಅಂದರೆ, ಪೈಲಟ್ಗಳು ಸರಿಯಾಗಿ ಅವರಿಗೆ ರೆಸ್ಟ್ ಸಿಕ್ಕಿತ್ತ, ಕೊಟ್ಟಿದ್ರ ರೆಸ್ಟು. ಆಮೇಲೆ ಅವರು ಹೋಟೆಲ್ನಿಂದನೋ ಮನೆಯಿಂದನೋ ಬರಬೇಕಾದ್ರೆ ಟ್ರಾಫಿಕ್ ಜಾಮ್, ಈಗ ನೀವೇ ಬೆಂಗಳೂರಿನಲ್ಲಿ ಅನುಭವಿಸ್ದಾಗೆ ಟ್ರಾಫಿಕ್ ಜಾಮ್ ಇತ್ತು, ಅವರ ಸ್ಟ್ರೆಸ್ ಲೆವೆಲ್ ಹೇಗಿತ್ತು. ಆಮೇಲೆ ಅವರು ಅಫ್ಕೋರ್ಸ್ ಡಾಕ್ಟರ್ ವಿಲ್ ಎಕ್ಸಾಮಿನ್ ದ ಬಿಫೋರ್ ಎವ್ರಿ ಫ್ಲೈಟ್. ಡಾಕ್ಟರ್ಗಳು ಅವ್ರನ್ನ ದೈಹಿಕ ಪರೀಕ್ಷೆ ಮಾಡ್ತಾರೆ. ಅಂದರೆ ನೋಡ್ತಾರೆ, ಇವರು ಕಣ್ಣು ಕೆಂಪಾಗಿತ್ತಾ, ಅಥವಾ BP ಪಲ್ಸ್ ಜಾಸ್ತಿ ಇದೆಯಾ. ಆಮೇಲೆ ಆಲ್ಕೋಹಾಲ್ ಟೆಸ್ಟು ಮಾಡ್ತಾರೆ, ಏನೋ ರಾತ್ರಿ ಪಾರ್ಟಿ ಮಾಡ್ಕೊಂಬಂದಿದ್ದೀರಾ, ಅವೆಲ್ಲ ಆಗುತ್ತೆ. ಅವೆಲ್ಲ ಆದಮೇಲೂ ಒಂದಿಷ್ಟು ಪೈಲಟ್ಗಳಿಗೆ ಅನಿರೀಕ್ಷಿತ ಕೆಲವು ಘಟನೆಗಳು ನಡೀತವೆ. ಯಾಕಂದರೆ ಅದರಲ್ಲಿ ನಾವು ಬ್ರೀಫಿಂಗಿಗೆ ಬಂದಾಗ, ಈ ಏರೋಪ್ಲೇನ್ನಲ್ಲಿ ಒಂದಿಷ್ಟು ಈ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಬಟ್ ಲೀಗಲಿ ಯು ಕ್ಯಾನ್ ಕಂಟಿನ್ಯೂ. ಓಕೆ. ಸೊ ಲೀಗಲಿ ದೇ ಆರ್ ಕವರ್ಡ್. ಲೀಗಲಿ ಯಾಕೆ ಕವರ್ಡ್ ಅಂದರೆ, ಈ ಮ್ಯಾನುಫ್ಯಾಕ್ಚರರ್ ನೋಡಿ, ಈ ಬೋಯಿಂಗ್ನವ್ರು ಏನಿದ್ದಾರೆ, ಇದು ಬೋಯಿಂಗ್ ವಿಮಾನ, ಬೋಯಿಂಗ್ನವರು ಒಂದು ಡಾಕ್ಯುಮೆಂಟ್ ತಯಾರಿಸಿರ್ತಾರೆ, ಎಷ್ಟು ದಪ್ಪ ಇದೆ, ಮಿನಿಮಮ್ ಇಕ್ವಿಪ್ಮೆಂಟ್ ಲಿಸ್ಟ್ ಅಂತ ಹೇಳಿ. ಓಕೆ. ಆ ಮಿನಿಮಮ್ ಇಕ್ವಿಪ್ಮೆಂಟ್ ಲಿಸ್ಟಲ್ಲಿ ಎಲ್ಲ ಲೀಗಲಿ ಬರೆದಿರ್ತಾರೆ. ನಿಮ್ಮ ಏರ್ ಕಂಡೀಷನ್ ಸರಿ ಇಲ್ಲ ಅಂದರೆ ಯು ಕ್ಯಾನ್ ಕಂಟಿನ್ಯೂ ಫ್ಲೈ ವಿತ್ ಆಲ್ಟರ್ನೇಟ್ ಏರ್ ಕಂಡೀಷನಿಂಗ್ ಸಿಸ್ಟಮ್. ಓಕೆ. ನಿಮ್ಮ ಈ ಇನ್ಸ್ಟ್ರೂಮೆಂಟ್ ಸರಿ ಇಲ್ಲ ಅಂದರೆ ಯು ಕ್ಯಾನ್ ಕಂಟಿನ್ಯೂ ವಿತ್ ನಿಮ್ಮ ಟೈರ್ ಸೌದೋಗಿದೆ, ಅದನ್ನು ಇದು ಮಾಡಿದಾಗ ನೆಕ್ಸ್ಟ್ 10 ಲ್ಯಾಂಡಿಂಗ್ಸ್ ಯು ಕ್ಯಾನ್ ಡೂ ಅಂತ ಬರ್ದಿದೆ ಅದರಲ್ಲೆಲ್ಲ. ಯಾಕಂದರೆ ಈಗ ನೋಡಿ, ಕೆಲವು ಮೇಜರ್ ಬೆಂಗಳೂರು, ಡೆಲ್ಲಿ, ಮುಂಬೈ, ಚೆನ್ನೈ ಇವೆಲ್ಲ ಮೇಂಟೆನೆನ್ಸ್ ಬೇಸಿಸ್. ಅಂದರೆ ಏರ್ಕ್ರಾಫ್ಟ್ ಏನಾದರೂ ಸ್ಟಕ್ ಆದರೆ ಅಲ್ಲಿ ಅದೇ ಬೇಸಲ್ಲೇ ಇಂಜಿನಿಯರ್ಗಳು ಅದನ್ನೆಲ್ಲ ರೆಕ್ಟಿಫೈ ಮಾಡಿಬಿಟ್ಟು ಅದನ್ನು ಕ್ಲಿಯರ್ ಟು ಫ್ಲೈ ಅಂತ ಕೊಡ್ತಾರೆ. ಕೆಲವು ಕಡೆ ಈ ಪಟ್ನಾದಲ್ಲಿ ಎಲ್ಲ ಇಂಜಿನಿಯರ್ಗಳು ಇರಲ್ಲ ಇದರಲ್ಲಿ. ಸೊ ಬಟ್ ಅವರಿಗೆ ಕನ್ಸೆಷನ್ ಬೇಕು ಟು ಗೋ ಔಟ್ ಆಫ್ ಪಟ್ನಾ ಟು
ಟು ಲ್ಯಾಂಡ್ ಇನ್ ಕಲ್ಕಟ್ಟ ಫಾರ್ ರಿಪೇರ್. ಓಕೆ ಓಕೆ. ಸೊ ಅದರಲ್ಲಿ ಇದನ್ನು ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಳ್ತಾರೆ. ನಾಟ್ ದಟ್ ದೇ ವಾಂಟ್ ಟು ಟ್ರ್ಯಾಪ್ ದ ಪೈಲಟ್. ಸೊ ಈ ಥರ ಒಂದು ಇದರಿಂದ ನಡೆದಿರೋದ್ರಿಂದ ಈಗಲೇ ಸದ್ಯಕ್ಕೆ ಏನು ಹೇಳೋಕ್ಕಾಗಲ್ಲ ಏನಾಯಿತು ಅಂತ, ಹೇಳಲೂಬಾರ್ದು. ಈಗ ನೋಡಿ, ನಾವೆಲ್ಲ ಹೇಳ್ತಿರೋದು ಥಿಯರಿಗಳು. ಹೌದು. ಸ್ಪೆಷಲಿ ಎಂಜಿನಿಯರ್ಗಳು ಮತ್ತು ಪೈಲಟ್ಗಳು ಒಂದಿಷ್ಟು ಭಾಳ ಧಾವಂತವಾಗಿ ಹೇಳ್ತವೆ, ನನಗೆ ಗೊತ್ತು, ಇದ್ರ ಬಗ್ಗೆ ಗೊತ್ತು, ಹಂಗೆ ಹೇಳಬಾರ್ದು. ಯಾಕಂದರೆ ಈ ನಿಧನವಾಗಿರೋ ಕ್ರೂಗಳಾಗಲಿ, ಸಿಬ್ಬಂದಿ ಆಗಲಿ, ಪ್ರಯಾಣಿಕರಾಗಲಿ, ಮತ್ತು ಅಲ್ಲ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಕೂತ್ಕೊಂಡು ಊಟ ಮಾಡ್ತಿದ್ದ ವಿದ್ಯಾರ್ಥಿಗಳ್ರಿ, ಅವ್ರಿಗೆ ಅವ್ರೇನು ತಪ್ಪು ಮಾಡಿದ್ರು? ಸೊ ಅವರ ಕುಟುಂಬಗಳಿಗೆ ಈಗ ಸತ್ಯ ಸಿಗಬೇಕು. ದೋಸ್ ಫ್ಯಾಮಿಲೀಸ್ ಶುಡ್ ನೋ ದ ಟ್ರೂತ್. ಓಕೆ. ಸೊ ಜಸ್ಟ್ ಟು ಟೆಲ್ ದೆಮ್ ದ ಕರೆಕ್ಟ್ ಟ್ರೂತ್ ನಾವು ಸ್ವಲ್ಪ ಕಾಯಬೇಕಾಗತ್ತೆ. ಯಾಕಂದರೆ ಇದರ ದೊಡ್ಡ ಮಟ್ಟದ ಇನ್ವೆಸ್ಟಿಗೇಷನ್ ನಡೀತು. ಇಂಥ ದೊಡ್ಡ ಭೀಕರ ಅಪಘಾತ ಆಗಿದ್ದು ಅನೇಕ ದಶಕಗಳ ಹಿಂದೆನೇ ಅಂತ ಹೇಳ್ಬೋದು. ಇದು ಇಷ್ಟೊಂದು ಪ್ರಾಣಾಯಾಪ ಆಗಿರೋದು ತುಂಬ ದುರಂತ. ಸೊ ಹಾಗಾಗಿ ಇದಕ್ಕೆ ಏನು ಕಾರಣ ಇರ್ಬೋದು ಅಂತ ಎಲ್ಲರಿಗೂ ಕುತೂಹಲ, ನಿಮಗೆ ಕುತೂಹಲ ಇರುತ್ತೆ. ಆಮೇಲೆ ನಾವೇನು ಮಾಡ್ತೀವಿ ಅಂದರೆ, ನಮ್ಮ ಒಂದು ವೈಮಾನಿಕ ಅನುಭವದ ಆಧಾರದ ಮೇಲೆ ನಮ್ಮ ಥಿಯರಿಗಳನ್ನ ನಾವು ಮಾಧ್ಯಮದಲ್ಲಿ ಹರಿಬಿಡ್ತೀವಿ. ಹಿಂಗಾಗಿರ್ಬೋದು, ಹಂಗಾಗಿರ್ಬೋದು. ಫಸ್ಟ್ ತಪ್ಪು ಹುಡುಕೋದೆ ಪೈಲಟ್ಗಳ ಮೇಲೆ. ಪೈಲಟ್ಗಳಲ್ಲಿ ಒಂದು ಮಾತಿದೆ, ಆಫ್ಟರ್ ದ ಆಕ್ಸಿಡೆಂಟ್, ಇಫ್ ದ ಪೈಲಟ್ ಈಸ್ ಡೆಡ್, ಬ್ಲೇಮ್ ಹಿಮ್ ಅಂಡ್ ಬರಿ ಹಿಮ್. ಇಫ್ ದ ಪೈಲಟ್ ಈಸ್ ಅಲೈವ್, ಹ್ಯಾಂಗ್ ಹಿಮ್. ಓಕೆ. ಯಾಕಂದರೆ ನೋಡಿ, ಅಂಕಿಅಂಶಗಳ ಪ್ರಕಾರ ಈ ಇನ್ವೆಸ್ಟಿಗೇಷನ್ ಏನು ನಡೆಯುತ್ತೆ ಅದರಲ್ಲಿ 65% ಈಸ್ ಸಪೋಸ್ ಟು ಬಿ ಹ್ಯೂಮನ್ ಎರರ್. ಪೈಲಟ್ಗಳ ಒಂದು ತಪ್ಪು ಇರ್ಬೋದು. ನಾವು ವಿ ಆರ್ ಆಲ್ಸೋ ಹ್ಯೂಮನ್, ವಿ ಆರ್ ನಾಟ್ ಸೂಪರ್ ಹ್ಯೂಮನ್. ಟ್ರೈನಿಂಗ್ ಸಿಕ್ಕಿರುತ್ತೆ ನಮಗೆ, ಒಳ್ಳೆ ಚೆನ್ನಾಗಿ ಎಲ್ಲ ಒಂದು ತುರ್ತು ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡಬೇಕು ಅಂತ ನಮಗೆ ಕೊಟ್ಟಿರ್ತಾರೆ, ಅನುಭವವನ್ನು ಸಿಕ್ಕಿರುತ್ತೆ. ಆದರೆ ಆಫ್ಟರ್ ಆಲ್ ವಿ ಆರ್ ಹ್ಯೂಮನ್ಸ್. ಆ್ಯಂಡ್ ಒಂದಿಷ್ಟು ರಿಫ್ಲೆಕ್ಸ್ ಇದೇನಾಗುತ್ತೆ ಅಂದರೆ ಬಹಳ ಪ್ರಮುಖವಾಗಿರುತ್ತೆ. ಈಗ ನೋಡಿ, ಏರೋಪ್ಲೇನು ಒಂದು 36,000 ಅಡಿ ಎತ್ತರದಲ್ಲಿ ಹಾರ್ತಾ ಇದೆ. ಹಾರಬೇಕಾದ್ರೆ ಏನಾದರೂ ಎಮರ್ಜೆನ್ಸಿ ಆಯಿತು, ಎನಿಥಿಂಗ್, ಇಟ್ಸ್ ಎ ಮಷೀನ್ ಅಲ್ವಾ? ಇನ್ ಎ ಮಷೀನ್, ಎನಿ ಎಮರ್ಜೆನ್ಸಿ, ದೆರ್ ಈಸ್ ಎನಫ್ ಟೈಮ್ ಆ್ಯಂಡ್ ಹೈಟ್ ಟು ಕಮ್ ಟು ಅ ನಿಯರೆಸ್ಟ್ ಲ್ಯಾಂಡಿಂಗ್ ಪ್ಲೇಸ್. ಎಲ್ಗಾದ್ರು ನನಗೂ ತುಂಬ ಅನುಭವ ಆಗಿದೆ ಈ ಥರ. ಸೊ ನಾವು ಒಂದಿಷ್ಟು ನಿರ್ಧಾರ ತಗೊಂಡು, ಸರಿ, ಈ ಒಂದು ಇಂಜಿನ್ ಫೇಲ್ ಆಯಿತು ಅಂತ ಇಟ್ಕೊಳ್ಳೋಣ. ಒಂದು ಇಂಜಿನ್ ಫೇಲ್ ಆದರೆ ಇನ್ನೊಂದು ಇಂಜಿನಿಗೆ ದೇರ್ ಈಸ್ ಎನಫ್ ಪವರ್ ಟು ಲ್ಯಾಂಡ್ ಬ್ಯಾಕ್. ಟೇಕ್ ಆಫಲ್ಲೇ ಒಂದು ಇಂಜಿನ್ ಫೇಲ್ ಆದರೂ ಇನ್ನೊಂದು ಇಂಜಿನ್ನು ಇಟ್ ಕ್ಯಾನ್ ಕ್ಲೈಮ್ ಟು ಸೇಫ್ ಹೈಟ್ ಆ್ಯಂಡ್ ಕಮ್ ಬ್ಯಾಕ್, ರಿಟರ್ನ್. ಆ ಥರ ಇರುತ್ತೆ. ಸೊ ಇದು ಬಹಳ ಕೆಲವೇ 40 ಸೆಕೆಂಡ್ ಏನೋ ಇರ್ಬೋದು ಟೇಕ್ ಆಫ್ ಆಗಿ ದುರಂತ ನಡೆದಿರೋದಕ್ಕೆ. ಸೊ ಇದು ಬಹಳ ಕಡಿಮೆ ಸಮಯ. ಇದರಲ್ಲಿ ಏನಾಯಿತು, ಎತ್ತಾಯಿತು ಅಂತೇಳಿ ಈಗ ಒಂದು ಬ್ಲ್ಯಾಕ್ ಬಾಕ್ಸ್ ಅಂತ ಒಂದು ಏನು ಸಿಕ್ಕಿದೆ. ಬ್ಲ್ಯಾಕ್ ಬಾಕ್ಸ್ ಅದು ಕಪ್ಪು ಬಣ್ಣ ಏನಿಲ್ಲ, ಅದು ಆರೆಂಜ್ ಕಲರ್ ಇರುತ್ತೆ. ಬಟ್ ಈ ಬಾಕ್ಸ್ನಲ್ಲಿ ಒಂದು ಕರಾಳ ದುರಂತದ ಕಥೆ ಇರುತ್ತೆ, ಅದಕ್ಕೆ ಬ್ಲ್ಯಾಕ್ ಬಾಕ್ಸ್ ಅಂತ ಕರೀತಾರೆ. ಓಕೆ. ಯಾಕಂದರೆ ಇದನ್ನ ಯಾವಾಗಲೂ ನಾರ್ಮಲಿ ಯಾರೂ ತೊಗೊಂಡು ಟೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಈ ಬ್ಲ್ಯಾಕ್ ಬಾಕ್ಸನ್ನು ಡಿಜಿಟಲ್ ಡೇಟಾ ಫ್ಲೈಟ್ ರೆಕಾರ್ಡರ್ ಅಂತ ಕರಿತೀವಿ, DFDR. ಸೊ ಆಲ್ ದ ಪ್ಯಾರಾಮೀಟರ್ಸ್, ಪ್ರತಿ ಸೆಕೆಂಡಿಗೆ 200 ಪ್ಯಾರಾಮೀಟರ್ಗಳನ್ನ ಇದು ರೆಕಾರ್ಡ್ ಮಾಡುತ್ತೆ, ಮಾನಿಟರ್. ಓಕೆ ಓಕೆ. ಕನ್ವರ್ಷನ್ ಮಾಡಬೇಕಾ, ಅದು ಕನ್ವರ್ಷನ್ ಮಾಡಬೇಕಾ ಸರ್? ರೀಡ್ ಇಟ್ ಇಸ್ ಇನ್ ಡಿಜಿಟಲ್ ಫಾರ್ಮ್. ಓಕೆ ಓಕೆ. ಡಿಜಿಟಲ್ ಫಾರ್ಮ್. ಈಗ ಮತ್ತೆ ಪ್ರಿಂಟ್ಔಟ್ ಮಾಡಬೇಕು ಅಂದರೆ ಬರೀ ಇದು 40 ಸೆಕೆಂಡ್ಗಳ ಫ್ಲೈಟ್ಗೆ ಇಷ್ಟು ತಪ್ಪ ಇರುತ್ತೆ. ಅಬ್ಬಾ. ದೆನ್ ದ ಇನ್ವೆಸ್ಟಿಗೇಟಿಂಗ್ ಈ ಸ್ಪೆಷಲಿಸ್ಟ್ಗಳು ಏನಿರ್ತಾರೆ ಅವರು ಕುತ್ಕೊಂಡು ಹಗಲು ರಾತ್ರಿ ಕುತ್ಕೊಂಡು ಡಿಕೋಡ್ ಮಾಡ್ತಾರೆ. ಏನಾಗಿರ್ಬೋದು, ಇಂಜಿನಲ್ಲಿ ಏನಾಗಿರ್ಬೋದು, ಎಲೆಕ್ಟ್ರಿಕಲ್ ಇದರಲ್ಲಿ ಏನಾಗಿರ್ಬೋದು, ಹೈಡ್ರಾಲಿಕ್ ಸಿಸ್ಟಮಲ್ಲಿ ಏನಾಗಿರ್ಬೋದು. ಸುಮಾರು 27 ಸಿಸ್ಟಮ್ಗಳಿದೆ ಏರೋಪ್ಲೇನಲ್ಲಿ. ಸೊ ಅದರ ಒಂದೊಂದು ಸೆಕೆಂಡಿಗೂ ಒಂದೊಂದು ಸಿಸ್ಟಮ್ನ ಒಂದು ತಗೊಂಡು ನಿಮಗೆ ಅರ್ಥ ಆಗಂಗೆ ಅವರು ಬಿಡಿಸ್ಕೊಡ್ಬೇಕು. ಓಕೆ. ಯಾಕಂದ್ರೆ ಕೋರ್ಟಿಗೆ ಹೋಗುತ್ತೆ ಇವೆಲ್ಲ ಕೇಸ್ಗಳು, ಕೋರ್ಟಿಗೆ ಹೋಗುತ್ತೆ. ಯಾರು ತಪ್ಪು ಅಂತೇಳಿ ಮ್ಯಾನುಫ್ಯಾಕ್ಚರರ್ ಬೋಯಿಂಗ್ನವ್ರು ಹೇಳ್ತಾರೆ, ನಮ್ಮ ಏರೋಪ್ಲೇನ್ ಫೆಟ್. ಆಮೇಲೆ ಈ ಟಾಟಾ ಅಧಿಪತ್ಯದ ಒಂದು ಏರ್ಲೈನ್ ಏನಿದೆ, ಏರ್ ಇಂಡಿಯಾ, ನಮ್ಮ ಪೈಲಟ್ಗಳು ದೇ ಆರ್ ಫಿಟ್, ದೇ ಆರ್ ವೆಲ್ ಟ್ರೈನ್ಡ್,
ದೇ ಕ್ಯಾನ್ ನೆವರ್ ಗೋ ರಾಂಗ್. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ ಇದು ಟೆಕ್ನಿಕಲ್ ಅಥವಾ ಮೆಕ್ಯಾನಿಕಲ್ ಏನು ಅಂದರೆ ಏನೋ ಒಂದಿಷ್ಟು ಮುರಿದೋಗಿರೋದು, ಏನೋ ಒಂದಿಷ್ಟು ಹದ್ದು ಬಡ್ದಿರೋದು, ಡಿಫಾರ್ಮ್ ಆಗಿರೋದು, ಅದನ್ನು ಮೆಕ್ಯಾನಿಕಲ್ ಅಂತ ಕರಿತೀವಿ. ಇನ್ನು ಟೆಕ್ನಿಕಲ್ ಅಂದರೆ ವಿತಿನ್ ದಟ್ ಸಿಸ್ಟಮ್ ಆಫ್ ದಿ ಏರೋಪ್ಲೇನ್ ಏನು ಎಂಜಿನ್ನಲ್ಲಿ ಏನೋ ಪ್ರಾಬ್ಲಮ್ ಆಗಿತ್ತಾ, ಎಲೆಕ್ಟ್ರಿಕಲ್ ಇದರಲ್ಲಿ ಏನೋ ಪ್ರಾಬ್ಲಮ್, ಅದನ್ನು ಟೆಕ್ನಿಕಲ್ ಅಂತ ಕರಿತೀವಿ. ಸೊ ಈ ಒಂದೊಂದೇ ಬಾಕ್ಸ್ಗಳನ್ನ ಟಿಕ್ಔಟ್ ಮಾಡ್ತಾ ಇದ್ದಾರೆ. ಬರ್ಡ್ ಹದ್ದುಗಳು ಬಂದು ಹೊಡೆಯುತ್ತ ಅದು ಹೇಗೆ ಕಾಕ್ಪಿಟಲ್ಲಿ ರೆಕಾರ್ಡ್ ಆಗುತ್ತೆ ಅಂತ? ಹೊರ ಮೇಲ್ಮೈಯ ಅಲ್ಲ ಆಗ್ತಕ್ಕಂಥ ಆಘಾತಗಳು ಕೂಡ ಒಳಗೆ ರೆಕಾರ್ಡ್ ಆಗುತ್ತೆ. ಬಿಕಾಸ್ ಇಂಪ್ಯಾಕ್ಟ್ ಒಂದು ಇದು ಗೊತ್ತಾಗುತ್ತೆ, ಸೌಂಡ್ ಗೊತ್ತಾಗುತ್ತೆ. ಆ್ಯಂಡ್ ಇಂಜಿನ್ಗಳಲ್ಲಿ ಏನಾಗಿತ್ತು ಅಂತ ಅದೆಲ್ಲ ಗೊತ್ತಾಗುತ್ತೆ. ದಟ್ ಇಸ್ ಸ್ಟ್ರೇಟ್ ಫಾರ್ವರ್ಡ್, ನೋ ಪ್ರಾಬ್ಲಮ್. ಈ ಮೂರನ್ನ ಕನ್ಸಿಡರ್ ಮಾಡ್ತಾರೆ: ಹ್ಯೂಮನ್ ಎರರ್, ದಟ್ ಈಸ್ ಪೈಲಟ್ಸ್ ಎರರ್, ಆರ್ ಟೆಕ್ನಿಕಲ್ ಎರರ್, ಆರ್ ಮೆಕ್ಯಾನಿಕಲ್ ಎರರ್. ಇನ್ನೊಂದು ಮೇಜರ್ ಎನ್ವೈರನ್ಮೆಂಟಲ್ ಎರರ್ ವಿಚ್ ಈಸ್ ನಾಟ್ ರೆಕಾರ್ಡೆಡ್ ಇನ್ ದ ಬ್ಲಾಕ್ ಬಾಕ್ಸ್. ಈಗ ನೋಡಿ, ನಾನು ಅಹಮದಾಬಾದಲ್ಲಿ ಸುಮಾರು 500ಕ್ಕೂ ಜಾಸ್ತಿ ಲ್ಯಾಂಡಿಂಗ್ ಮಾಡಿದ್ದೀನಿ. ಓಕೆ, ಪ್ರತಿ ಸರಿ ಟೇಕ್ ಆಫ್ ಆ್ಯಂಡ್ ಲ್ಯಾಂಡಿಂಗ್ ಆದಾಗ ಅಹಮದಾಬಾದಲ್ಲಿ ಸದ್ಯ ಇವತ್ತೇನೂ ಆಗಲಿಲ್ಲ. ಇಟ್ ಈಸ್ ಸಚ್ ಎನ್ ಅನ್ಸೇಫ್ ಎನ್ವೈರನ್ಮೆಂಟ್. ಈ ರನ್ವೇ 2-3 ಇವರೇನು ಟೇಕ್ ಆಫ್ ಮಾಡಿದ್ರು, ಅದರ ಎಡಭಾಗಕ್ಕೆ ದೊಡ್ಡದೊಂದು ಸ್ಲಮ್ ಇದೆ. ಅಲ್ಲಿ ಅಹಮದಾಬಾದ್ 23 ರನ್ವೇ ಕಂಪೌಂಡ್ ಪಕ್ಕಕ್ಕೆ ದೊಡ್ಡದೊಂದು ಸ್ಲಮ್ ಇದೆ. ಕೊಳಚೆ ಹದ್ದುಗಳು, ವಿಪರೀತ ಹದ್ದುಗಳು ಅಲ್ಲಿಂದ ಬರ್ತವೆ. ಆಮೇಲೆ ಅಹಮದಾಬಾದ್ ಇರೋದು ಸಿಟಿ ಸೆಂಟರ್ನಲ್ಲಿದ್ದಾಗ ಇವ್ರು ಅದು ಹೆಂಗೆ ಬಿಲ್ಡಿಂಗ್ ಕಟ್ಕೊಂಡ್ರು, ಅದು ಹೆಂಗೆ ಮೆಡಿಕಲ್ ಕಾಲೇಜ್ ಕಟ್ಕೊಂಡ್ರು, ಅದು ಹೆಂಗೆ ಆನ್ ಟೇಕ್ ಆಫ್ ಪಾತ್ ನೋ ಬಿಲ್ಡಿಂಗ್ ಶುಡ್ ಬಿ ದೇರ್. ಆ ಥರ ರೂಲ್ಸೇ ಇದೆ. ಇಲ್ಲಿ ನೋಡಿ, ಜಕ್ಕೂರಲ್ಲಿ ಸಣ್ಣ ಒಂದು ಪುಟ್ಟ ಏರೋಡ್ರೋಮ್, ಅದ್ರ ಸುತ್ತಲೂ ಈ ಏರ್ಟೆಲ್ ಟವರ್ಗಳಿದೆ. ದೇ ಆರ್ ಇಲ್ಲೀಗಲ್. ಯಾರೋ ಒಂದಿಷ್ಟು ಲಂಚ ತಿನ್ನಿಸ್ಬಿಟ್ಟು ಅವರಿಗೆ ಜಕ್ಕೂರು ಏರ್ಪೋರ್ಟ್ನ ಒಂದು ವ್ಯವಸ್ಥೆ ಮಾಡೋರಿಗೆ ಹಿಂಗೆ ಕಟ್ಟಿಬಿಟ್ಟಿದ್ದಾರೆ. ತರಂಗಗಳಿಗೆ ಎಫೆಕ್ಟ್ ಮಾಡುತ್ತಾ ಸರ್ ಅದು? ನೋ ಹೈಟ್, ಎವ್ರಿ ಟೇಕ್ ಆಫ್ ಈಸ್ ಕೇಟರಿಂಗ್ ಫಾರ್ ಇಟ್ ಎಂಜಿನ್ ಫೈಲ್ ಔಟ್. ಈ ಜಕ್ಕೂರಿನಲ್ಲಿ ಯಾಕೆ ಫ್ಲೈಯಿಂಗ್ ನಡೀತಾ ಇಲ್ಲ ಅಂದರೆ, ಅಲ್ಲಿ ಫ್ಲೈಓವರ್ ಬಂದ್ಬಿಡುತ್ತಲ್ಲ ಮೇಲೆ, ದೇ ಸೆಡ್ ಇಟ್ ಈಸ್ ಅನ್ಸೇಫ್. ಅದು ಟ್ರೈನಿ ಪೈಲಟ್ಗಳಿಗೆ ಟೇಕ್ ಆಫ್ ದೇ ಹ್ಯಾವ್ ಎಂಜಿನ್ ಫೇಲ್ಯೂರ್, ದೇ ಶುಡ್ ಇಮಿಡಿಯೇಟ್ಲಿ ಲ್ಯಾಂಡ್ ಬ್ಯಾಕ್. ಇದಾಗಲ್ಲ. ಆ ಥರ ಪ್ರತಿಯೊಂದು ಕನ್ಸ್ಟ್ರಕ್ಷನ್ ಮಾಡುವಾಗಲೂ, ಅರೌಂಡ್ ಏರ್ಪೋರ್ಟ್ ಮಾಡುವಾಗಲೂ ಈ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಏನು ಸಂಸ್ಥಾನ ಇದೆ, ಅದರಿಂದ ಕ್ಲಿಯರೆನ್ಸ್ ತೊಗೋಬೇಕು. ಬಟ್ ಕರಪ್ಷನ್ ಈಸ್ ಎವ್ರಿವೇರ್. ತೊಗೊಂಡ್ಬಿಟ್ಟಿರ್ತಾರೆ, ಏನೂ ಆಗಲ್ಲ ಬಿಡು ಅಂತೇಳಿ, ಏನೂ ಆಗಲ್ಲ ಅಂತ ಕೊಟ್ಟು ಬಿಡ್ತಾರೆ ಅವರು ಕ್ಲಿಯರೆನ್ಸ್. ಬಟ್ ಈ ಥರ ಒಂದು ಅಪಘಾತ ಆದಾಗ ಇವರೆಲ್ಲ ಬರ್ತಾರೆ ಆರೋಪಿಸ್ತಾನದಲ್ಲಿ. ಯಾರು ಕೊಟ್ಟರು ಇದಕ್ಕೆ, ಯಾರು ಈ ಹಾಸ್ಟೆಲ್ ಕಟ್ಟಕ್ಕೆ ಹೇಳಿದ್ದು, ಯಾರು ಇದು ಮೆಡಿಕಲ್ ಕಾಲೇಜ್ ಕಟ್ಟಕ್ಕೆ ಹೇಳಿದ್ದು, ಈ ಲೈನಲ್ಲೇ ಅಂದರೆ ಏರೋಪ್ಲೇನ್ ಆ ಕಡೆ ಈ ಕಡೆನೂ ಹೋಗಿಲ್ಲ. ಇಟ್ ವಾಸ್ ಸ್ಟ್ರೇಟ್. ಸೊ ಯು ಆರ್ ಸಪೋಸ್ ಟು ಹ್ಯಾವ್ ಎನ್ ಅಬ್ಸ್ಟಕಲ್ ಕ್ಲಿಯರೆನ್ಸ್, ನಂಬರ್ 1. ಇದು ಬ್ಲ್ಯಾಕ್ ಬಾಕ್ಸಲ್ಲಿ ಬರಲ್ಲ. ಇದಕ್ಕೆ ನಾವು ಹವಾಮಾನ ಸಮಸ್ಯೆ ಅಂತ. ಆಮೇಲೆ ವೆದರ್ ಈಸ್ ಒನ್ ಥಿಂಗ್ ವಿಚ್ ಎವ್ರಿಬಡಿ ನೋಸ್. ಅದು ಹಾಟ್ ಆಫ್ಟರ್ನೂನ್ ಇನ್ ಅಹಮದಾಬಾದ್ ಸುಮಾರು 40 ಡಿಗ್ರಿ ಸೆಂಟಿಗ್ರೇಡ್ ಇತ್ತು. ಈಗ ನೋಡಿ, ಏರೋ ಇಂಜಿನ್ಗಳ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅಂದರೆ, ದೇ ಆರ್ ವೆರಿ ಸೆನ್ಸಿಟಿವ್ ಟು ಆಲ್ಟಿಟ್ಯೂಡ್. ಈಗ ಒಂದು ಏರೋಪ್ಲೇನ್ ಗೋವಾದಿಂದ ಟೇಕ್ ಆಫ್ ಆಯಿತು, ವಿಚ್ ಇಸ್ ಅಟ್ ಸಿ ಲೆವೆಲ್. ಅದರ ಔಟ್ಪುಟ್ ಏನು ಹೇಳ್ತೀವಿ, ಪವರ್ ಔಟ್ಪುಟ್, ಶಾಫ್ಟ್ ಹಾರ್ಸ್ ಪವರಲ್ಲಿ ಹೇಳ್ತೀವಿ. ಸೊ ಇಟ್ ಈಸ್ ಅಬೌಟ್ 2500 ಪೌಂಡ್ಸ್ ಅಂತ ಒಂದು ಲೆಕ್ಕ ಇಟ್ಕೊಳ್ಳೋಣ. ಅದೇ ಬೆಂಗಳೂರಿನಲ್ಲಿ ಟೇಕ್ ಆಫ್ ಆದಾಗ, ಬ್ಯಾಂಗ್ಳೂರ್ ಈಸ್ ಅಟ್ 3000 feet ಅಬೌವ್ ಮೀನ್ಸ್ ಇದೆ. ಸೊ ಇಟ್ ವಿಲ್ ರೆಡ್ಯೂಸ್. ಇಟ್ ವಿಲ್ ಬಿಕಮ್ 2450. ಮೇಲೆ ಹೋಗ್ತಾ ಎಂಜಿನ್ ಪರ್ಫಾರ್ಮೆನ್ಸ್ ವಿಲ್ ರೆಡ್ಯೂಸ್. ಸೊ ಆ ಥರ. ಇನ್ನೊಂದು ಟೆಂಪ್ರೇಚರ್. ವೆನ್ ಯು ಟೇಕ್ ಆಫ್ ಫ್ರಮ್ ಶ್ರೀನಗರ್, ವೇರ್ ಟೆಂಪ್ರೇಚರ್ ಇಸ್ 0, 2500 ಶಾಫ್ಟ್ ಹಾರ್ಸ್ ಪವರ್ ಅಂತ ಹೇಳ್ಕೊಳ್ಳೋಣ. ವೆನ್ ಯು ಟೇಕ್ ಆಫ್ ಫ್ರಮ್ Jodhpur, where temperature can reach 45 degrees, 50 degrees, so power output will reduce. Temperature ಮೇಲೂ ಡಿಫರೆನ್ಸ್ ಆಗುತ್ತೆ. ಆಮೇಲೆ ವೆಯ್ಟ್.
ವೇಟ್ ಆಫ್ ದಿ ಏರ್ಕ್ರಾಫ್ಟ್. ಇದು ನೋಡಿ, ದಿಸ್ ಏರ್ಕ್ರಾಫ್ಟ್ ಈಸ್ ಗೋಯಿಂಗ್ ಅಹಮದಾಬಾದ್ನಿಂದ ಲಂಡನ್ಗೆ ಹೋಗ್ತಾ ಇದೆ. ಎಸ್, ನಾವು ಲಂಡನ್ ಅಂದರೆ 9 hours 30 minutes, 40,000 kilometers. ಹಾಂ. ಆ್ಯಂಡ್ ಪರ್ ಅವರ್ ಕನ್ಸಂಪ್ಷನ್ ಪರ್ ಮಿನಿಟ್, ಎವ್ರಿ ಮಿನಿಟ್ಗೆ 170 ಲೀಟ್ರ್ ಪೆಟ್ರೋಲ್ ಫ್ಯೂಯಲ್ ಬೇಕು ಒಂದು ಮಿನಿಟಿಗೆ. 1 minute per minute. ಹಾಂ. ಸೊ 170 × 60 × 9 hours 30 ಎಷ್ಟು? ಆ ರೆಕ್ಕೆಗಳಲ್ಲಿ ಏನು ತುಂಬಿರ್ತಾರೆ ಇಂಧನ, ಈ ಒಂದು ಬೋಯಿಂಗ್ 787 ಡ್ರೀಮ್ ಲೈನರಲ್ಲಿ ಯು ಕ್ಯಾನ್ ಫಿಲ್ ಇಟ್ ಅಪ್ ಟು 1,25,000 ಲೀಟರ್ ಈ ರೆಕ್ಕೆಗಳಲ್ಲಿ. ದಕ್ಷತೆ. ಓಕೆ, ಫ್ಯೂಯಲ್ ಫಿಲ್ ಆಗದೆ ರೆಕ್ಕೆಗಳು ಇನ್ನೆಲ್ಲೂ ಫಿಲ್ ಆಗಲ್ಲ. ಎಲ್ಲ ವಿಮಾನಗಳಿಗೂ ಅಷ್ಟೇ, ಯಾಕಂದ್ರೆ ರೆಕ್ಕೆಗಳಲ್ಲಿ ಇದನ್ನು ಫಿಲ್ ಮಾಡಿರ್ತಾರೆ. ಓಕೆ, ಅದರಿಂದ ಏನಾಗುತ್ತೆ ಅಂದರೆ ಆ ರೆಕ್ಕೆಗೆ ಸ್ಟ್ರೆಂತು ಬರುತ್ತೆ. ಇನ್ಫ್ಯಾಕ್ಟ್ ವಿಮಾನ ಹಗುರವಾಗಿದ್ದರೆ ಅದು ಇಟ್ ಈಸ್ ಬಿಕಮ್ ವೆರಿ ಟರ್ಬುಲೆಂಟ್, ಹೆವಿ ಇರಬೇಕು ವಿತ್ ಫ್ಯೂಲ್, ವಿತ್ ಪ್ಯಾಸೆಂಜರ್. ಎವರಿ ಏರ್ಲೈನ್ ಈಸ್ ಆಲ್ಸೋ ಹ್ಯಾಪಿ, ಫುಲ್ ಪ್ಯಾಸೆಂಜರ್, ವಿ ಆರ್ ಮೇಕಿಂಗ್ ಲಾಟ್ ಆಫ್ ಮನಿ ಆ ಥರ. ಓಕೆ. ಸೊ ಈ ಎಲ್ಲ ಅಂಶಗಳನ್ನ ಗಮನಿಸಿದಾಗ ಈ ಎನ್ವೈರನ್ಮೆಂಟ್ ಯಾಕೆ ಮತ್ತೆ ನಾವು ಸರಿ ಮಾಡ್ಕೊಳ್ಳಿಲ್ಲ ಅಂದರೆ, ಅನ್ಫಾರ್ಚುನೇಟ್ಲಿ ಇದನ್ನು ಹೇಳಬೇಕು ಬೇಡವ ಅಂತ ನಾನು ಕೆಲವು ಕಡೆ ಹಿಂಜರಿತೀನಿ. ಅನ್ಫಾರ್ಚುನೇಟ್ಲಿ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಇದು ಒಬ್ಬ ಸ್ಪೆಷಲಿಸ್ಟ್ ಮುಖಂಡತ್ವದಿಂದ ನಡೀತಾ ಇಲ್ಲ. ದಿಸ್ ಡೈರೆಕ್ಟರ್ ಜನರಲ್ ಈಗಿನ ಅವ್ರು ಬಂದಿರೋದು ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯಿಂದ. ಎಲ್ಲಿಂದ ಎಲ್ಲಿಗೆ ರಿಸೋರ್ಸ್ ಅಲ್ಲ ಅಂತ. ಕೃಷಿ ನೀವು ಅದೇ ಡಿಪಾರ್ಟ್ಮೆಂಟ್ ಅಲ್ಲಿ ಉಳ್ಕೊಂಡಿದ್ರೆ ರೈತರಿಗೂ ಒಳ್ಳೇದಾಗೋದು, ಕೃಷಿ ವಿಭಾಗಕ್ಕೂ ಒಳ್ಳೇದಾಗೋದು. ಇವ್ರು ಏನೋ ಮನೆ ಕಟ್ಟಿಸ್ಕೋಬೇಕು ನಾನು ಡೆಲ್ಲಿನಲ್ಲಿ ಅಂತ ಬಂದ್ಬಿಟ್ಟಿರ್ತಾರೆ, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಅದೆಲ್ಲ ಮಾಡ್ಕೊಂಡು. ದಿಸ್ ಈಸ್ ದ ಪ್ರಾಬ್ಲಮ್ ವಿತ್ ಇಂಡಿಯನ್ ಏವಿಯೇಷನ್ ಸೆಕ್ಟರ್. ಅದೇ ಥರ ಒಬ್ಬ ಸ್ಪೆಷಲಿಸ್ಟ್ ಬಂದಿದ್ದ ಅಂದರೆ ಅವರು ಅಹಮದಾಬಾದ್ಗೆ ಅಲ್ಲ, ಪಾಟ್ನಾ, ಕಲ್ಕಟ್ಟ, ಗೌಹಾಟಿ ಅಲ್ಲಿಗೆಲ್ಲ ಕ್ಯಾನ್ಸಲ್ ಮಾಡಿಬಿಡೋರು ಅವರ ಲೈಸೆನ್ಸ್, ಬಿಕಾಸ್ ದೇ ಆರ್ ದ ಮೋಸ್ಟ್ ಅನ್ಸೇಫ್ ರನ್ವೇಸ್. ಸುಮ್ಮನೆ ಉದ್ದಕ್ಕೆ ರನ್ವೇ ಇದ್ಬಿಟ್ರೆ ಇಟ್ ಈಸ್ ನಾಟ್ ಇನಫ್. ಈಗ ನೋಡಿ, ದೇವನಹಳ್ಳಿಯಲ್ಲಿ ನಮ್ಮ ಏರ್ಪೋರ್ಟ್ ಯಾವಾಗ ಪ್ರಾರಂಭ ಆಯಿತು, ಏರ್ಪೋರ್ಟೇ ಚೆನ್ನಾಗಿದೆ, ಎಲ್ಲ ಲಾಂಗ್ ರನ್ವೇ ಆ್ಯಂಡ್ ನೋ ನಂದಿ ಬೆಟ್ಟ ಎಲ್ಲೋ ಇದೆ, ಇಟ್ ಈಸ್ ನಾಟ್ ಪ್ರಾಬ್ಲಮ್. ಬಟ್ ದೇರ್ ಆರ್ ಲಾಟ್ ಆಫ್ ಡಂಪಿಂಗ್ ಗ್ರೌಂಡ್ಸ್. ಈ ಬೆಂಗಳೂರು ಕಸನೆಲ್ಲ ತಗೊಂಡೋಗಿ ಅಲ್ಲಿ ಡಂಪ್ ಮಾಡ್ತಾಯಿದ್ರು. ಸೊ ಆ್ಯಸ್ ಪರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಏವಿಯೇಷನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ವಿತಿನ್ 25 kilometers ದೇರ್ ಶುಡ್ ನಾಟ್ ಬಿ ಎನಿ ಡಂಪಿಂಗ್ ಗ್ರೌಂಡ್. 3 ಕಡೆ ಇತ್ತು ಇಲ್ಲಿ ದೇವನಹಳ್ಳಿ ಹತ್ರ. ಅದನ್ನು ತಗ್ಸೋಕ್ಕೆ ಹರಸಾಹಸ ಮಾಡಿದರು. 3 ವರ್ಷ 4 ವರ್ಷ ಬೇಕಾಯಿತು. ಬಟ್ ಅಂತೂ ದಟ್ ಈಸ್ ವೈ ಬ್ಯಾಂಗ್ಳೂರ್ ಈಸ್ ಒನ್ ಆಫ್ ದ ಸೇಫೆಸ್ಟ್ ಏರೋಡ್ರೋಮ್. ಇಷ್ಟೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಯು ಕಾಂಟ್ ಹ್ಯಾವ್ ಸ್ಲಮ್ ನೆಕ್ಸ್ಟ್ ಟು ದ ಕಾಂಪೌಂಡ್. ಅದು ಪ್ರಾಬ್ಲಮ್ ಆಗಿರೋದು. ಸೇಮ್ ಪ್ರಾಬ್ಲಮ್ ವಿತ್ ಪಟ್ನಾದಲ್ಲೂ ಅಷ್ಟೇ. ಪಟ್ನಾದಲ್ಲಿ ಏನೋದು ಪೊಲಿಟಿಕಲ್ ಇಂಟರ್ಫರೆನ್ಸ್. ಅಲ್ಲೂ ಪಟ್ನಾದ ಪಕ್ಕಕ್ಕೆ ಒಂದಿಷ್ಟು ದೂರ ಬೀಟಾ ಅಂತ ಇದೆ, ಅಲ್ಲೊಂದು ದೊಡ್ಡ ರನ್ವೇ, ಬ್ರಿಟಿಷರ ಕಾಲದ್ದು, ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಕಟ್ಟಿದ್ದು. ಇನ್ಫ್ಯಾಕ್ಟ್ ನಾನು ಜೀಪ್ ಡ್ರೈವಿಂಗ್ ಕಲ್ತಿದ್ದೆ ಆ ರನ್ವೇ ಮೇಲೆ, ಯಾಕಂದರೆ ಇಟ್ ಈಸ್ ಅನ್ಯೂಸ್ಡ್ ರನ್ವೇ. ಯಾರೋ ಒಬ್ಬರು ಏರ್ಫೋರ್ಸ್ ಆಫೀಸರ್ ಇರ್ತಾರೆ, ಒಂದಿಷ್ಟು ಸ್ಟಾಫ್ ಇಟ್ಕೊಂಡಿರ್ತಾರೆ ಜಸ್ಟ್ ಟು ಮೇಂಟೈನ್ ದಟ್ ಬೀಟಾ ಅಂತೇಳಿ. ಸೊ ನಾವು ಮೊದಲೆಲ್ಲ ಹೇಳ್ತಾ ಇದ್ವಿ, ಸೋ ಮೆನಿ ಟೈಮ್ಸ್ ಐ ಫ್ಲೂ ವಿತ್ ರಾಜೀವ್ ಪ್ರತಾಪ್ ರೂಢಿ. ಹಿ ವಾಸ್ ಮೈ ಕೋ-ಪೈಲಟ್. ಹಿ ವಾಸ್ ಎ ಯೂನಿಯನ್ ಮಿನಿಸ್ಟರ್. ಓಕೆ. ಸೊ ಬಟ್ ಹಿ ಫ್ಲೈಸ್ ವೆಲ್, ದಟ್ ಈಸ್ ನೋ ಪ್ರಾಬ್ಲಮ್. ಬಟ್ ನಾವು ಹೇಳ್ತಾ ಇದ್ವಿ, ನೋ ಕ್ಯಾಪ್ಟನ್, ವಿ ನೋ ದೆರ್ ಇಸ್ ಅ ಲಾಟ್ ಆಫ್ ಪೊಲಿಟಿಕಲ್. ನಾವು ನೋಡಿ, ಎಲೆಕ್ಟ್ರಾನಿಕ್ ಸಿಟಿಯಿಂದ ದೇವನಹಳ್ಳಿಗೆ ಬರೋಕ್ಕೆ ಟೈಮ್ ತೊಗೊಳುತ್ತೆ. ಇಟ್ ಈಸ್ ಅಕ್ಸೆಪ್ಟೆಡ್ ಫ್ಯಾಕ್ಟರ್. ಸೊ ನೀವು ವಿ ಹ್ಯಾವ್ ಟು ಬಿ ರೆಡಿ ಮೆಂಟಲಿ, ಫಿಸಿಕಲಿ, ಬೇಗ ಎದ್ದೇಳಬೇಕು, ಇದು ಮಾಡಬೇಕು ಅದೆಲ್ಲ. ಬಟ್ ಪಾಟ್ನಾದಲ್ಲಿ ಏನಾಗುತ್ತೆ ಅಂದರೆ ಇಟ್ ಈಸ್ ಇನ್ ಸೆಂಟರ್ ಆಫ್ ದ ಸಿಟಿ. ಸೊ ನೋಬಡಿ ವಾಂಟ್ಸ್ ಟು ಟ್ರಾವೆಲ್ 1 hour ಟು ಬೀಟಾ. ಆ ಪೊಲಿಟಿಕಲ್ ಪ್ರೆಷರ್ ಬಂದಿರೋದ್ರಿಂದ ಈಗ 2 ವಾರದ ಕೆಳಗೆ ನರೇಂದ್ರ ಮೋದಿಯವರು ಅದನ್ನು ಉದ್ಘಾಟನೆ ಮಾಡಿದರು. ಅಂದರೆ ಶಿಲಾನ್ಯಾಸ ಆಗಿದೆ. ಕೆಲವೇ ವರ್ಷಗಳಲ್ಲಿ ಅದು ರೆಡಿ ಆಗಿಬಿಡುತ್ತೆ. ಇಟ್ ವಿಲ್ ಬಿಕಮ್ ಮೇ ಬಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸೊ ಈ ಥರ ಒಂದು ಫೋರ್ಸೈಟ್ ಇದ್ದಾಗ ಈ
ಒಂದು ಸಂಕುಚಿತ ರಾಜಕೀಯ ಒತ್ತಡಗಳಾಗಲಿ ಅಥವಾ ಒಂದಿಷ್ಟು ಅಸಡ್ಡೆ ಹೋಗ್ಲಿ ಬಿಡು, ಏನೋ ಎಲ್ಲ ವಿಮಾನಗಳು ಹೋಗ್ತಿರ್ತವೆ, ಇನ್ನೊಂದು ವಿಮಾನ ಹೋಗುತ್ತೆ. ಸೊ ಈ ಥರ ಪೈಲಟ್ಗಳಿಗೆ ಒಂದು ಸ್ಟ್ರೆಸ್ ಲೆವೆಲ್ ಆವಾಗಲೇ ಶುರುವಾಗುತ್ತೆ. ಒಂದು ಟ್ರಾಫಿಕ್ಕಿಂದ ಅವರು ಇದು ಮಾಡ್ತಿರ್ತಾರೆ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್. ಮುಂಬೈನಂಥ ಏರ್ಪೋರ್ಟಲ್ಲಿ ಪ್ರತಿ 2-2.5 ನಿಮಿಷಕ್ಕೂ ಒಂದು ಏರ್ಕ್ರಾಫ್ಟ್ ಟೇಕ್ ಆಫ್ ಆಗುತ್ತೆ, ಒಂದು ಏರ್ಕ್ರಾಫ್ಟ್ ಲ್ಯಾಂಡ್ ಆಗುತ್ತೆ. ಸೊ ಅದಕ್ಕೆ ವೆನ್ ಯು ಕಂಪೇರ್ ಆಲ್ ದಿ ಏರ್ಪೋರ್ಟ್ಸ್ ಇನ್ ಇಂಡಿಯಾ, ಬ್ಯಾಂಗ್ಳೂರು ಇಸ್ ದ ಬೆಸ್ಟ್ ಏರ್ಪೋರ್ಟ್. ಓಕೆ. ಈಗ ನೋಡಿ, ಇದು ದೇವನಹಳ್ಳಿ ಪ್ರಾರಂಭ ಆದಾಗ ಒಂದೇ ರನ್ವೇ ಇತ್ತು. ಅದನ್ನೆಲ್ಲ ಲಕಿಲಿ ಕರ್ನಾಟಕ ಗೌರ್ಮೆಂಟ್ ಗೇವ್ ಎನಫ್ ಲ್ಯಾಂಡ್ ಫಾರ್ ಎಕ್ಸ್ಪೆನ್ಷನ್. ಆಮೇಲೆ ಒಂದಿಷ್ಟು ಪಾರ್ಟಿಸಿಪೇಷನ್ ಇತ್ತು. ಕರ್ನಾಟಕ ಗೌರ್ಮೆಂಟ್ ಜಸ್ಟ್ ಡಿಂಟ್ ಗಿವ್ ಲ್ಯಾಂಡ್ ಬಿಕಾಸ್ ದೇ ವರ್ ಸ್ಟೇಕ್ ಹೋಲ್ಡರ್ಸ್. ಸೊ ಹಾಗಾಗಿ ಯಾವಾಗ ಟ್ರಾಫಿಕ್ ಜಾಸ್ತಿ ಆಗಕ್ಕೆ ಶುರುವಾಯಿತು ಆವಾಗ 2ನೇ ರನ್ವೇ ಶುರು ಮಾಡಿಕೊಂಡ್ರು. ಆಮೇಲೆ ಒಂದು ರನ್ವೇಗೂ ಇನ್ನೊಂದು ರನ್ವೇಗೂ ಒಂದಿಷ್ಟು ಅಂತರ ಇರಬೇಕು. ಯಾಕಂದರೆ ಒಂದೇ ಸರಿ 2 ಏರೋಪ್ಲೇನ್ ದೇ ಕ್ಯಾನ್ ಗೆಟ್ ಏರ್ಪೋರ್ಟ್. ಒನ್ ಕ್ಯಾನ್ ಗೋ ದಿಸ್ ವೇ, ಪ್ಯಾರಲಲ್ ರನ್ವೇ ಆಪರೇಷನ್ ಅಂತ ಹೇಳ್ತೀವಿ. ಸೊ ಒಂದೇ ಸರಿ 2 ಏರೋಪ್ಲೇನ್ಗಳು ಲ್ಯಾಂಡ್ ಆಗ್ಬೋದು. ಬಟ್ ಅದಕ್ಕೆ ಮಿನಿಮಮ್ ಡಿಸ್ಟೆನ್ಸ್ ಇರುತ್ತೆ. ಸೊ ಹೈದ್ರಾಬಾದ್ನಲ್ಲಿ ಮಾಡಿದ ತಪ್ಪು ಬೆಂಗಳೂರಿನವ್ರು ತಿದ್ಕೊಂಡ್ರು. ಸೊ ಇದು ಕರೆಕ್ಟ್ ವೇ ಆಫ್ ಡೆವಲಪಿಂಗ್ ಎನ್ ಏರ್ಪೋರ್ಟ್, ಕರೆಕ್ಟ್ ವೇ ಆಫ್ ಡೆವಲಪಿಂಗ್ ಎನ್ವೈರ್ನಮೆಂಟ್, ಸೇಫ್ ಫ್ಲೈಯಿಂಗ್ ಎನ್ವೈರ್ನಮೆಂಟ್. ಒಂದು ಅಬ್ಸ್ಟಕಲ್ ಇರ್ಕೂಡ್ದು, ಲಕ್ಕಿಲಿ ಏನೋ ಅಬ್ಸ್ಟಕಲ್ ಇಲ್ಲ. ಇನ್ನೊಂದು ಬರ್ಡ್ ಮೆನೆಸ್ ಇರಬಾರ್ದು. ನಾನು ಹೇಳಿದ್ನಲ್ಲ, ಮೂರು ಕಡೆ ಡಂಪ್ ಮಾಡ್ತಿದ್ರು ಬೆಂಗಳೂರು ಕಸನೆಲ್ಲ, ಅದನ್ನು ತೆಗ್ಸಾಕಿದ್ರು. ದೆನ್ 3 ಟ್ರಾಫಿಕ್ಕಿಗೆ ಅನುಕೂಲವಾಗಿ, ಅಂದರೆ ಪ್ಯಾಸೆಂಜರ್ ಜಾಸ್ತಿ ಜನ ಪ್ಯಾಸೆಂಜರ್ಗಳು ಯಾವಾಗ ಫ್ಲೈ ಮಾಡೋಕ್ಕೆ ಶುರು ಮಾಡಿದ್ರು ನಂಬರ್ ಆಫ್ ಏರೋಪ್ಲೇನ್ಗಳು ಜಾಸ್ತಿ ಆಗುತ್ತೆ. ಆಮೇಲೆ ಅವನ್ನ ನಿರ್ವಹಣೆ ಮಾಡಬೇಕು. ಸುಮ್ಮನೆ ಪ್ಯಾಸೆಂಜರ್ಗಳು ಲಾಂಜಲ್ಲೋ ಅಥವಾ ಟರ್ಮಿನಲ್ಲೋ ಕೂತ್ಕೊಂಡು 3 ಗಂಟೆ ವೆಯ್ಟ್ ಮಾಡೋದಕ್ಕಿಂತ ದ ಮೊಮೆಂಟ್ ದೇ ಕಮ್ ಕ್ವಿಕ್ಲಿ ಡಿಸ್ಪೋಸ್ ದೆಮ್ ಆಫ್. ಸೊ ದಿಸ್ ಈಸ್ ಆಲ್ ಕಾಲ್ಡ್ ಸೇಫ್ ಎನ್ವೈರ್ನ್ಮೆಂಟ್ ಫಾರ್ ಫ್ಲೈಯಿಂಗ್. ಅನ್ಫಾರ್ಚುನೇಟ್ಲಿ ಇದು ಎಲ್ಲ ಕಡೆನೂ ಇಲ್ಲ, ಅಹಮದಾಬಾದ್ನಲ್ಲೂ ಇರಲಿಲ್ಲ. ಬಟ್ ಅದ್ರ ಜೊತೆಗೆ ನಾನು ಅದೇ ಸರ್, ರನ್ವೇಯಲ್ಲಿ ನೀವು ಒಂದು ಈ ಬರ್ಡ್ ಸರ್ವೆ ಅಂತ ಏನು ಮಾಡಿರಲ್ವ ಅಂತ. ಯಾಕೆಂದರೆ ನೋಡಿ, ಈಗ ಮಾತನಾಡ್ತಾ ಇರೋ ರೀತಿಯಾಗಿ 2 ಇಂಜಿನ್ಗಳು ಫೇಲ್ ಆಗಿದೆ ಅಂತ ಹೇಳಿ, ಯಾವುದೋ ಒಂದು ಬರ್ಡ್ ಬಡ್ದಾಗ ಅಂದರೆ ಯಾವ ಭಾಗಕ್ಕೆ ಹೆಚ್ಚಾಗಿ ಬಡ್ದಾಗ ಈ ಥರದ್ದು ಒಂದು ದೊಡ್ಡ ದುರಂತ ಸಂಭವಿಸ್ಲಿಕ್ಕೆ ಸಾಧ್ಯ ಅಂತ ಸರ್? ನಾನು ಎಂಜಿನ್ ನೋಡಿ, ನೀವು ಹೇಳಿದಾಗೆ 2 ಇಂಜಿನ್ನಿಗೆ ಬರ್ಡ್ಗಳು ಬಡ್ದಿರ್ಬೋದು ಅನ್ನೋದು ಹಿಂದೆ ಐತಿಹಾಸಿಕವಾಗಿ ನಡೆದಿಲ್ಲ ಅಂತೇನಿಲ್ಲ. ಒಂದು ಉದಾಹರಣೆ ಇದೆ. ಅಮೆರಿಕದಲ್ಲಿ ಕ್ಯಾಪ್ಟನ್ ಸಲ್ಲಿ ಅಂತೇಳಿ ಒಂದು ಇಂಗ್ಲಿಷ್ ಪಿಕ್ಚರ್ ಬಂದಿತ್ತು, ನೀವು ನೋಡ್ರಿ, ಇಲ್ದರ ಯೂಟ್ಯೂಬಲ್ಲಿ ನೋಡಿ, ಸಲ್ಲಿ, SULLY. ಈ ಮನುಷ್ಯ, he was the captain and another senior co-pilot. They took off from airfield, same Airbus 320, what I fly. ಸೊ ಏರ್ಬಸ್ 320. ಅಲ್ಲಿ ಏನಾಗುತ್ತೆ ಅಂದರೆ, ಅಹಮದಾಬಾದಲ್ಲಿದ್ದಿರೋದು ಐಸೋಲೇಟೆಡ್ ಬರ್ಡ್ ಆ್ಯಕ್ಟಿವಿಟಿ. ಅಂದರೆ 1 ಹದ್ದು 2 ಹದ್ದು ಹಿಂಗೆ ಹಾರಾಡ್ತಿರ್ತವೆ. ಕೆಲವು ಸಲ ಏನಾಗುತ್ತೆ, ಮೈಗ್ರೇಟರಿ ಬರ್ಡ್ಸ್, ಈ ವಲಸೆ ಹಕ್ಕಿಗಳು ಇರ್ತವಲ್ಲ, ಅವು ಗುಂಪಾಗಿ ಹಿಂಡಾಗಿ ಹಾರ್ತಾ ಇರ್ತವೆ. ಅವಕ್ಕೇನು ಗೊತ್ತಿಲ್ಲ, ಬಿಕಾಸ್ ದಟ್ ಈಸ್ ಎ ರೂಟ್ ಎಸ್ಟಾಬ್ಲಿಷ್ ಫಾರ್ ಡೆಕೇಡ್ಸ್, ಸೆಂಚುರೀಸ್. ಸೊ ಅವರು ಅದೇ ಇನ್ನೊಂದು ಹಾಳು ಮಾಡ್ತಾರೆ. ಸೊ ಹೀ ಎನ್ಕೌಂಟರ್ಡ್ ದಟ್ ವಲಸೆ ಹಕ್ಕಿಗಳ ಒಂದು ಗುಂಪು. 2 ಇಂಜಿನ್ ಹೋಯ್ತು. ಸೊ ಟರ್ನ್ ಮಾಡೋಕ್ಕೂ ಜಾಗ ಇಲ್ಲ. ಟರ್ನ್ ಮಾಡಿದರೆ ಆ ರನ್ವೇ ಆ ಕಡೆ ಇದೆ, ದೂರ ಇದೆ. ಸೊ ಈ ಲ್ಯಾಂಡೆಡ್ ಆನ್ ಎ ರಿವರ್, ಹಡ್ಸನ್ ರಿವರ್ ಅಂತೇಳಿ. ಆ ಹಡ್ಸನ್ ರಿವರ್ ಮೇಲೆ ಸೇಫಾಗಿ ಲ್ಯಾಂಡ್ ಮಾಡಿದ. ಎಲ್ಲ 143 ಪ್ಯಾಸೆಂಜರ್ಗಳು ಸೇಫ್. ಇವನು ಈಸ್ ಆಲ್ಸೋ ಸೇಫ್. ಈ ಬಿಕಮ್ ಎ ಹೀರೋ. ಒನ್ ಡೇ ಬಿಕಮ್ ಎ ಹೀರೋ, ಅದರ್ ಡೇ ಬಿಕಮ್ ಎ ವಿಲನ್. ಡಿಪ್ ಆಗಲ್ವಾ ಸರ್ ಅದು ಫ್ಲೈಟ್? ಇಲ್ಲ, ಪ್ರತಿಯೊಂದು ಏರೋಪ್ಲೇನಿಗೂ ಒಂದು ಫ್ಲೋಟಿಂಗ್ ಟೈಮ್ ಅಂತ ಇರುತ್ತೆ. ಆಫ್ಟರ್ ಯು ಡಿಚ್ ಓವರ್ ದ ಸಿ ಆರ್ ಡಿಚ್ ಓವರ್ ರಿವರ್, ಅದು ಮ್ಯಾನುಫ್ಯಾಕ್ಚರಿಂಗ್ ಟೈಮಲ್ಲೇ ಸರ್ಟಿಫೈ ಮಾಡಿರ್ತಾರೆ. ದಿಸ್ ಇಸ್ ದ ಫ್ಲೋಟಿಂಗ್ ಟೈಮ್, 50 ಮಿನಿಟ್ಸ್, 47 ಮಿನಿಟ್ಸ್, 45 ಮಿನಿಟ್ಸ್, 47 ನಿಮಿಷದವರೆಗೂ ಫ್ಲೋಟ್. ಅದು ಕನ್ಸ್ಟ್ರಕ್ಷನ್ ಆಗಿರುತ್ತೆ. ದೇ ಆ್ಯಕ್ಚುಲಿ ಡಿಚ್ ದ ಏರ್ಕ್ರಾಫ್ಟ್ ಡ್ಯೂರಿಂಗ್ ಮ್ಯಾನುಫ್ಯಾಕ್ಚರಿಂಗ್. ಒಂದು ಏರೋಪ್ಲೇನ್ ಕಳ್ಕೊಳ್ತಾರೆ, ಆದರೂ ದೇ ಹ್ಯಾವ್ ಟು ಗೆಟ್ ಸರ್ಟಿಫಿಕೇಟ್ ಫಾರ್ ಆಲ್ ದಿಸ್. ಸೊ ಅದರಲ್ಲಿ ಈ ವಾಸ್ ಏಬಲ್ ಟು ಸಕ್ಸಸ್ಫುಲಿ ಸೇವ್ ಹಿಮ್ಸೆಲ್ಫ್, ಸೇವ್ ದ ಪ್ಯಾಸೆಂಜರ್ಸ್. ಬಟ್ ಇದು
ಈ ಥಿಯರಿ ಏನು ಬರ್ತಾ ಇದೆ, 2 ಇಂಜಿನ್ ಫೇಲ್ ಆಗಿರ್ಬೋದು ಅಂತ, ಅದು ಗೊತ್ತಾಗುತ್ತೆ ಮುಂದೆ ಏನು ಆಗಿರ್ಬೋದಾ ಇಲ್ವಾ ಅಂತೇಳಿ. ಸೊ ಬಟ್ ಈ ಐಸೋಲೇಟೆಡ್ ಬರ್ಡ್ ಆ್ಯಕ್ಟಿವಿಟಿ ಇದ್ದಾಗ ಈ ಥರ ಅಪಘಾತಗಳು ಕಡಿಮೆ. ವಲಸೆ ಹಕ್ಕಿಗಳು ದೊಡ್ಡ ಗುಂಪು ಬಂತು ಅಂದರೆ ಸಾಧ್ಯ ಇರ್ಬೋದು, ಬಟ್ ಅಹಮದಾಬಾದಲ್ಲಿ ಆ ಥರ ಇರೋದು ಕಡಿಮೆ, ಆಗಿರೋದು ಕಡಿಮೆ. ಇನ್ನೊಂದು, ಈ ಅಮೆರಿಕನ್ ಕ್ಯಾಪ್ಟನ್ಗಳೆಲ್ಲ ಇದರಲ್ಲಿ ಮೂಗು ತೋರಿಸ್ತಾ ಇದ್ದಾರೆ. ಕೋ-ಪೈಲಟ್ ಫರ್ಗಾಟ್ ಅಂಡರ್ ಕ್ಯಾರೇಜ್. ಅಂದರೆ ಅಂಡರ್ ಕ್ಯಾರೇಜ್ ಅಂದರೆ ವೀಲ್ಸ್. ನಾವೇನು ಮಾಡ್ತೀವಿ ನೋಡಿ, ಟೇಕ್ ಆಫ್ ಆದ ಕೂಡಲೇ ಓಕೆ ಕೋ-ಪೈಲಟ್ ಇಫ್ ಈಸ್ ಫ್ಲೈಯಿಂಗ್, ಒಂದು ಕ್ಯಾಪ್ಟನ್ ಲೆಫ್ಟ್ ಸೀಟಲ್ಲಿ ಕೂತ್ಕೊಂಡಿರ್ತಾರೆ, ಕೋ-ಪೈಲಟ್ ರೈಟ್ ಸೀಟಲ್ಲಿ ಕೂತ್ಕೊಂಡಿರ್ತಾರೆ. ಬಟ್ ನಾಟ್ ನೆಸೆಸರಿ ಲೆಫ್ಟ್ ಸೀಟ್ ಕ್ಯಾಪ್ಟನ್ ಆಲ್ವೇಸ್ ಫ್ಲೈಸ್. ಇದಕ್ಕೆ ಪೈಲಟ್ ಫ್ಲೈಯಿಂಗ್ ಅಂಡ್ ಪೈಲಟ್ ಮಾನಿಟರಿಂಗ್ ಅಂತ ಹೇಳ್ತಾರೆ. ಹಿ ಕುಡ್ ಬಿ ಪೈಲಟ್ ಫ್ಲೈಯಿಂಗ್, ಮಾನಿಟರ್ ಅಂದರೆ ನಾರ್ಮಲಿ ಇಟ್ ಈಸ್ ಹೆಡ್ ಡೌನ್ ಸಿಸ್ಟಮ್ಸ್, ಇನ್ಸ್ಟ್ರೂಮೆಂಟ್ಸ್. ಕ್ಯಾಪ್ಟನ್ ಪೈಲಟ್ ಫ್ಲೈಯಿಂಗ್ ಅಂದರೆ ಈಸ್ ಲುಕಿಂಗ್ ಅಪ್, looking out, birds or any other problem. So then he will control. So ಇದರಲ್ಲಿ ಏನಾಗಿದೆ ಗೊತ್ತಿಲ್ಲ, ಯಾರು ಪೈಲಟ್ ಫ್ಲೈಯಿಂಗ್, ಯಾರು ಪೈಲಟ್ ಮಾನಿಟರಿಂಗ್ ಅಂತ. ಮೋಸ್ಟ್ಲಿ ಸಿನ್ಸ್ ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಲಾಂಗ್ ಫ್ಲೈಟ್, ಲೆಟ್ ಅಸ್ ಸೇ ಕ್ಯಾಪ್ಟನ್ ಈಸ್ ಫ್ಲೈಯಿಂಗ್, ಕೋ-ಪೈಲಟ್ ಇಸ್ ಮಾನಿಟರ್. ಸಬರ್ವಾಲ್ ಇಸ್ ಎ ಕ್ಯಾಪ್ಟನ್, ಸೊ ಅದರ್ ಒನ್ ಇಸ್ ಕೋ-ಪೈಲಟ್. ಸೊ ಏನು ಕೂಡಲೇ ಹಿಂಗೆ ಟೇಕ್ ಆಫ್ ಆದ ಕೂಡಲೇ ವಿತಿನ್ 60 feet ಅದು ಕ್ಲೈಂಬ್ ತೋರಿಸುತ್ತೆ ಇನ್ಸ್ಟ್ರೂಮೆಂಟ್. ಓಕೆ, ಅಂದರೆ ಇಟ್ ಇಸ್ ಎ ನೀಡಲ್, ಇಟ್ ವಿಲ್ ಗೋ ಅಪ್, ಲಿಫ್ಟ್ ಆಗಬೇಕು ಮೇಲೆ. ರೇಟ್ ಆಫ್ ಕ್ಲೈಂಬ್ ತೋರಿಸುತ್ತೆ. ಓಕೆ, ಇದು ಹಿಂಗೆ ಲೆವೆಲ್ ಇರುತ್ತೆ, ಲೆವೆಲ್ ಫ್ಲೈಟಲ್ಲಿ ಡಿಸೆಂಡ್ ಮಾಡ್ಬೇಕಾದ್ರೆ ಹಿಂಗೆ ತೋರಿಸುತ್ತೆ. ಅಂದರೆ ಯು ಆರ್ ಡಿಸೆಂಡಿಂಗ್ ಅಟ್ ಸಮ್ ರೇಟ್, ಯು ಆರ್ ಕ್ಲೈಂಬಿಂಗ್ ಅಟ್ ಸಮ್ ರೇಟ್. ಸೊ ರೇಟ್ ಆಫ್ ಕ್ಲೈಂಬ್ ಅಂದರೆ ಪಾಸಿಟಿವ್ ರೇಟ್ ಆಫ್ ಕ್ಲೈಂಬ್ ಅಂತ ಹೇಳಿದ ಕೂಡಲೇ ಗೇರ್ ಅಪ್ ಅಂತ ಅವ್ರಿಗೆ ಈ ಕಮಾಂಡ್ಸ್ ಮಾನಿಟರ್ ಮಾಡಬೇಕು. ಅದಕ್ಕೆ ಅವರು ಗೇರ್ ಅಪ್ ಅಂದ ಕೂಡಲೇ ಅವ್ರು ಒಂದು ಲಿವರ್ ಇರುತ್ತೆ, ಅದನ್ನು ಯು ವಿಲ್ ಜಸ್ಟ್ ಪುಲ್ ಇಟ್ ಅಪ್, ವಿತಿನ್ ಸೆಕೆಂಡ್ಸ್ ದ ವೀಲ್ಸ್ ವಿಲ್ ಗೋ ಡೌನ್, ಗೋ ಅಪ್ ಅಂಡ್ ಗೆಟ್ ಫ್ಲಶ್ಡ್ ಇನ್ ದ ಬಾಡಿ ಆಫ್ ದಿ ಏರೋಪ್ಲೇನ್. ನೋಡಿ ಇದರಲ್ಲಿ 60 feet ಇದಾಗಬೇಕು. ಇದರಲ್ಲಿ ಸುಮಾರು 10 ಗಾಲಿಗಳಿದೆ. 4 ಈ ಕಡೆ 4 ಆ ಕಡೆ 8 ನೋಸ್ ವೀಲ್ ಅಂತ ಹೇಳ್ತೀವಿ, ಅದೇ ಒಟ್ಟು 10 ಗಾಲಿಗಳು. ಆ 10 ಗಾಲಿಗಳು ಹೋದ ಕೂಡಲೇ, ಒಳಗೆ ಹೋದ ಕೂಡಲೇ ಏರೋಪ್ಲೇನ್ ವಿಲ್ ಕ್ಲೈಂಬ್ ಲೈಕ್ ಎ ರಾಕೆಟ್. ಯಾಕಂದರೆ ಅಷ್ಟು ಡ್ರ್ಯಾಗ್ ಕಡಿಮೆ ಆಗಿಬಿಡುತ್ತಲ್ಲ, ಇಟ್ ವಿಲ್ ಕ್ಲೈಂಬ್ ಲೈಕ್ ಎ ರಾಕೆಟ್. ದಟ್ ಈಸ್ ವಾಟ್ ಈಸ್ ರಿಕ್ವೈರ್ಡ್, ಬಿಕಾಸ್ ಇಮಿಡಿಯೇಟ್ಲಿ ವಿ ವಾಂಟ್ ಟು ಗೆಟ್ ಔಟ್ ಆಫ್ ದಿಸ್ ಅನ್ಸೇಫ್ ಎನ್ವೈರನ್ಮೆಂಟ್. ಬರ್ಡ್ಸ್ ಅದು ಇದು ಅಂತೇಳಿ. ಅಫ್ಕೋರ್ಸ್ ಇನ್ ಸಮ್ಮರಲ್ಲಿ ಬರ್ಡ್ಸ್ ವಿಲ್ ಬಿ ದೇರ್ ಅಪ್ ಟು 6,000 8,000 feet. ಸೊ ಇದಾದ ಕೂಡಲೇ ಏನೊಂದು ಫ್ಲಾಪ್ ಅಂತ ಇರುತ್ತೆ, ಫ್ಲಾಪ್ ವಿಚ್ ಆ್ಯಕ್ಚುಲಿ ಗಿವ್ಸ್ ದಟ್ ಅಡಿಷನಲ್ ಲಿಫ್ಟ್ ಫಾರ್ ಟೇಕ್ ಆಫ್. ಓಕೆ, ಆಮೇಲೆ ಸೇಮ್ ಫ್ಲಾಪ್ ವಿಲ್ ಗಿವ್ ಅಡಿಷನಲ್ ಡ್ರ್ಯಾಗ್ ಫಾರ್ ಲ್ಯಾಂಡಿಂಗ್. ಸೊ ಫ್ಲಾಪ್ ದಟ್ ವೇ ಇಸ್ ದ ಮೇಜರ್ ರೋಲ್, ವೆರಿ ಮೇಜರ್ ರೋಲ್ ಇಟ್ ಪ್ಲೇಸ್ ಡ್ಯೂರಿಂಗ್ ಟೇಕ್ ಆಫ್ ಆ್ಯಂಡ್ ಡ್ಯೂರಿಂಗ್ ಲ್ಯಾಂಡಿಂಗ್. ಓಕೆ, ಸೊ ಇದು ಆಗಿದ್ದು ಏನು ಅಂತ ಹೇಳಿ, ಐ ವಾಸ್ ಡಿಸ್ಕಸ್ಸಿಂಗ್ ವಿತ್ ಮೈ ಸನ್. ಅವರು ಈ ಫ್ಲೈಸ್ ಫಾರ್ ಯುರೋಪಿಯನ್ ಏರ್ಲೈನ್. ಸೊ ನಾವು ಹಿಂಗೆ ಮಾತಾಡ್ತಿದ್ವಿ, ಅದು ಹೆಂಗೆ ಅಂಡರ್ ಕ್ಯಾರೇಜ್ ಡಿಡ್ ನಾಟ್ ಗೋ ಅಪ್ ಆಫ್ಟರ್ ಸಚ್ ಎ ಲಾಂಗ್ ಟೈಮ್ ಅಂದರೆ ವಿತಿನ್ ಸ್ಟಿಪ್ಯುಲೇಟೆಡ್ ಟೈಮ್. ಅವನು ಹೇಳಿದ ಪ್ರಕಾರ ದೆರ್ ಈಸ್ ಒನ್ ಎಮರ್ಜೆನ್ಸಿ ವಿಚ್ ಈಸ್ ಕಾಲ್ಡ್ ಅನ್ರಿಲಯಬಲ್ ಏರ್ ಸ್ಪೀಡ್. ಅನ್ರಿಲಯಬಲ್ ಏರ್ ಸ್ಪೀಡ್ ಅಂದರೆ ನೋಡಿ, ಇದು ಈಗ ನೀವು ಡ್ರೈವ್ ಮಾಡ್ಬೇಕಾದ್ರೆ ನಿಮ್ಮ ಗಾಲಿ 1 ಮಿನಿಟಿಗೆ ಎಷ್ಟು ರೊಟೇಟ್ ಆಗುತ್ತೆ ಅದ್ರ ಪ್ರಕಾರ ನಿಮಗೆ ಸ್ಪೀಡ್ ಸಿಗುತ್ತೆ. ಏರೋಪ್ಲೇನಲ್ಲಿ ಏನು ಗಾಲಿ ಸಿಗುತ್ತೆ. ಸೊ ಇಟ್ ಈಸ್ ಬೇಸ್ಡ್ ಆನ್ ಪ್ರೆಷರ್. ಅಟ್ ವಾಟ್ ಪ್ರೆಷರ್ ದ ಏರೋಪ್ಲೇನ್ ಈಸ್ ಗೋಯಿಂಗ್, ದ ಏರ್ ಈಸ್ ಹಿಟ್ಟಿಂಗ್ ದ ಏರೋಪ್ಲೇನ್. ಅದನ್ನು ಡೈನಮಿಕ್ ಪ್ರೆಷರ್ ಅಂತಾರೆ. ಆಮೇಲೆ ಸ್ಟ್ಯಾಟಿಕ್ ಪ್ರೆಷರ್ ಅಂದರೆ ಸೈಡಲ್ಲಿ ಒಂದು 20 ಹೋಲ್ಗಳು ಮಾಡಿರ್ತಾರೆ, ಅಲ್ಲಿ ಈ ಗಾಳಿಯ ರಭಸ ಎಫೆಕ್ಟ್ ಆಗಲ್ಲ. ಸೊ ಈ ಗಾಳಿಯ ರಭಸ ಹೊಡೆಯೋ ಗಾಳಿಯ ರಭಸ ಮತ್ತು ಈ ಒಂದು ಸ್ಟ್ಯಾಟಿಕ್ ಪ್ರೆಷರ್ ಏನಿರುತ್ತೆ, ಇದನ್ನು ಕಂಬೈನ್ ಮಾಡಿಬಿಟ್ಟು ADC ಅಂತ ಕೊಡ್ತಾರೆ, ಏರ್ ಡೇಟಾ ಕಂಪ್ಯೂಟರ್. ಓಕೆ, ಅದರಿಂದ ನಿಮಗೆ ಸ್ಪೀಡ್ಗಳು ಬರುತ್ತೆ. ಓಕೆ, ಇದೆಲ್ಲ ಎವ್ರಿಥಿಂಗ್ ಇಸ್ ಡಿಜಿಟಲೈಸ್. ಯಾವುದು ನೀಡಲ್ ಕಾಣಲ್ಲ ಅಥವಾ ನೀಡಲ್ ಸ್ಟಕ್ ಆಗೋ ಆ ಥರ ಏನಿಲ್ಲ. ಸೊ ಎವ್ರಿಥಿಂಗ್ ಈಸ್ ಕಂಪ್ಯೂಟರೈಸ್ಡ್. ಆಗ ಕೆಲವು ಸರಿ ಏನಾಗುತ್ತೆ ಅಂದರೆ, ಭಾರತದಲ್ಲಿ ಇದಾಗೋದು ಭಾಳ ಕಡಿಮೆ, ಕೆಲವು ಹಿಮ
ಹಿಮಚ್ಛಾದಿತ ಏರ್ಪೋರ್ಟ್ಗಳಲ್ಲಿ Okay. ವೆನ್ ಯು ಟೇಕ್ ಆಫ್ ದೇರ್ ಇಸ್ ಸ್ನೋ ಬೌಂಡ್. ಸೊ ಕೆಲವು ಸರಿ ಈ ಐಸ್ ಫಾರ್ಮೇಷನ್ ಆಗಿಬಿಡುತ್ತೆ ಆ ತೂತುಗಳಲ್ಲಿ. ಆವಾಗ ನಿಮಗೆ ಎರಾಟಿಕ್ ಸ್ಪೀಡು ಅಂದರೆ ಜಂಪ್ ಲೈಕ್ ದಿಸ್. ಆವಾಗ ಏನು ನೀವು ಆ ಒಂದು ಸಿಚುವೇಶನ್ ಇಟ್ಸ್ ವೆರಿ ವೆರಿ ಟ್ರಿಕಿ ಎಮರ್ಜೆನ್ಸಿ. ನಮಗೆ ಟ್ರೈನಿಂಗ್ ಕೊಡ್ತಾರೆ ಇದರಲ್ಲಿ ಸಿಮ್ಯುಲೇಟರ್ನಲ್ಲಿ. ಅದನ್ನು ಹ್ಯಾಂಡಲ್ ಮಾಡೋದು ಭಾಳ ಟ್ರಿಕಿ. ಯು ಹ್ಯಾವ್ ಟು ಬಿ ವೆರಿ ವೆರಿ ಅಕ್ಯುರೇಟ್ ಇನ್ ಫ್ಲೈಯಿಂಗ್. ಆವಾಗ ಈ ಸ್ಪೀಡು ಗೊತ್ತೇ ಆಗಲ್ಲ ಏನು ಸ್ಪೀಡು ಅಂತೇಳಿ. ಒಂದೇ ಸರಿ ಸ್ಟಾಲ್ ಅಂತ ಬರುತ್ತೆ, ಅದು ಓವರ್ ಸ್ಪೀಡ್ ಅಂತ. ಈಗ ಓವರ್ ಸ್ಪೀಡ್ಗೆ ಹೋಗ್ತಿದ್ದೀವ, ಸ್ಟಾಲ್ ಆಗ್ತಾ ಇದೀವೋ ಗೊತ್ತಾಗಲ್ಲ. ಸೊ ಆ ಟೈಮಲ್ಲಿ ಯು ಆರ್ ನಾಟ್ ಸಪೋಸ್ ಟು ಚೇಂಜ್ ದಿ ಕಾನ್ಫಿಗರೇಷನ್. ಕಾನ್ಫಿಗರೇಷನ್ ಅಂದರೆ ಅಂಡರ್ ಕ್ಯಾರೇಜ್ ಕೆಳಗಿದ್ರೆ ಕೆಳಗೆ ಇರಲಿ, ಫ್ಲಾಪ್ಸ್ ಕೆಳಗಿದ್ರೆ ಕೆಳಗೆ ಇರಲಿ, ಫ್ಲಾಪ್ಸ್ ಮೇಲಿದ್ರೆ ಮೇಲೆ ಇರಲಿ. ಡೋಂಟ್ ಟಚ್ ದಿ ಬಟ್ ಜಸ್ಟ್ ಫಾಲೋ ದಟ್ ಒಂದು ಸೇಫ್ ಇನ್ ಬಿಟ್ವೀನ್ ಏನಿರುತ್ತೆ. ಒಂದು ಸರಿ ಓವರ್ ಸ್ಪೀಡ್ ಅಂತ ಕೂತ್ಕೊಳ್ಳುತ್ತೆ ಕಂಪ್ಯೂಟರ್, ಇನ್ನೊಂದ್ಸರಿ ಸ್ಟಾಲ್ ಅಂತ ಕೂಗುತ್ತೆ. ಸೊ ಸಮ್ವೇರ್ ಇನ್ ಬಿಟ್ವೀನ್ you have to fly that accurately. Still that problem is solved. It gets solved. There's no problem. But ಅದೇ ಕೆಲವು ಸರಿ ಈ ಮಂಜು ಇದಾದಾಗ ಈ ಪ್ರಾಬ್ಲಮ್ ಆಗುತ್ತೆ. ಇಟ್ ಈಸ್ ನಾಟ್. ಸೊ ಈಗ ಯಾರೂ ಹೇಳೋಕ್ಕಾಗಲ್ಲ ಕೋಪೈಲಟ್ ವಾಸ್ ನಾಟ್ ಡೂಯಿಂಗ್ ಹಿಸ್ ಆ್ಯಕ್ಷನ್ ಅಥವಾ ಪೈಲಟ್ ಮಾನಿಟರಿಂಗ್ ವಾಸ್ ನಾಟ್ ಡೂಯಿಂಗ್ ಆ್ಯಕ್ಷನ್. ಎಂಜಿನ್ ಡಬಲ್ ಇಂಜಿನ್ ಫೇಲ್ ಆಯಿತಾ. ಆಮೇಲೆ ಇನ್ನೊಂದು 2 ಇಂಜಿನ್ ಇದಾವಲ್ಲ, 2 ಇಂಜಿನ್ ಫೇಲ್ ಆದರೆ ಒಂದು ರ್ಯಾಟ್ ಅಂತ ಇರುತ್ತೆ, RAT, ರ್ಯಾಮ್ ಏರ್ ಟರ್ಬೈನ್. ಬಿಕಾಸ್ 2 ಇಂಜಿನ್ ಫೇಲ್ ಆದರೆ ದರ್ ಇಸ್ ನೋ ಎಲೆಕ್ಟ್ರಿಕ್ ಸಪ್ಲೈ. ದೆನ್ ದಟ್ ರ್ಯಾಟ್ ವಿಲ್ ಡಿಪ್ಲಾಯ್ ಆನ್ ಇಟ್ಸ್ ಓನ್. ಅದೊಂಥರ ಒಂದು ಫ್ಯಾನ್ ಟೈಪ್ ಇರುತ್ತೆ, ತಕ್ಷಣ ಅದು ಆಟೋಮ್ಯಾಟಿಕ್. ಇಟ್ ಇಸ್ ಆಟೋಮ್ಯಾಟಿಕ್ ಪ್ರೊಸೆಸ್. ಪೈಲಟ್ ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್. ಆ ಆಟೋಮ್ಯಾಟಿಕ್ ಪ್ರೊಸೆಸ್ಸಲ್ಲಿ ಇಟ್ ವಿಲ್ ಅಟ್ಲೀಸ್ಟ್ ಗಿವ್ ಎಮರ್ಜೆನ್ಸಿ ಎಲೆಕ್ಟ್ರಿಕ್ ಸಪ್ಲೈ. ಬಟ್ ದ ಹೈಟ್ ಈಸ್ ವೆರಿ ಲೋ. ಅದು ಮೊದಲೇ ಅಂಡರ್ ಕ್ಯಾರೇಜ್ ಇಸ್ ಡೌನ್, ಫ್ಲಾಪ್ಸ್ ಅಪ್ ಡೌನ್ ಗೊತ್ತಿಲ್ಲ. ಇದು ರ್ಯಾಟ್ ಬೇರೆ ಹೊಟ್ಟೆಯಿಂದ ಹೊರಗೆ ಬಂದುಬಿಡುತ್ತೆ. ಓಕೆ, ಸೊ ದಟ್ ಆಲ್ ದಿಸ್ ಥಿಂಗ್ಸ್ ವಿಲ್ ಕಂಪೌಂಡ್. ಸೊ ಈಗ ಅದೇ ನಾನು ಹೇಳಿದಾಗ ಇವೆಲ್ಲ ಈ ಬ್ಲ್ಯಾಕ್ ಬಾಕ್ಸಲ್ಲಿ ನಿಧಾನವಾಗಿ ಗೊತ್ತಾಗುತ್ತೆ. ಆಮೇಲೆ ವಾಟ್ ಟ್ರಾನ್ಸ್ಪೈರ್ಡ್, ಇವರು ಪೈಲಟ್ ಮತ್ತು ಕೋಪೈಲಟ್ ಏನು ಮಾತಾಡಿದರು, ಪೈಲಟ್ ಆ್ಯಂಡ್ ATC ಏನು ಮಾತಾಡಿದರು, ಪೈಲಟ್ ಮತ್ತು ಕ್ಯಾಬಿನ್ ಕ್ರೂ ಏನು ಮಾತಾಡಿದರು, ಅದರದ್ದೊಂದು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಂತೀರಿ. ಈಗ 2 ಸಿಕ್ಕಿದೆಯಂತೆ, 2 ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದೆ. ಹಾಂ, ಸೊ 2 ಸಿಕ್ಕಿದ ಮೇಲೆ ಒಂದಿಷ್ಟು ಇನ್ವೆಸ್ಟಿಗೇಷನ್ ಆಗುತ್ತೆ. ಒಂದು ಇನ್ವೆಸ್ಟಿಗೇಷನ್ ಕಮಿಟಿ ಭಾರತದ ಡೈರೆಕ್ಟರ್ ಜನರಲ್ ಸಿವಿಲ್ ಏವಿಯೇಷನ್ನಿಂದನೇ ಆಗಿರುತ್ತೆ. ಇನ್ನೊಂದು ಬೋಯಿಂಗ್ ವಿಮಾನ ಸಂಸ್ಥೆಯಿಂದ ಬರ್ತಾರೆ, ಅವರು ಒಂದು ಇನ್ವೆಸ್ಟಿಗೇಷನ್ ಥರ ಮಾಡ್ತಾರೆ. ಆಮೇಲೆ ಅಮೆರಿಕದ NTSBನೂ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. NTSB ಅಂದರೆ ನ್ಯಾಷನಲ್ ಟ್ರಾನ್ಸ್ಪೋರ್ಟೇಷನ್ ಸೇಫ್ಟಿ ಬೋರ್ಡ್ ಅಂತೇಳಿ. ದೇ ಆರ್ ಎಕ್ಸ್ಪರ್ಟ್ಸ್ ಇನ್ ಆಲ್ ದಿಸ್ ಇನ್ವೆಸ್ಟಿಗೇಷನ್. ಅವರ ಲೈಫೇ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್. ಸೊ ದೇ ಕ್ಯಾನ್ ಕ್ಯಾಚ್ ಈಚ್ ಆ್ಯಂಡ್ ಎವ್ರಿ ಆಸ್ಪೆಕ್ಟ್. ಸೊ ಇದೆಲ್ಲ ಆಗೋ ಅಷ್ಟೊತ್ತಿಗೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಅವಸರವಾಗಿ ಯಾರೂ ಏನೂ ಮಾಡೋಕ್ಕೋಗಲ್ಲ. ಬಿಕಾಸ್ ದೇ ಆರ್ ಥರೋ ಪ್ರೊಫೆಷನಲ್ಸ್. ಬಿಕಾಸ್ ಈಗ ನೋಡಿ, ಪೈಲಟ್ಗಳಿಗೆ ಆಗಲಿ, ಏರ್ಲೈನ್ಗಳಿಗೆ ಆಗಲಿ, ಅಥವಾ ಈ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿಗಳಿಗೆ ಆಗಲಿ ಒಂದು SOP ಮಾಡ್ಕೊಂಡಿರ್ತಾರೆ. ಫಾರ್ ದ ಪೈಲಟ್ಸ್ ದಟ್ SOP ಈಸ್ ರಿಟನ್ ಇನ್ ಬ್ಲಡ್. ಓಕೆ, ಎವ್ರಿ ಆಕ್ಸಿಡೆಂಟ್ ಆದಾಗ ವಿ ಲರ್ನ್ ಸಮ್ ಲೆಸನ್ಸ್ ಬಿಕಾಸ್ ಇಟ್ಸ್ ಎ ಗ್ರೇಟ್ ಮಿಸ್ಫಾರ್ಚೂನ್. ಸೊ ನೆಕ್ಸ್ಟ್ at least nobody should commit that mistake if it is a pilot's mistake. And nobody should do this mistake if it is a manufacturer's mistake. Second, both the engine failed. ಏನು ಕಾರಣ ಇರ್ಬೋದು, because everything is ಮೆಕನೈಸ್ಡ್, ಕಂಪ್ಯೂಟರೈಸ್ಡ್. ಸೊ ಈ ಬೋಯಿಂಗ್ನಲ್ಲಿ ಸ್ವಲ್ಪ ಕಂಪೇರ್ ಟು ಏರ್ಬಸ್, ನಾಟ್ ದಟ್ ಬಿಕಾಸ್ ಐ ಆಮ್ ಎನ್ ಏರ್ಬಸ್ ಪೈಲಟ್, ಐ ಶುಡ್ ನಾಟ್ ಸೇ, ಬೋಯಿಂಗ್ನಲ್ಲಿ ಸೇಫ್ಟಿ ರೆಕಾರ್ಡ್ ಈಸ್ ನಾಟ್ ಗುಡ್. ತುಂಬ ಇದನ್ನು ಗೋಯಿಂಗ್ ಈಸ್ ನಾಟ್ ಗೋಯಿಂಗ್ ಅನ್ನೋ ಥರ, ಗೋಯಿಂಗ್ ಅನ್ನೋ ಥರ ಆಗ್ಬಿಟ್ಟಿದೆ ಈಗ. ಹೌದು, ಅಟ್ಲೀಸ್ಟ್ ನೀವು ಆಗಲೇ ಹೇಳಿದಾಗ ಸರ್, ಸಾರಿ ಟು ಇಂಟರಪ್ಟ್, ನಾನು ಅನ್ಸೇಫ್ ಎನ್ವೈರ್ಮೆಂಟಿಗೆ ಹೋದಾಗ ಅಟ್ಲೀಸ್ಟ್ ಈ ಥರದ ನೋಡಿ ರ್ಯಾಟ್ ವರ್ಕ್ ಮಾಡಿದ್ದಾಗಿರ್ಬೋದು, ಈ 2 ಇಂಜಿನ್ ಫೇಲ್ ಆದಾಗ ಆಗಿರ್ಬೋದು, ಅನ್ಸೇಫ್ ಎನ್ವೈರ್ಮೆಂಟಿಗೆ ಹೋದ್ಮೇಲೆ ಆ ಥರದ ಪಾಸಿಬಿಲಿಟೀಸ್ ಇದೆಯಾ ಸರ್? ಈ ಥರದ ಎರರ್ಗಳನ್ನ ಸರಿ ಮಾಡ್ಕೊಳ್ಳೋ ಆ ಥರದ್ದು ಮಾಡಲೇಬೇಕು. ನಾನು ಅದಕ್ಕೆ ಹೇಳಿದ್ದು, ಇಟ್ ಶುಡ್ ಬಿ ಮ್ಯಾನ್ಡ್ ಬೈ ಎ ಸ್ಪೆಷಲೈಸ್ಡ್ ಪರ್ಸನ್. ನಾಟ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತಾ ಅಂತ ಬದುಕುಳಿಯೋದು ಅನ್ಸೇಫ್ ಎನ್ವೈರ್ಮೆಂಟಿಗೆ ಹೋದ್ಮೇಲೆ? ನ್ಯಾಚುರಲಿ ಬಿಕಾಸ್ ಈಗ ನೋಡಿ, ಯಾಕೆ ಪೈಲಟ್
ಎರರ್ ಪೈಲಟ್ ಎರರ್ ಅಂತ ಬೊಬ್ಬೆ ಹೊಡಿತಾರೆ ಪ್ರತಿಯೊಂದು ಇದರಲ್ಲಿ. ಬಿಕಾಸ್ ಮೋಸ್ಟ್ ಪ್ರಾಬ್ಲಿ ಅವರೇ ಬದುಕೇ ಇರಲ್ಲ ಅವ್ರನ್ನ ಸಮರ್ಥಿಸ್ಕೊಳ್ಳೋಕ್ಕೆ. ಹೌದು. ಸೊ ಅದು ಸುಮ್ಮನೆ ಅವನ ತಲೆ ಕಟ್ಬಿಟ್ಟು ಓಕೆ ಮುಗೀತು. ಈಗ ಯಾರೋ ಏವಿಯೇಷನ್ ಮಿನಿಸ್ಟರ್ ನಿನ್ನೆ ಹೇಳಿದ್ರು 3 ತಿಂಗಳು ಟೈಮ್ ಕೊಟ್ಟಿದ್ವಿ ಅವರಿಗೆ, 3 ತಿಂಗಳೊಳಗೆ ಮುಗಿಸ್ಬಿಡ್ಬೇಕು ಇದನ್ನೆಲ್ಲ. ನೌ ಇಫ್ ಇಟ್ ಈಸ್ ನಾಟ್ ಪಾಸಿಬಲ್, ಇಟ್ಸ್ ನಾಟ್ ಪಾಸಿಬಲ್. ಯು ಕಾಂಟ್, ಯಾಕಂದರೆ ಕ್ವಶನ್ ಆಫ್ ಅವಾಯ್ಡಿಂಗ್ ದ ಫ್ಯೂಚರ್ ಆಕ್ಸಿಡೆಂಟ್ಸ್. ಸೊ ಅದನ್ನು ಬಹಳ ಕೂಲಂಕುಷವಾಗಿ ಮಾಡಬೇಕು. ಯಾರ ಒಂದು ಇನ್ಫ್ಲೂಯೆನ್ಸ್ ಇಲ್ದಂಗೆ, ಪೊಲಿಟಿಕಲ್ ಪ್ರೆಷರ್ ಇಲ್ದಂಗೆ, ಅಥವಾ ಮ್ಯಾನುಫ್ಯಾಕ್ಚರರ್ ಪ್ರೆಷರ್ ಇಲ್ದಂಗೆ. ಆಮೇಲೆ ಈ ಕರಪ್ಷನ್ನು ನಡೆಯುತ್ತೆ ಅಲ್ಲಿ. ಕರಪ್ಷನ್ ನಡೆಯುತ್ತೆ, ಯಾಕಂದರೆ ಇಟ್ಸ್ ಅ ಬಿಗ್ ಬ್ಲೋ ಟು ದಟ್ ಕಂಪನಿ, ಏರ್ಲೈನ್. ಆ್ಯಂಡ್ ಅಫ್ಕೋರ್ಸ್ ವಿತ್ ಆಲ್ ದಿಸ್ ನಾನು ಹೇಳೋದಿಷ್ಟೇ, ಅವರ ಫ್ಯಾಮಿಲಿ ಸದಸ್ಯರನ್ನ ಕಳ್ಕೊಂಡಿದ್ದಾಗ ಅಟ್ಲೀಸ್ಟ್ ಅವ್ರಿಗೆ ಸತ್ಯನಾದರೂ ಕೊಡಿ, ಏನಾಗಿತ್ತು, ಇದಾಯಿತು ಅಂತೇಳಿ. ಈಗ ಕೋ ಪೈಲಟ್ ಆರ್ ಅದರ್ ಪೈಲಟ್ ವಾಸ್ ನಾಟ್ ಫಾಲೋಯಿಂಗ್ ದಿ SOP ಅಂತ ಹೇಳ್ಬಿಟ್ರೆ ಮೊದಲೇ ಅವ್ರ ಫ್ಯಾಮಿಲಿಗೆ ದುಃಖ, ಕಳ್ಕೊಂಡ್ವಿ ಅಂತೇಳಿ. ಅದ್ರ ಮೇಲೆ ಓ ಹೌದಾ ಇವನು ಹಿಂಗೆ ಮಾಡಿಬಿಟ್ನ, ಇಂಥ ಅವಮಾನ ಗಾಯದ ಮೇಲೆ ಬರ ಇರುತ್ತೆ. ಮಾಡಬಾರ್ದು, ಅದನ್ನು ಮಾಡಲೇಬಾರ್ದು. ಸ್ವಲ್ಪ ತಾಳ್ಮೆ ಇದ್ದರೆ ಎಲ್ಲ ಸತ್ಯ ಹೊರಗೆ ಬರುತ್ತೆ. ಅವಾಗ ಅಟ್ಲೀಸ್ಟ್ ಯು ಕ್ಯಾನ್ ಸೇ ಓಕೆ ಹಿ ಟ್ರೈಡ್ ಇಸ್ ಲೆವೆಲ್ ಬೆಸ್ಟ್ ಅನ್ನೋ ಒಂದು ಸಮಾಧಾನ ಇರುತ್ತೆ. ಇಟ್ಸ್ ನಾಟ್ ಆಲ್ವೇಸ್ ಹ್ಯೂಮನ್ ಫಾಲ್ಟ್. ಸೊ ಈ ಥರ ಸೇಫ್ ಎನ್ವೈರ್ಮೆಂಟಿಗೆ ಹೋದ್ಮೇಲೆ ಈ ಥರದ ಸಮಸ್ಯೆಗಳು ಕಾಣಿಸ್ಕೊಂಡ್ಮೇಲೂ ಕೂಡ ಪೈಲಟ್ಗಳ ಜವಾಬ್ದಾರಿ ಏನಾಗಿರುತ್ತೆ ಸರ್? ಅದಾದ್ಮೇಲೆ ಏನು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಸರ್ ಅಂತ? ಅಟ್ಲೀಸ್ಟ್ ATC ಜೊತೆ ಕಮ್ಯುನಿಕೇಶನ್, ನಿರಂತರ ಕಮ್ಯುನಿಕೇಶನ್ ಮಾಡೋದು, ಅಥವಾ ಅಲ್ಲೇ ಫ್ಲೈ ಜಾಸ್ತಿ ಮಾಡೋದು, ಆ ಥರದ್ದೇ ಸರ್? ಈಗ ನೋಡಿ, ಮೇನ್ ಥಿಂಗ್ ಅಂದರೆ ಈ ಸುರಕ್ಷಿತ ಎನ್ವೈರನ್ಮೆಂಟ್ ಇದ್ದಾಗ ಪೈಲಟ್ಗಳ ಒಂದು ಮನೋಸ್ಥಿತಿ ಅದೇ ಬೇರೆ ಆಗಿರುತ್ತೆ. ದೇ ವಿಲ್ ಹ್ಯಾವ್ ದ ಕ್ಲಾರಿಟಿ ಇನ್ ಮೈಂಡ್ ಏನು ಮಾಡಬೇಕು ಅಂತ. ಬಟ್ ಇಫ್ ಯು ಆರ್ ಡಿಸ್ಟ್ರಾಕ್ಟೆಡ್ ಬೈ ಬರ್ಡ್ಸ್ ಆಗಲಿ, ಅಥವಾ ಬೈ ಕೆಲವು ಸರಿ ಇದ್ರದ್ದು ಪ್ರಾಬ್ಲಮ್ ಇರುತ್ತೆ. ಅಂದರೆ ಆಫ್ಟರ್ನೂನಲ್ಲಿ ಟೆಂಪ್ರೇಚರ್ ಹೆಚ್ಚಾದಾಗ ಡೌನ್ ಡ್ರಾಫ್ಟ್ ಅಂತ ಕರಿತೀವಿ. ಓಕೆ. ಡೌನ್ ಡ್ರಾಫ್ಟ್ ಆ್ಯಂಡ್ ಅಪ್ ಡ್ರಾಫ್ಟ್. ಅಪ್ ಡ್ರಾಫ್ಟ್ ಅಂದರೆ ಈ ಭೂಮಿ ಎಷ್ಟು ಬಿಸಿಯಾಗಿರುತ್ತೆ ಅಂದರೆ ಒಂದೇ ಸರಿ ಸಡನ್ನಾಗಿ ಮೇಲೂ ಈ ಒಂಥರ ಥರ್ಮಲ್ ಅಂತ ಹೇಳ್ತೀವಲ್ಲ, ಆ ಥರ್ಮಲ್. ಅದೇ ನೆಕ್ಸ್ಟ್ ಜಸ್ಟ್ ಇಮಿಡಿಯೇಟ್ಲಿ ಆಫ್ಟರ್ ದಟ್ ಒಂದು ರಿವರ್ ಇತ್ತು, ಒಂದು ಪಾಂಡ್ ಇತ್ತು ಅಂದರೆ ಅಲ್ಲಿ ಒಂಥರ ಡೌನ್ ಡ್ರಾಫ್ಟ್ ಆಗ್ಬಿಡುತ್ತೆ. ಯಾಕಂದರೆ ಅಲ್ಲಿ ಅದು ಆ ಥರ ಇಲ್ಲ. ಈಗ ಜನರಲ್ ಬಿಪಿನ್ ರಾವತ್ ಅವರ ಹೆಲಿಕಾಪ್ಟರ್ ಅಪಘಾತ ಆದಾಗಲೂ ಈ ಥರ ಒಂದು ಥಿಯರಿ ನಾವು ತಿಳ್ಕೊಂಡಿದ್ವಿ. ಏನೋ ಯಾಕಂದರೆ ಈ ಕೆಲವು ಗುಡ್ಡಗಾಡು ಪ್ರದೇಶಗಳಲ್ಲಿ ಈ ಡೌನ್ ಡ್ರಾಫ್ಟ್ ಅಪ್ ಡ್ರಾಫ್ಟ್ ತುಂಬ ಎಫೆಕ್ಟ್ ಆಗುತ್ತೆ. ಎಸ್ಪೆಷಲಿ ಈ ಕೇದಾರ್ನಾಥಲ್ಲೆಲ್ಲ ಈ ಹೆಲಿಕಾಪ್ಟರ್ಗಳು 3-4 ಹೆಲಿಕಾಪ್ಟರ್ಗಳು 40 ದಿನಗಳಲ್ಲಿ. ಸೊ ಇದೆಲ್ಲ ಇಟ್ ಇಸ್ ಪ್ಯೂರ್ಲಿ ಬಿಕಾಸ್ ಆಫ್ ವೆದರ್ ಫಿನಾಮಿನಾ. ಸೊ ದ ಪೈಲಟ್ಸ್ ಇಫ್ ಈಸ್ ರೆಡಿ ಮೆಂಟಲಿ, ಇಂಥವೆಲ್ಲ ಆಗುತ್ತೆ ಅಂತ ಹೇಳಿದ್ರೆ, ಸೊ ನ್ಯಾಚುರಲಿ ಯು ವಿಲ್ ಬಿ ರೆಡಿ ವಿತ್ ಎಕ್ಸ್ಟ್ರಾ ಸ್ಪೀಡ್, ಅಥವಾ ಯು ವಿಲ್ ಕ್ಯಾನ್ಸಲ್ ದ ಫ್ಲೈಟ್. ನೋ ಇಟ್ ಇಸ್ ಟೂ ಮಚ್ ಆಫ್ ಅಪ್ ಡ್ರಾಫ್ಟ್ ಅಂತೇಳಿ. ಸೊ ಈ ಡಿಸಿಷನ್ ತಗೊಳ್ಳೋಕ್ಕೆ ಇವನ್ನೆಲ್ಲ ಆಗಲೂಬಹುದು. ಡೌನ್ ಡ್ರಾಫ್ಟ್ ಅಪ್ ಡ್ರಾಫ್ಟ್ ಇದ್ರದ್ದು ಪಾತ್ರ ಇರ್ಬೋದು ಅಂತ ಹೇಳ್ಬೋದು. ಜೊತೆಗೆ ಸರ್, ನಾನು ಇನ್ನೊಂದು ಅಂಶ ಕೇಳ್ತಾ ಇದ್ದೀವಿ. ಡೆಲ್ಲಿಯಿಂದ ಗುಜರಾತಿಗೆ ಬಂದು ಗುಜರಾತಿಂದ ಲಂಡನ್ಗೆ ಹೋಗಬೇಕು ಅಂದಾಗ ಕ್ಯಾಶುವಲ್ ಚೆಕಪ್ ನಿಮಗೆ ಡೆಲ್ಲಿಲೂ ಮಾಡಿರ್ತಾರೆ, ಅದಾದ್ಮೇಲೆ ಗುಜರಾತಲ್ಲೂ ಆಗುತ್ತೆ ಅಂತಲ್ಲ ಸರ್? ಪ್ರತಿ ಸರಿನೂ ಒಂದು ಏರ್ಪೋರ್ಟಿಂದ ಮತ್ತೆ ಇನ್ನೊಂದು ಏರ್ಪೋರ್ಟಿಗೆ ಹೋಗ್ಬೇಕಾದ್ರೂ ಕ್ಯಾಶುವಲ್ ಚೆಕಪ್ ಇದ್ದೇ ಇರುತ್ತೆ. ಬಟ್ ಅದೆಲ್ಲ ಒಂದು ಕಡೆ ಅಲ್ಲಿ ಮಾಡಿದೀವಿ ಅಂತ ಹೇಳಿದನ್ನ ಏನಾದರೂ ನೆಗ್ಲೆಕ್ಟ್ ಮಾಡೋ ರೀತಿ ಚಾನ್ಸಸ್ ಇರುತ್ತೆ? ನೋಡಿ, ಈ ಎಂಜಿನಿಯರ್ಗಳಿಗೂ ಒಂದು ಸ್ಟ್ಯಾಂಡರ್ಡ್ ಇದಿರುತ್ತೆ, ಚೆಕ್ ಲಿಸ್ಟ್. ಅಫ್ಕೋರ್ಸ್ ಕೆಲವು ಸರಿ ಏನಾಗುತ್ತೆ ಅಂದರೆ, ಅದು ಲೈಕ್ ಇಂಡಿಗೋ ಗ್ರೌಂಡ್ ಟೈಮ್ ಈಸ್ ಸಮಥಿಂಗ್ ಲೈಕ್ 25 minutes. 25 minutesಲ್ಲಿ 180 ಜನ ಪ್ಯಾಸೆಂಜರ್ಗಳು ಇಳಿಬೇಕು, 180 ಜನ ಪ್ಯಾಸೆಂಜರ್ಗಳು ಹತ್ಕೋಬೇಕು, ರಿಫ್ಯೂಲಿಂಗ್ ಆಗಬೇಕು, ಆಮೇಲೆ ಟರ್ನ್ ಅರೌಂಡ್ ಸರ್ವಿಸ್ ಅಂತ ಹೇಳ್ತೀವಿ, ಇನ್ಸ್ಪೆಕ್ಷನ್ ಬೈ ದಿ ಟೆಕ್ನಿಷಿಯನ್ ಅಂಡ್ ಎಂಜಿನಿಯರ್, ಆ್ಯಂಡ್ ಫೈನಲಿ ದ ಕ್ಯಾಪ್ಟನ್ ವಿಲ್ ಗೋ ರೌಂಡ್. ಓಕೆ, ನೋಡಿನಲ್ಲ ಎಲ್ಲ ಸರಿ ಇದೆಯಾ ಅಂದರೆ ಐ ವಿಲ್ ಜಸ್ಟ್ ಟೇಕ್ ಎ ಕರ್ಸರಿ ದಿಸ್ ಥಿಂಗ್, ಟರ್ಬೈನ್ ಬ್ಲೇಡ್ ಸರಿ ಇದೆಯಾ, ವೀಲ್ಸ್ ಸರಿ ಇದೆಯಾ, ಸೌದೋಗಿದೆಯಾ, ಆಮೇಲೆ ಏನಾದರೂ ಹಿಂದಿನ ಫ್ಲೈಟಲ್ಲಿ ಎಲ್ಲಾದರೂ ಒಂದು ಸಣ್ಣ ಪುಟ್ಟ ಬರ್ಡಿಟ್ ಆಗಿದೆಯಾ ಗೊತ್ತಾಗಲ್ಲ ಪೈಲಟ್ಗೆ ಕೆಲವು ಸರಿ. ಸೊ ಆ ಥರ ಎಲ್ಲ ನೋಡಿದ ಮೇಲೆ ದೆನ್ ಎವ್ರಿಬಡಿ ಈಸ್ ಅಂಡರ್ ಪ್ರೆಷರ್.
ಯಾಕಂದರೆ ಇಟ್ ಇಸ್ ಕಮರ್ಷಿಯಲ್ ಇದಲ್ವಾ. ಸೊ ಎವ್ರಿಬಡಿ ಈಸ್ ಅಂಡರ್ ಪ್ರೆಷರ್ ಟು ಕೀಪ್ ಫ್ಲೈಟ್ ಶೆಡ್ಯೂಲ್ ಆನ್ ಟೈಮ್. ಸೊ ಇದರಲ್ಲಿ ಕಾಂಪ್ರಮೈಸ್ ಮಾಡಲ್ಲ, ಬಟ್ ಸ್ವಲ್ಪ ಅವಸರವಾಗಿ ಮಾಡ್ಬೋದು. ಆಮೇಲೆ ಇನ್ನೊಂದು ಥಿಯರಿ ಫ್ಲೋಟಿಂಗ್ ಅರೌಂಡ್, ದಟ್ ಈಸ್ ಫ್ಯೂಲ್ ಕಂಟ್ಯಾಮಿನೇಷನ್ ಆಗಿರ್ಬೋದು. ಯಾರೋ ಫ್ಯೂಲ್ ಒಳಗೆ ಸಕ್ಕರೆನೋ ಏನೋ ಹಾಕಿರ್ಬೋದು, ಕೆಮಿಕಲ್ ಏನೋ ಹಾಕಿರ್ಬೋದು. ಹಾಗಕ್ಕೆ ಕೆಲವು ಉದ್ದೇಶಪೂರ್ವಕವಾಗೂ ಈ ಥರ ಮಾಡಿರ್ಬೋದು ಅಂತ ಇನ್ವೆಸ್ಟಿಗೇಷನ್ ಅಲ್ಲಿ ಈ ಆಂಗಲ್ನೂ ಇಟ್ಕೊಂಡಿರ್ತಾರೆ. ಈಗ ತಾನೇ ನಾವು ಆಪರೇಷನ್ ಸಿಂಧೂರ ಮುಗಿಸಿದ್ವಿ, ಅದರ ಎಫೆಕ್ಟ್ ಮೇ ಬಿ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೆ. ಇದಕ್ಕೆಲ್ಲ ಟೈಮ್ ತಗೊಳುತ್ತೆ. ಯು ಕಾಂಟ್ ರೂಲ್ ಔಟ್ ಎವ್ರಿಥಿಂಗ್. ಆಮೇಲೆ ಈ ಪ್ರತಿ ಸಲ ರೀಫಿಲಿಂಗ್ ಮಾಡ್ಬೇಕಾದ್ರೆ ಅವರು ಟ್ರಕ್ ಬರುತ್ತಲ್ಲ, ಬೌಸರ್ ಅಂತ ಹೇಳ್ತೀವಿ, ಅದು ಪೆಟ್ರೋಲ್ ಟ್ರಕ್, ಅದು ಬಂದ ಕೂಡಲೇ ಅದರದ್ದು ಒಂದು ಸ್ಯಾಂಪಲ್ ಅವರು ಒಂದು ಬಾಟ್ಲಲ್ಲಿ ಹಾಕಿ ನಮ್ಮ ಇಂಜಿನಿಯರ್ಗೆ ಕೊಡ್ತಾರೆ. ಅವರು ಒಂದು ಕ್ಯಾಪ್ಸೂಲ್ ಇರ್ತಾರೆ, ಅದ ಒಂದು ಕ್ಯಾಪ್ಸೂಲ್ ಹಾಕಿ ಗರಗರ ಸುತ್ತಿಸ್ತಾರೆ. ಸೊ ಅದು ಇಫ್ ಇಟ್ ರಿಮೈನ್ಸ್ ಕಲರ್ಲೆಸ್ ದೆನ್ ಇಟ್ ಇಸ್ ನೋ ವಾಟರ್ ಕಂಟ್ಯಾಮಿನೇಷನ್. ಕೆಲವು ಸರಿ ನಾಟ್ ನೆಸೆಸರಿಲಿ ಇದರಲ್ಲಿ ಏನೋ ಷಡ್ಯಂತ್ರ ಇದೆ ಅಂತಲ್ಲ, ಮಳೆಗಾಲದಲ್ಲಿ ಆ ಥರ ಆಗುತ್ತೆ. ಮಳೆಗಾಲದಲ್ಲಿ ರಿಫಿಲ್ಲಿಂಗ್ ಮಾಡ್ಬೇಕಾದ್ರೆ ದೂ ಅಂತ ಮಳೆ ಸುರ್ತಿರುತ್ತೆ. ಅವ್ರು ಎಷ್ಟೇ ಪ್ರಿಕಾಷನ್ ತಗೊಂಡ್ರು ಅದನ್ನು ಏನು ಸೇರಿಸ್ಬೇಕಲ್ಲ ಪೈಪಿಗೆ, ಆವಾಗ ಒಂದಿಷ್ಟು ನೀರು ಹೋಗಿರ್ಬೋದು. ಕೆಲವು ಇನ್ಸಿಡೆಂಟ್ಸ್ ಇರುತ್ತೆ, ಫ್ಯೂಯಲ್ಗೆ ಸ್ವಲ್ಪ ಮಟ್ಟದ ವಾಟರ್ ಕಂಟೆಂಟ್ ಫಿಲ್ ಆದರೂ ಸಮಸ್ಯೆ ಆಗುತ್ತೆ. ಬಟ್ ಅದಕ್ಕೆ ಮೆನಿ ಫಿಲ್ಟರ್ಗಳಿರ್ತವೆ. ಈಗ ನೋಡಿ, ನಾನು ಹೇಳಿದ್ನಲ್ಲ 2 ರೆಕ್ಕೆಗಳಲ್ಲಿ ಫ್ಯೂಲ್ ತುಂಬಿರ್ತಾರೆ, ಅದು ಮಧ್ಯ ಸೆಂಟ್ರ್ ಟ್ಯಾಂಕಿಗೆ ಬರುತ್ತೆ. ಸೆಂಟ್ರ್ ಟ್ಯಾಂಕಿಂದ ಇಂಜಿನ್ಗೆ ಹೋಗುತ್ತೆ. ಇವು 3 ಮಧ್ಯೆ ಅಂದರೆ 2 ಸೈಡ್ನಿಂದ ಅಲ್ಲಿ 2 ಫಿಲ್ಟರ್ ಇರ್ತವೆ, ಇಲ್ಲಿ 2 ಫಿಲ್ಟರ್ ಇರ್ತವೆ. ಮಧ್ಯ ಇಂಜಿನ್ಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಫಿಲ್ಟರ್ ಇರುತ್ತೆ. ಲಾಟ್ ಆಫ್ ಪ್ರಿಕಾಷನ್. ಅಕಸ್ಮಾತ್ ವಾಟರ್ ಫ್ಯೂಲ್ ಕಂಟ್ಯಾಮಿನೇಟ್ ಆಗಿದ್ರೆ ದ ಪೈಲಟ್ ವಿಲ್ ಗೆಟ್ ವಾರ್ನಿಂಗ್, ಫ್ಯೂಲ್ ಫಿಲ್ಟರ್ ಕ್ಲಾಗ್ಡ್ ಅಂತೇಳಿ ಎಲ್ಲದಕ್ಕೂ ವಾರ್ನಿಂಗ್ ಇರುತ್ತೆ. ಸೋ ಮೆನಿ ಪ್ಯಾನೆಲ್ಸ್ ಆಲ್ ಅರೌಂಡ್. ಸೊ ದೆನ್ ಬಿಫೋರ್ ಟೇಕ್ ಆಫ್ ಓನ್ಲಿ ದಟ್ ಪೈಲಟ್ ವಿಲ್ ಕಮ್ ಬ್ಯಾಕ್. ಸೊ ಕೆಲವು ಸರಿ ಏನಾಗುತ್ತೆ ಅಂದರೆ ಅದು ಆಗಿರ್ಬೋದು ಅಂತ ಕೆಲವರು ಅನುಮಾನ ಪಡ್ತಾರೆ. ಶುಗರ್ ಆ್ಯಡ್ ಮಾಡಿದ್ರೆ ಏನು ಸಮಸ್ಯೆ ಸರ್? ದಟ್ ವಿಲ್ ಸ್ಟಾಪ್ ದಟ್ ವಿಲ್ ಗೆಟ್ ಡಿಸಾಲ್ವ್ಡ್, ದೆನ್ ಇಟ್ ವಿಲ್ ಸ್ಟಾಪ್ ದಿ ಎಂಜಿನ್. ಕೆಲವು ಕಡೆ ಆಗಿರುತ್ತೆ. ಸೊ ನನ್ನ ಕಂಡೀಷನ್ ಸರ್, ಆ್ಯಕ್ಚುಲಿ ನೋಡಿ, ಈಗ ಫ್ಲೈ ಮಾಡ್ತೀರಾ ನೀವು, ಈ ಥರದೊಂದು ಕ್ರಿಟಿಕಲ್ ಕಂಡೀಷನ್ಸ್ನ ನೀವು ಅಟ್ಮಾಸ್ಫಿಯರ್ಲಿ ಆ ಥರ ಫೀಲ್ ಮಾಡಿದ್ರೆ, ಏನೋ ಒಂದು ಸಮಸ್ಯೆ ಕಂಡಾಗ ಒಬ್ಬ ಪೈಲಟ್ ಎಷ್ಟು ಪ್ರೆಷರ್ ಒತ್ತಡ ಇರುತ್ತೆ ಅಂತ, ಅಟ್ಲೀಸ್ಟ್ ಆ ಪ್ರೆಷರ್ನ ನೀವು ಪ್ಯಾಸೆಂಜರ್ಗೂ ಕೂಡ ಕೊಡೋ ಹಾಗಿರೋದಿಲ್ಲ. ಆ ಥರದ ಕಂಡೀಷನ್ಸ್ ಇದ್ದಾಗ ಆ್ಯಕ್ಚುಲಿ ಗಗನ ಸೆಕ್ಯೂರ್ ಆಗಿರ್ಬೋದು, ಪೈಲಟ್ಗಳಾಗಿರ್ಬೋದು, ಅಲ್ಲಿ ಇನ್ಸ್ಟ್ರಕ್ಷನ್ಸ್ಗಳನ್ನ ಏನು ಕೊಡ್ತಾ ಇರ್ತೀರಾ ಅಂತ ಸರ್? ಸಿ ನೋಡಿ, ಲೆಟ್ಸ್ ಟೇಕ್ ಎ ಗ್ರೇವ್ ಎಮರ್ಜೆನ್ಸಿ. ಅಂದರೆ ದಿ aeroplane is force landing somewhere, force landing over the sea, ditching anta. So now the chief cabin crew is called inside. Even the fire is a very very crucial emergency, because reaction time is very less. Fire will spread like anything. ಎಷ್ಟೊಂದು ಸಾವಿರಾರು ಕೆಜಿಗಳಷ್ಟು ಫ್ಯೂಲ್ ತುಂಬ್ಕೊಂಡಿರ್ತೀವಿ, ಆ್ಯಂಡ್ ಎಂಜಿನ್ ಟು ಫ್ಯೂಲ್ ಟ್ಯಾಂಕ್ ಇಸ್ ವೆರಿ ನಿಯರ್, ಅಲ್ಲೇ ಪಕ್ಕದಲ್ಲೇ ಇರುತ್ತಲ್ವ. ಸೊ ಫೈರ್ ಇದರಲ್ಲಿ ರಿಯಾಕ್ಷನ್ ಟೈಮ್ ಮೇ ಬಿ ಜಸ್ಟ್ 8 to 10 seconds. But of course there are fire extinguishers both sides, and if this is exhausted you can take other fire extinguisher. ಆಗುತ್ತೆ ಅದನ್ನೆಲ್ಲ. But we don't know when the fire will extinguish, so we have to immediately land somewhere. Okay, it could be sea, it could be river, it could be, ನೀವು ಕೇಳಿರ್ಬೋದು, ಒಂದ್ಸರಿ ಫಿಲ್ಮ್ ಆ್ಯಕ್ಟರ್ ಚಿರಂಜೀವಿ, he was traveling by Airbus to ತಿರುಪತಿ. ಸೊ ತುಂಬ ಹಳೆದೆ, ನಿಮಗೆ ನೆನಪಿರೋರು ಅಂತ ಕಾಣುತ್ತೆ. ಸೊ ದ ಪೈಲಟ್ ಹ್ಯಾಡ್ ಸಮ್ ವೆರಿ ಕ್ರಿಟಿಕಲ್ ಎಮರ್ಜೆನ್ಸಿ. ಅವರು ಒಂದು ಭತ್ತದ ಗದ್ದೆ ಮೇಲೆ ಲ್ಯಾಂಡ್ ಮಾಡಿಬಿಟ್ರು. ಸೇಫ್ ಲ್ಯಾಂಡ್ ಅದೃಷ್ಟ, ನಸೀಬ್ ನೆಟ್ಗಿತ್ತು ಎಲ್ಲ. ಹೆಲಿಕಾಪ್ಟರ್ ಏರ್ಬಸ್. ಚಿರಂಜೀವಿ ವಾಸ್ ಆನ್ ಬೋರ್ಡ್. He of course later on was very happy with the pilots and everything. ಸೊ ಹೀಗೆ ಎಮರ್ಜೆನ್ಸಿ ಸಿಚುವೇಶನ್ ಇದ್ದಾಗ 8 ರಿಂದ 10 ನಿಮಿಷ ಟೈಮ್ ಸಿಕ್ಕಾಗ ಫಸ್ಟ್ಲಿ ವಿ ಬ್ರೀಫ್ ದೆಮ್, ದಿಸ್ ಇಸ್ ದ ಎಮರ್ಜೆನ್ಸಿ, ಯು ಹ್ಯಾವ್ ದಿಸ್ ಮಚ್ ಟೈಮ್ ಟು ಪ್ರಿಪೇರ್. If we are going to ditch, then the passengers will have to
ಸಿಟ್ ಲೈಕ್ ದಿಸ್, ಬ್ರೇಸ್ ಫಾರ್ ಇಂಪ್ಯಾಕ್ಟ್ ಅಂದರೆ ನೆಕ್ಸ್ಟ್ ಸೀಟಿಗೆ ತಲೆ ಒರೆಸ್ಕೊಂಡು ಯು ಹ್ಯಾವ್ ಟು ಕೀಪ್ ಯುವರ್ ಹ್ಯಾಂಡ್ ಲೈಕ್ ದಿಸ್ ಓಕೆ 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 ಆ್ಯಂಡ್ ವೆಯ್ಟ್ ಫಾರ್ ದ ಇಂಪ್ಯಾಕ್ಟ್. ಓಕೆ, ಅಲ್ಲಿ ಯಾವ ಥರ ಲ್ಯಾಂಡ್ ಆಗುತ್ತೆ ಅಂತ ಗೊತ್ತಿಲ್ಲ. ಈ ಇನ್ಸ್ಟ್ರಕ್ಷನ್ಸ್ ಈ ಸಮಯದಲ್ಲೂ ಕೊಟ್ಟಿರ್ಬೋದು ಅಂತ ಅವ್ರು ಕೊಟ್ಟು ಡೆಫಿನೆಟ್ಲಿ. ಇಲ್ಲ, ಈ ಸಮಯದಲ್ಲಿ ಕೊಡೋಕ್ಕಾಗಲ್ಲ, ಯಾಕಂದರೆ ಇದು ಕೇವಲ ಒಂದು 20 ಸೆಕೆಂಡ್ ಅಂತ. ಈ ಸೆಕೆಂಡಲ್ಲಿ ಅವ್ರ ಸೀಟ್ ಬೆಲ್ಟ್ ತೆಗಿಯಂಗೆ ಇಲ್ಲ. ಓಕೆ ಓಕೆ ಓಕೆ. ದೇ ಕ್ಯಾನಾಟ್ ರಿಮೂವ್ ದ ಸೀಟ್ ಬೆಲ್ಟ್ಸ್, ಇಟ್ ಜಸ್ಟ್ ಹ್ಯಾಪನ್ಸ್ ವಿತ್ ಇನ್ ಸಚ್ ಎ ಶಾರ್ಟ್ ಟೈಮ್. ಅವಾಗ ಈ ಎಮರ್ಜೆನ್ಸಿ ವಿಂಡೋಸ್ ಅಂತ ಏನಿರುತ್ತಲ್ಲ, ದೇ ವಿಲ್ ಓಪನ್, ಎಮರ್ಜೆನ್ಸಿ ಡೋರ್ಸ್, ವಿಂಡೋಸ್, ಎವ್ರಿಥಿಂಗ್ ಓಪನ್. ಆ್ಯಂಡ್ ಏರೋಸ್ಟೇಸ್ಗಳು ಸಂಬಂಧ ದಬ್ತಾ ಇರ್ತಾರೆ, ಗೋ 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 ಅಂತೇಳಿ. ಪ್ರತಿ ಪ್ಯಾಸೆಂಜರ್ಗೆ 2 seconds ಅಷ್ಟೇ ಟೈಮ್. ಆ ಒಂದು ಅವ್ರ ಟ್ರೈನಿಂಗಲ್ಲಿ ಇದನ್ನೆಲ್ಲ, ಇಫ್ ಯು ಫೇಲ್ ದಟ್ ಟೈಮ್ ದೆನ್ ಯು ಆರ್ ನಾಟ್ ಡೂಯಿಂಗ್ ವೆಲ್ ಅಂತೇಳಿ ಮತ್ತೆ ಇನ್ನೊಂದ್ಸರಿ ಅವರಿಗೆ ಇದು ಮಾಡ್ತಾರೆ. ಆ ಥರ ಯು ಹ್ಯಾವ್ ಟು ಸೇವ್ ಲೈಫ್. ಕೆಲವು ಸರಿ ಏನಾದರೂ ಪ್ಯಾಸೆಂಜರ್ಗಳು ನನ್ನ ಬ್ಯಾಗಲ್ಲಿ ಇದು ಮನಿ ಪರ್ಸ್ ಅದು ಇದು ಅಂತೇಳಿ, ಯು ಹ್ಯಾವ್ ಟು ಪುಷ್ ದೆಮ್ ಔಟ್ ಆ್ಯಂಡ್ ಪುಷ್ ದೆಮ್ ಔಟ್ ಅಂಡ್ ನಾಟ್ ಅನ್ಸೇಫ್ಲಿ, ಸೇಫ್ಲಿ. ಅಲ್ಲೊಂದು ಇದು ಎಲ್ಲಿ ಲ್ಯಾಂಡ್ ಆಗಿರುತ್ತೋ ಅಲ್ಲಿ ಒಂದು ರಬ್ಬರ್ದೊಂದು ಜಾರ್ಬಂಡಿ ಥರ ಎಕ್ಸ್ಟೆಂಡ್ ಆಗಿರುತ್ತೆ. ಓಕೆ 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 ಓಕೆ, ರ್ಯಾಂಪ್ ಥರ. ಸೊ ಅದು ಜಾರ್ಕೊಂಡು ಹೋಗ್ತಿರ್ತಾರೆ. ದೇ ಲ್ಯಾಂಡ್ ಇನ್ ಸಿ ವಾಟರ್, ಅವರಿಗೆ ಒಂದು ಇದು ಕೊಟ್ಟಿರ್ತಾರೆ, ಮೇವೆಸ್ಟ್ ಅಂತ ಕರಿತೀವಿ. ದಟ್ ಈಸ್ ಸೇಫ್ಟಿ. ಈಜ್ ಬರ್ದವ್ರಿಗೂ ಮುಳುಗಲ್ಲ, ಈಜ್ ಬಂದವ್ರಿಗೆ ಏನು ತೊಂದರೆ ಇಲ್ಲ, ಬಟ್ ಈಜ್ ಬರದೇ ಇದ್ರು ಮುಳುಗಲ್ಲ, ಆ ಥರ ಒಂದು ಇದು ಕಟ್ಕೊಂಡಿರ್ತಾರೆ. ದೆನ್ ದರ್ ಇಸ್ ಒನ್ ಬಿಗ್ ರಬ್ಬರ್ ಬೋಟ್, ರಬ್ಬರ್ ಬೋಟ್ ಇವರು ಇನ್ಫ್ಲೇಟ್ ಮಾಡ್ತಾರೆ. ಇನ್ಫ್ಲೇಟ್ ಮಾಡಿದ್ಮೇಲೆ ಒಬ್ಬೊಬ್ಬರು ಕೂತ್ಕೊಂಡು, ದಿಸ್ ಇಸ್ ಎಕ್ಸ್ಟ್ರೀಮ್. ನಾನು ಹೇಳೋದು, ನಾನು ಇನ್ನೊಂದು ಉದಾಹರಣೆ ಕೊಟ್ಟೆ, ಅದೇ ಇವರು ಚಿರಂಜೀವಿ ಬರ್ತದ ಸೇಫ್ ಲ್ಯಾಂಡಿಂಗ್. ಇನ್ನೊಂದು ಡಬಲ್ ಇಂಜಿನ್ ನದಿ ಮೇಲೆ ಮಾಡಿದ್ರು. ಸೊ ಆಲ್ ದಿಸ್ ಇನ್ಸ್ಟೆನ್ಸಸ್ ದಿ ಗಿವ್ ಅಸ್ ಲೆಸನ್. ಹಿಂಗೂ ಆಗ್ಬೋದು, ಇಷ್ಟು ಆದ್ಮೇಲೂ ಜನ ಬದುಕುಳಿತಾರೆ ಅಂತೇಳಿ. ಬಟ್ ಈ ಭೀಕರ ಅಪಘಾತದಲ್ಲಿ ಏನಾಯಿತು ಅಂದರೆ ಸಮಯನೇ ಇಲ್ಲ. ಆಮೇಲೆ ಅದೇನಾಯಿತು ಏನು ಅನ್ನೋದು ಇಟ್ ವಿಲ್ ಬಿ ಎ ಬಿಗ್ ಡಿಬೇಟೆಡ್ ಟಾಪಿಕ್ ಆಲ್ ಓವರ್ ದ ವರ್ಲ್ಡ್. ಎಲ್ಲ ಕಡೆ ನೋಡ್ತಿರ್ತಾರೆ ಈಗ. ಇದರಲ್ಲೇನು ಕಾಂಪ್ರಮೈಸ್ ಏನು ಮಾಡೋಕ್ಕೆ ಹೋಗಲ್ಲ. ಆಮೇಲೆ ಅವ್ರವ್ರ ಥಿಯರಿನೇ ಡೋಂಟ್ ಪುಷ್. ನಮ್ಮ ಬೋಯಿಂಗ್ ಕಂಪನಿ ಇಸ್ ವೆರಿ ಗುಡ್, ನಮ್ದೇನು ತೊಂದರೆ ಇಲ್ಲ, ನಮ್ಮ ವಿಮಾನ ಸರಿಯಾಗೇ ಇತ್ತು ಅಂತ ಒಂದು ಕಡೆ ಬಂದರೆ, ಎಲ್ಲ ನಮ್ಮ ಪೈಲಟ್ಗಳು ದೇವರ್ ವೆಲ್ ಟ್ರೈನ್ಡ್, ದೇರ್ ಇಸ್ ನೋ ಪ್ರಾಬ್ಲಮ್ ಅಂತ ಇನ್ನೊಂದು ಕಡೆ ಬರುತ್ತೆ. ಆಮೇಲೆ ಕೆಲವು ಜನ ಕೋರ್ಟ್ಗೆ ಹೋಗ್ತಾರೆ ನ್ಯಾಚುರಲಿ ಇದ್ರ ಮೇಲೆ, ಕೇಸ್ ಮೇಲೆ, ಬಿಕಾಸ್ ದಿಸ್ ಟೈಪ್ ಆಫ್ ಆಕ್ಸಿಡೆಂಟ್ ಕುಡ್ ಹ್ಯಾವ್ ಬಿನ್ ಅವಾಯ್ಡೆಡ್. ಸೊ ವೈ ಡಿಡ್ ದ ಏರ್ಲೈನ್ ಪುಷ್ ಅಂತೇಳಿ ಇದೆಲ್ಲ ನಡೆಯುತ್ತೆ. ಎಲ್ಲರೂ ಅದು ಹೆಂಗೆ ಅವನು ಮೊಬೈಲ್ ಹಿಡ್ಕೊಂಡು ಹೊರಗೆ ಬರ್ತದೆ ಅಂದರೆ, ನೀವ್ ಹೆಂಗೆ ಡಿಫೈನ್ ಮಾಡ್ತೀರಾ ಸರ್ ಇದನ್ನ ಅನಾಲಿಸಿಸ್? ನೋಡಿ, ಕಂಪ್ಲೀಟ್ಲಿ ಮಿರಾಕ್. ನೀವು ಎಷ್ಟೇ ಎಮರ್ಜೆನ್ಸಿ ಎಕ್ಸಿಟ್ ಪಕ್ಕಕ್ಕೆ ಕುತ್ಕೊಂಡಿದ್ರು ಅಂತ ಒಂದು ದ ಇಂಪ್ಯಾಕ್ಟ್ ವಾಸ್ ಸೋ ಸಡನ್. ಎಷ್ಟೊಂದು ಫ್ಯೂಲ್ ಇತ್ತು, ಅದು ಹೊತ್ತಿ ಉರಿತದೆ ಅನ್ಬೇಕಾರೆ ಈ ಮನುಷ್ಯ ಹೊರಗೆ ಹುಲ್ಲು ಬಿಡ್ತಾನೆ ಆ್ಯಂಡ್ ಈ ಕಮ್ಸ್ ಔಟ್ ಸೇಫ್. ಇಟ್ಸ್ ರಿಯಲಿ ಮಿರಾಕಲ್. ಕೆಲವು ಎಕ್ಸಾಂಪಲ್ಗಳು ಕೊಡ್ತಾ ಇದ್ರು. ದೇರ್ ಇಸ್ ಸಮ್ ಪರ್ಸನ್ ಹೂ ಸರ್ವೈವ್ಡ್ 7 accidents. ದೇವರ ಒಂದು ಸ್ಪೆಷಲ್ ಬ್ಲೆಸ್ಸಿಂಗ್, ವರ ಪುರುಷ ಅಂತಲೇ ಹೇಳ್ಬೋದು ನನಗೆ. ಸೊ ಈ ಥರ ಆಗುತ್ತೆ. ಬಟ್ ಇನ್ನು ಕೆಲವು ಆಕ್ಸಿಡೆಂಟಲ್ಲಿ ಎಲ್ಲರೂ ಹೋದ್ರು, ಒಂದು ಚಿಕ್ಕ ಮಗು ಉಳ್ಕೊಂಡ್ಬಿಡ್ತು. ಆ ಮಗುಗೆ ಏನು ಗೊತ್ತಿಲ್ಲ ಹೆಂಗೆ ಎಮರ್ಜೆನ್ಸಿ ಎಕ್ಸಿಟ್ ಓಪನ್ ಮಾಡೋದು ಅಂತೇಳಿ, ಬಟ್ ಇಟ್ ಸರ್ವೈವ್ಡ್. ಬಟ್ ಕೆಲವೊಬ್ರು, ನಾನು ನಿನ್ನೆ ಆ ಒಂದು ದೃಶ್ಯ ಆಗಿರ್ಬೋದು ಅಥವಾ ಬದುಕಿ ಎದ್ದು ಬಂದಿರೋ ಘಟನೆ ಆಗಿರ್ಬೋದು, ಕೆಲವೊಂದ್ಸರಿ ಮನಸ್ಸಿನ ಇಚ್ಛಾಶಕ್ತಿ ದೊಡ್ಡದಾಗಿದ್ರೆ ಆ ಕ್ಷಣದಲ್ಲಿ ಸರ್ ಕೆಲವೊಬ್ರು ತುಂಬಾ ಪ್ಯಾನಿಕ್ ಆಗಿರ್ತಾರೆ, ಅಲ್ಲೇ ಹೆದರು ಬಿಟ್ಟಿರ್ತಾರೆ. ಎಲ್ಲೋ ಒಂದ್ ಕಡೆ ಇದು ವಿಂಡೋ ಸಿಡಿದು ಹೊರಗೆ ಬಂದ್ಮೇಲೆ ಆತ ಹೇಳಿರೋ ಪ್ರಕಾರ ಕೆಳಮಹಡಿಲಿ ಬಿದ್ದಿದ್ದೆ ನಾನು, ಇನ್ನೊಂದ್ ಕಡೆ ಬ್ಲಾಕ್ ಆಗಿತ್ತು, ಹಾಸ್ಟೆಲ್ ಬ್ಲಾಕ್ ಆಗಿತ್ತು, ಅದು ಬ್ಲಾಕ್ ಆಗದೆ ಇದ್ದಿದ್ರೆ ಇನ್ನೊಂದು ಡೋರಿಂದ ಬರ್ತಕ್ಕಂಥವ್ರು ಕೂಡ ಹೊರಗೆ ಬರ್ಬೋದಿತ್ತೇನೋ ಅಂತ ಒಂದು ಸ್ಟೇಟ್ಮೆಂಟ್ ಮೋದಿ ಅವ್ರ ಹತ್ರ ಅವ್ರು ಕೊಟ್ಟಿರೋದು, ಮಾಧ್ಯಮಗಳ ಮುಂದೆ ಮಾತನಾಡಿರೋದು. ಸೊ ಏನ್ ಚಾನ್ಸಸ್ ಸರ್ ಆತರ ಅವ್ರು ಹೇಳ್ತಾ ಇರೋದು ನೋಡಿದ್ರೆ? ಅದು ಪೂರ್ತಿ ಡೋರ್ ಸಮೇತ ಕಿತ್ಕೊಂಡ್ ಬಿದ್ದಿರೋದು, ಅದಾದ್ಮೇಲೆ ಅದರಿಂದ ಹೊರಗೆ ಬಂದಿರೋದು ಅಂತಾನೆ. ಈಗ ನೋಡಿ, ನಾರ್ಮಲಿ ಎಮರ್ಜೆನ್ಸಿ ವಿಂಡೋಸ್ಗಳು ಇದು 11A ಅಂತ ಏನು ನಡೀತಲ್ಲ, 11A, 11B, 11C, ದೇ ಆರ್ ಓವರ್ ದ ವಿಂಗ್.
ಓವರ್ ದ ವಿಂಗ್. ವಿಂಗ್ ಮೇಲೆ. ವಿಂಗ್ ಮೇಲೆ, ಯಾಕಂದ್ರೆ ಅವ್ರು ಹತ್ಕೊಂಡು ಓಕೆ ಒಂದೊಂದು ಹತ್ರ ಕೆಳಗಿದೆ ಅಂತ ಕಾಣುತ್ತೆ ಏರೋಪ್ಲೇನ್ ಮಾಡೆಲ್. ಅವರು ವಿಮಾನದ ಹೊರಗೆ ಬಂದ್ಮೇಲೆ ವಿಂಗ್ ಮೇಲೆ ನಿಂತ್ಕೊಂಡಿರ್ತಾರೆ. ಓಕೆ ಬಟ್ ದಟ್ ವಿಂಗ್ ಇಟ್ ಸೆಲ್ಫ್ ಈಸ್ ಆನ್ ಫೈರ್. ಸೊ ಈ ಜಂಪ್ ಫ್ರಮ್ ದ ವಿಂಗ್. ಸೊ ಅದಕ್ಕೆ ಮಹಡಿಯಿಂದ ಬಿದ್ದಿದ್ದಲ್ಲ, ಅದು ವಿಂಗ್ ಮೇಲಿಂದ ಬಿದ್ದಿದ್ದು. ಬಟ್ ಯು ಆರ್ ಸೇಫ್, ಈ ಲ್ಯಾಂಡೆಡ್ ಸೇಫ್ಲಿ ಅಂತ. ಅದು ನಿಜವಾಗ್ಲೂ ಮಿರಾಕಲ್ ಅಂತ ಹೇಳ್ಬೇಕು. ಬಟ್ ಭಾಳ ಸರಿ ಈ ಥರದ ಅಪಘಾತಗಳಲ್ಲಿ ಬದುಕುಳಿದವ್ರಿಗೆ ಒಂದು ಸರ್ವೈವರ್ ಸಿಂಡ್ರೋಮ್ ಅನ್ನೋ ಒಂದು ಮಾನಸಿಕ ವ್ಯಾಧಿ ಕೂಡ ಆಗುತ್ತೆ. ಅಗ್ನಿ ಅವಘಡ ಆಗಿರ್ಬೋದು, ಪ್ರವಾಹ ಆಗಿರ್ಬೋದು, ಭೂಕಂಪ ಸುಲಭವಾಗಿ ಮರೆಯೋಕ್ಕಾಗೋದಿಲ್ಲ ಅಂತ. ಯಾಕಂದರೆ ಕೆಲವು ಸರಿ ಏನಾಗುತ್ತೆ ಅಂದರೆ, ಈವನ್ ಫಾರ್ ಪೈಲಟ್ಸ್, ಸಿ ವಿ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್. ಇದರಲ್ಲಿ ನೋಡಿ, ಅದು ಕೊಡಿಲ್ಲ. ಸಿ ದಿಸ್ ಎಮರ್ಜೆನ್ಸಿ ವಿಂಡೋಸ್, ಇದನ್ನ ಯಾಕೆ ಇಲ್ಲಿ ಮಾಡಿದ್ದಾರೆ ಅಂದರೆ, ದೀಸ್ ಆರ್ 2 ಎಮರ್ಜೆನ್ಸಿ ವಿಂಡೋಸ್. ಓಕೆ, ಸೊ ಕ್ಯಾಮ್ರಾ. ದೀಸ್ ಆರ್ 2 ಎಮರ್ಜೆನ್ಸಿ ವಿಂಡೋಸ್. ಇದು 11A 12A ಅಂತಾನೆ ಇಟ್ಕೊಳ್ಳೋಣ. ಓಕೆ ಓಕೆ ಸೊ ಇದು ಇಲ್ಲಿ ಯಾರು ಕೂತ್ಕೊಂಡಿರ್ತಾರೋ ಅವರಿಗೆ ನಮ್ಮ ಏರೋಸ್ಟೇಸ್ಗಳು ಸ್ಪೆಷಲ್ ಆಗಿ ಅವರಿಗೆ ಬ್ರೀಫಿಂಗ್ ಮಾಡ್ತಾರೆ. ಓಕೆ, ಇಲ್ಲಿ ಮಕ್ಕಳು ಕೂತ್ಕೊಳಗಿಲ್ಲ, ಅಂಗವಿಕಲರು ಕೂತ್ಕೊಳಗಿಲ್ಲ. ಓಕೆ, ಆಮೇಲೆ ಅವ್ರನ್ನ ಕೇಳ್ತಾರೆ, ಎಸ್ಪೆಷಲಿ ಲೇಡೀಸ್ಗಳು ಕೂತ್ಕೊಂಡಿದ್ದಾರೆ, ಅವ್ರಿಗೆ ವಿಲ್ಲಿಂಗ್ ಟು ಹೆಲ್ಪ್ ಅಂತ ಹೇಳಿ. ಆಮೇಲೆ ವಯಸ್ಸಾದವ್ರನ್ನು ನಾರ್ಮಲಿ ಕೂರಿಸೋದಿಲ್ಲ, ಯಾಕಂದ್ರೆ ಅವರು ಒಂದಿಷ್ಟು ಕೆಲಸ ಮಾಡಬೇಕು ಇದನ್ನು ಓಪನ್ ಮಾಡೋಕ್ಕೆ. ಸ್ವಲ್ಪ ಸ್ಟ್ರೆಂತ್ ಬೇಕಾಗುತ್ತೆ ಅವ್ರಿಗೆ. ಹೇಳ್ತಾರೆ, ಓಪನ್ ದ ಫ್ಲಾಪ್, ಪುಲ್ ದ ಲಿವರ್, ಥ್ರೋ ದ ವಿಂಡೋ ಔಟ್ಸೈಡ್. ತಳ್ಳಬೇಕು ಹೊರಗಡೆ ತಳ್ಬಿಡ್ಬೇಕು. ಸೊ ಇಷ್ಟೆಲ್ಲ ಮಾಡೋಕ್ಕೆ ಒಂದಿಷ್ಟು ಮಾನಸಿಕ ಇದು ಇರಬೇಕು, ಫಿಸಿಕಲ್ ಸ್ಟ್ರೆಂತ್ ಬೇಕು. ಸೊ ಈ ಆ್ಯರೋಗಳು ಏನು ಹೇಳ್ತವೆ ಅಂದರೆ, ಯು ವಾಕ್ ಥ್ರೂ ದಿಸ್. ಇದಕ್ಕೆ ಆ್ಯರೋಗಳು ಇರೋದು, ನಡ್ಕೊಂಡು ಬರಬೇಕು, ಇಲ್ಲಿಂದ ಜಂಪ್ ಮಾಡಬೇಕು. ಜಂಪ್ ಮಾಡಿದರೆ ದೆನ್ ಯು ಆರ್ ಸೇಫ್ ಅಂತ ಆ ಥರ ಮಾರ್ಕಿಂಗ್ ಎಲ್ಲ ಮಾಡಿರ್ತಾರೆ. ಸೊ ಈಗ ಇನ್ನೊಂದು ಏನು ಹೇಳ್ತಾ ಇದ್ದೆ ಅಂದರೆ, ಈವನ್ ಫಾರ್ ಪೈಲಟ್ಸ್ ವಿ ಆರ್ ಆಲ್ಸೋ ಹ್ಯೂಮನ್. ನಮಗೂ ಹೆದರಿಕೆ ಇರುತ್ತೆ, ನಮಗೂ ಆಗ್ಬೋದು ಈ ಥರ ಅಂತ ಒಂದು ಫಿಯರ್ ಸೈಕೋಸಿಸ್ ಇರುತ್ತೆ. ವಾಯುಸೇನೆಯಲ್ಲಿ ಏನು ಮಾಡ್ತಾರೆ ಅಂದರೆ, ಇಂಥ ಒಂದು ಆಕ್ಸಿಡೆಂಟ್ ಆದಾಗ ಕಂಪಲ್ಸರಿ ಎಲ್ಲ ಪೈಲಟ್ಗಳು ನೆಕ್ಸ್ಟ್ ಡೇ ದೇ ಶುಡ್ ಫ್ಲೈ. ಯಾರು ಮನೆಗೆ ಹೋಗಿ ಅಯ್ಯೋ ಮತ್ತೆ ನನಗೂ ಹಿಂಗಾದ್ರೆ ಹೆಂಗೆ ಆಗುತ್ತದು, ಎಲ್ರಿಗೂ ಅದೇ ಥರ ಭಯ. ಸೊ ನೆಕ್ಸ್ಟ್ ಡೇ ಎವ್ರಿ ಪೈಲಟ್ ಹ್ಯಾಸ್ ಟು ಫ್ಲೈ. ಸೊ ಅದು ವಾಯುಸೇನೆಯೇ ಒಂದು ಕೂರಂಗಿಲ್ಲ ಮನೆಯಲ್ಲಿ, ಮತ್ತೆ ಅವ್ರು ಮಾಡಲೇಬೇಕು. ಮತ್ತೆ ಕುತ್ಕೊಂಡು ನೀವು ಯೋಚನೆ ಮಾಡಕ್ಕೆ ಶುರು ಮಾಡಿದ್ರೆ ಹೆದರಿಕೆ ಶುರು ಆಗ್ಬಿಡುತ್ತೆ. ಅಯ್ಯೋ ಅವನಿಗೆ ಹಂಗಾಯ್ತು, ಅವಳಿಗೆ ಹಂಗಾಯ್ತು ಅಂತ ಹೇಳಿ. ಸೊ ದಟ್ ಈಸ್ ವೆರಿ ಗುಡ್. ಒಂದು ಫಿಯರ್ ಸೈಕೋಸಿಸ್ ಏನಿರುತ್ತೆ ಅದನ್ನು ಹೊಡೆದಾಕ್ಬಿಡ್ಬೇಕು. ಓನ್ಲಿ ದೆನ್ ಯು ಕ್ಯಾನ್ ಕಂಟಿನ್ಯೂ ಟು ಫ್ಲೈ. ಅದರ್ವೈಸ್ ಇದನ್ನೇ ಕೊರ್ಕಂತ ಫಸ್ಟ್ಲಿ ಅವರ ಒಂದು ಆಪ್ತ ಮಿತ್ರರೋ ಏನೋ ಹೋಗ್ಬಿಟ್ಟಿರ್ತಾರೆ ಆಕ್ಸಿಡೆಂಟಲ್ಲಿ, ಆಗ ಒಂದು ಕೊರಗು, ಆಮೇಲೆ ಇದೇ ಥರ ನನಗೂ ಆದರೆ ಹೆಂಗೆ ಅಂತೇಳಿ ಒಂದಿಷ್ಟು ಅನುಮಾನ. ಸೊ ಅದರಿಂದ ಎಲ್ಲ ಪೈಲಟ್ಗಳು ಕಮಾನ್ ಕ್ವಾಕ್ಲಿ ಕ್ಯಾರಿ ಆನ್. ಸ್ಪೆಷಲಿ ಫೈಟರ್ ಸ್ಕ್ವಾಡ್ರನ್ಗಳಲ್ಲಿ ಫೈಟರ್ ಫ್ಲೈಯಿಂಗ್ ಇಟ್ ಇಸ್ ಎ ಹೈ ರಿಸ್ಕ್ ಕರಿಯರ್. ಸೊ ಮಾಡಲೇಬೇಕು. ದೆನ್ ಯು ಕಾಂಟ್ ಕ್ಯಾರಿ ಆನ್ ಲೈಕ್ ಎ ಫೈಟರ್ ಪೈಲಟ್. ಬಟ್ ಭಾಳ ಸೇಫ್ ಲ್ಯಾಂಡಿಂಗ್ ಅಂದರೆ ನೋಡಿ ಸರ್, ಕಣ್ಣು ಮುಚ್ಕೊಂಡು ಲ್ಯಾಂಡ್ ಮಾಡೋದೇ ಸೇಫ್ ಲ್ಯಾಂಡಿಂಗ್ ಅಂತ. ಪೈಲಟ್ಗಳು ಆ ಥರದ್ದು ಕೊನೆಯ ಕ್ಷಣದಲ್ಲೂ ಕೂಡ ಅವರು ಅಷ್ಟು ಪ್ಯಾನಿಕ್ ಆಗಿಬಿಟ್ಟಿರ್ತಾರೆ ಸರ್ ಲ್ಯಾಂಡಿಂಗ್ ಮಾಡೋ ಟೈಮ್ನಲ್ಲಿ. ನಾನು ಹೇಳ್ತಿರೋದು ಆ್ಯಕ್ಚುಲಿ ಕೆಲವು ಸರಿ ಏನಾಗುತ್ತೆ ಅಂದರೆ, ಯು ಹ್ಯಾವ್ ಟು ಡೆವಲಪ್ ದಟ್ ಟ್ರಸ್ಟ್. ಆ ವಿಮಾನದ ಮೇಲೆ ನಂಬಿಕೆ ಇರಬೇಕು. ನಾನು ಕೆಲವು ಸರಿ ಸ್ಮೂತ್ ಲ್ಯಾಂಡಿಂಗ್ ಮಾಡಿದಾಗ ಕ್ಯಾಬಿನ್ ಕ್ರೂ ಬಂದು ಹೇಳ್ತಾರೆ, ಕ್ಯಾಪ್ಟನ್ ದಟ್ ಇಸ್ ಅ ವೆರಿ ಗುಡ್ ಲ್ಯಾಂಡಿಂಗ್, ಹೌ ಡಿಡ್ ಯು ಡೂ ಇಟ್? ಐ ಸೆಡ್ ಐ ಕ್ಲೋಸ್ ಮೈ ಐಸ್. ಹೌ ಟು ಕ್ಲಾಸಿಫೈ ಸರ್ ಸ್ಮೂತ್ ಲ್ಯಾಂಡಿಂಗು ಅಥವಾ ಈ ಥರದ್ದು ಹೇಗೆ ಕ್ಲಾಸಿಫೈ ಮಾಡ್ತೀರಾ? ಸಿ ನೋ ಟೂ ಲ್ಯಾಂಡಿಂಗ್ಸ್ ಆರ್ ಅಲೈಕ್. ಇಟ್ಸ್ ಇಂಪಾಸಿಬಲ್. ಪ್ರತಿ ಸರಿ ನಾನು ಕಿಸ್ಸರ್ ಲ್ಯಾಂಡಿಂಗ್ ಅಂತಾರೆ. ಅಂದರೆ ಒಂದಿಷ್ಟು ಆ ಟೈರ್ ಏನು ಕಾಂಟ್ಯಾಕ್ಟ್ ಆಗುತ್ತಲ್ಲ ಅದು ಅಂತ ಒಂದು ಸೌಂಡ್, ಕಿಸ್ ಕೊಟ್ಟಾಗಿ ಒಂದು ಸೌಂಡ್, ದಟ್ ಈಸ್ ಕಾಲ್ಡ್ ಕಿಸ್ಸರ್ ಲ್ಯಾಂಡಿಂಗ್. ಎಲ್ಲ ಸರಿನೂ ಮಾಡೋಕ್ಕಾಗಲ್ಲ, ಬಟ್ ಯು ಕ್ಯಾನ್ ಮ್ಯಾನೇಜ್ ಇಫ್ ದ ರನ್ವೇ ಈಸ್ ವೆರಿ ಲಾಂಗ್. ಇಫ್ ದ ರನ್ವೇ ಇಸ್ ಶಾರ್ಟ್ ಅಥವಾ ವೆಟ್, ರನ್ವೇ ಇಸ್ ವೆಟ್, ಯು ಹ್ಯಾವ್ ಟು ಡೂ ಎ ಫರ್ಮ್ ಲ್ಯಾಂಡಿಂಗ್. ಇದ್ರ ಸ್ಕಿಡ್ ಆಗಿಬಿಡುತ್ತೆ ವೆಟ್ ಲ್ಯಾಂಡಿಂಗ್, ವೆಟ್ ರನ್ವೇ ಮೇಲೆ. ಸೊ ಯು ಹ್ಯಾವ್ ಟು ಟಚ್ ಡೌನ್ ಫರ್ಮ್ಲಿ ಆ್ಯಂಡ್ ದೆನ್ ಸ್ವಲ್ಪ ಪ್ಯಾಸೆಂಜರ್ಸ್ಗಳಿಗೆ ಅನ್ಕಂಫರ್ಟಬಲ್ ಇರ್ಬೋದು, ಬಟ್ ಸೇಫ್ಟಿ ವೈಸ್ ಇಟ್ ಈಸ್ ಗುಡ್.
ಸೊ ಬಟ್ ನಾವು ಏರ್ಬಸ್ಸಲ್ಲಿ ಏನು ಮಾಡ್ತೀವಿ ಅಂದರೆ ವಿ ಡೂ ಆನ್ ಆಟೋ ಲ್ಯಾಂಡ್. ಆಟೋ ಲ್ಯಾಂಡ್ ಅಂದರೆ ಫಸ್ಟ್ ಐಟಮ್ ಏನು ಅಂದರೆ ಪುಷ್ ಯುವರ್ ಸೀಟ್ ಬ್ಯಾಕ್, ಡೋಂಟ್ ಟಚ್ ಎನಿ ಕಂಟ್ರೋಲ್. ಓಕೆ. The aircraft will just come, land on its own, touch down, and reduce speed to about 100 kilometers. Then you disengage autopilot. ಓಕೆ. ಇದನ್ನ ಪ್ರತಿ ತಿಂಗಳು ಒಂದ್ಸರಿ ಕಂಪಲ್ಸರಿ ಮಾಡಲೇಬೇಕು. ಯಾಕಂದರೆ ಈ ವಿಂಟರ್ನಲ್ಲಿ ಈ ಡೆಲ್ಲಿ, ಜೈಪುರ್ ಇದರಲ್ಲ, ಈವನ್ ಬ್ಯಾಂಗ್ಳೂರ್ ಸಮ್ಟೈಮ್ಸ್ ಸರ್ಪ್ರೈಸಸ್ ಯು. ಸಡನ್ಲಿ ಮಂಜು ಕೋದ್ಬಿಡುತ್ತೆ. ಓಕೆ. ಸಡನ್ಲಿ ಈವನ್ ಇನ್ ದ ಮಾರ್ನಿಂಗ್. ಸೊ ಆ ಥರ ಆದಾಗ ವಿಸಿಬಿಲಿಟಿ ವಿಲ್ ಬಿ 75 ಮೀಟರ್. ಅಂದರೆ ಈಗ ನೀವು ಮೇನ್ ಗೇಟಿಂದ ಬಂದ್ರಲ್ಲ, ಫಸ್ಟ್ ಬ್ಲಾಕ್, ಓಕೆ, ದಟ್ ಈಸ್ ಅಪ್ ಟು 75 ಮೀಟರ್. ಎಸ್. ಅಷ್ಟು ಮಂಜು ಕವಿದಿದ್ರೆ ಯು ಕ್ಯಾನ್ ಟೇಕ್ ಆಫ್ ಅಂಡ್ ಲ್ಯಾಂಡ್. ಯು ಕಾಂಟ್ ಡ್ರೈವ್ ದ ಕಾರ್, ಕಾಣಲ್ಲ ಮುಂದೆ. ಹೌದೌದು, ಏನು ಕಾಣಲ್ಲ. ಬಟ್ ವಿ ಕ್ಯಾನ್ ಟೇಕ್ ಆಫ್ ಅಂಡ್ ಲ್ಯಾಂಡ್. ಅಷ್ಟೆಲ್ಲ ಟ್ರೈನಿಂಗ್ ಬರುತ್ತೆ, ಅಷ್ಟು ಇನ್ಸ್ಟ್ರೂಮೆಂಟ್ ಇದು ಇರುತ್ತೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಟ್ರಸ್ಟ್ ವಿತ್ ದಟ್ ಏರೋಪ್ಲೇನ್. ಐ ಟ್ರಸ್ಟ್ ದಿಸ್ ಏರೋಪ್ಲೇನ್ ಬಿಕಾಸ್ ಫೇಲ್ ಇಟ್ ವೋಂಟ್ ಫೇಲ್ ಮೀ ಅಂತ ಒಂದು ಟ್ರಸ್ಟ್ ಇದ್ದಾಗ ಅರ್ಧಕ್ಕರ್ಧ ಹೆದರಿಕೆ ಹೊರಟೋಗುತ್ತೆ. ಬಟ್ ಪ್ರತಿ ಸಾರಿನೂ ಒಂದು ಪುನರ್ಜನ್ಮ ಅನ್ನೋ ರೀತಿನೇ ಫೀಲ್ ಮಾಡ್ತಾರೆ. ಎವ್ರಿ ಟೈಮ್ ಯು ಶುಡ್ ಟ್ರೀಟ್ ಲೈಕ್ ದಟ್. ಓಕೆ. ಯಾಕಂದರೆ ದ ಮೋಸ್ಟ್ ಕ್ರಿಟಿಕಲ್ ಪಾರ್ಟ್, ಸಿ ಅಪ್ ಟು 10,000 ಅಡಿವರೆಗೂ ಸ್ಟೆರೈಲ್ ಆಲ್ಟಿಟ್ಯೂಡ್ ಅಂತ ಕರಿತೀವಿ. ಸ್ಟೆರೈಲ್ ಆಲ್ಟಿಟ್ಯೂಡಲ್ಲಿ ದ ಮೊಮೆಂಟ್ ಎಂಜಿನ್ ಸ್ಟಾರ್ಟ್ಸ್, ಅಲ್ಲಿ ಇಟ್ಸ್ ಎ ಸೀರಿಯಸ್ ಬಿಸ್ನೆಸ್. ಓಕೆ. ನೋ ಕಾಫಿ, ನೋ ಟೀ, ನೋ ಟಾಕಿಂಗ್ ಅಬೌಟ್ ಫ್ಯಾಮಿಲೀಸ್, ನಥಿಂಗ್. ಇಟ್ ಇಸ್ ಪ್ಯೂರ್ ಬಿಸ್ನೆಸ್ ಆಫ್ ಫ್ಲೈಯಿಂಗ್. ಓಕೆ. 10,000 ಅಡಿ ಹೋದ್ಮೇಲೆ ಸೀಟ್ ಬೆಲ್ಟ್ ಆಫ್ ಮಾಡಿಬಿಟ್ಟು ಏನಪ್ಪ ಹೇಗಿದ್ದಾರೆ ನಿಮ್ಮ ಗರ್ಲ್ ಫ್ರೆಂಡ್, ಆ ಥರ ಯು ಕ್ಯಾನ್ ಟಾಕ್. ಓಕೆ. ಓಕೆ. ಆದ್ಮೇಲೆ ಅಪ್ ಟು 10,000 feet ಇಟ್ ಈಸ್ ಪ್ಯೂರ್ ಏವಿಯೇಷನ್, ಏವಿಯೇಷನ್, ಏವಿಯೇಷನ್ ಅಷ್ಟೇ. ನೋ ಅದರ್ ಟಾಕ್, ನೋ ಇನ್ಫಾರ್ಮಲ್ ಟಾಕ್. ವಯಸ್ಸು ನೋ, ಬಿಕಾಸ್ ದಟ್ ಈಸ್ ದ ಮೋಸ್ಟ್ ಕ್ರಿಟಿಕಲ್ ಪಾರ್ಟ್. 10,000 ಅಡಿವರೆಗೂ ಈವನ್ ವೈಲ್ ಡಿಸೆಂಡಿಂಗ್ ಡ್ಯೂರಿಂಗ್ ಕ್ರೂಸ್ ಕಥೆಯಲ್ಲೇ ಹೇಳ್ಕೊಂಡು ಹೋಗಿ ವಾಟ್ ಆಲ್ ಹೌ ಐ ಫಾಟ್ ವಿತ್ ಮೈ ವೈಫ್ ಆ ಥರ ಎಲ್ಲ. ಯು ಕ್ಯಾನ್ ರೀಡ್ ನ್ಯೂಸ್ ಪೇಪರ್, ಯು ಕ್ಯಾನ್ ಟೇಕ್ ಎ ನ್ಯಾಪ್ for 30 minutes. Of course, informing the other pilot that I'm taking a nap, and inform the air hostess that she will check on you whether you've gone into deep sleep. ಅದೆಲ್ಲ ಪರ್ಮಿಟೆಡ್ ಇದೆ. ಓಕೆ. ಬಟ್ 10,000 feet ಮತ್ತೆ ಡಿಸೆಂಡ್ ಆಗುವಾಗ ಕಪ್ಚುಪ್, ಎಕ್ಸೆಪ್ಟ್ ಟಾಕ್ ಅಬೌಟ್ ಏರೋಪ್ಲೇನ್ ಸಿಸ್ಟಮ್, ಟಾಕಿಂಗ್ ವಿತ್ ATC, ನೋ ಅದರ್ ಟಾಕ್. ಸೊ ದಟ್ ಈಸ್ ದಿ ಸೀರಿಯಸ್ನೆಸ್. ಆಮೇಲೆ ಇದನ್ನೆಲ್ಲ ರ್ಯಾಂಡಮ್ ಆಗಿ ಕಾಕ್ಪಿಟ್ ವಾಯ್ಸ್ ರೆಕಾರ್ಡ್ ತೆಗೆದು ಚೆಕ್ ಮಾಡ್ತಾರೆ, ಕರೀತಾರೆ ಫ್ಲೈಟ್ ಸೇಫ್ಟಿ ಆಫೀಸರ್ಗಳು. ವಾಟ್ ವರ್ ಯು ಡೂಯಿಂಗ್ ಬಿಲೋ 10,000 feet? ಯು ಆರ್ ಟಾಕಿಂಗ್ ನಾನ್ಸೆನ್ಸ್ ಅಂತೇಳಿ. ಅಂತ ಎಸ್ಪೆಷಲಿ ಯಂಗ್ ಕೋಪೈಲಟ್ ಇರ್ತಾರಲ್ಲ, ಅವರಿಗೆ ಈ ಥರ ಎಲ್ಲ ಮಾನಿಟ್ರಿಂಗ್ ಇರುತ್ತೆ. ವೆರಿ ಹೈಲಿ ಮಾನಿಟರ್ಡ್, ಎಸ್ಪೆಷಲಿ ದೀಸ್ ಏರ್ಲೈನ್ಸ್ ವಿಚ್ ಹ್ಯಾವ್ ಎ ಗುಡ್ ರೆಕಾರ್ಡ್. ವೈ ದೇ ಹ್ಯಾವ್ ಎ ಗುಡ್ ರೆಕಾರ್ಡ್ ಇಸ್ ದೇರ್ ಮಾನಿಟರಿಂಗ್ ಸಿಸ್ಟಮ್ ಈಸ್ ವೆರಿ ಗುಡ್. ಓಕೆ. ಈಗ ನೋಡಿ, ನಾವು ಸಪೋಸ್ ಐ ಕಮ್ ಫ್ರಮ್ ಕಲ್ಕಟ್ಟ ಟು ಬ್ಯಾಂಗ್ಳೂರ್, ಆಫ್ಟರ್ ಲ್ಯಾಂಡಿಂಗ್ ದ ಇಂಜಿನಿಯರ್ ಬರ್ತಾರೆ. ಸರ್ ಏನಾದ್ರು ಪ್ರಾಬ್ಲಮ್ ಆಗಿತ್ತಾ? ಇಲ್ವಲ್ಲ. ನೋ, ಯುವರ್ ಎಂಜಿನ್ ಫೇಲ್ಡ್ ಫಾರ್ 3 seconds. ಯಾಕಂದರೆ ದಟ್ ಎಂಜಿನ್ ಈಸ್ ಮಾನಿಟರ್ಡ್ ಇನ್ ಫ್ರಾನ್ಸ್. ವೆನ್ ಇಂಡಿಗೋ ಬಾಟ್ ಏರೋಪ್ಲೇನ್ಸ್, ಆ ಒಂದು ಇದಿತ್ತು ಎಂಜಿನ್ ಮಾನಿಟರಿಂಗ್ ಸಿಸ್ಟಮ್ ಓಕೆ. ಫ್ರಮ್ ದಿ ಮ್ಯಾನುಫ್ಯಾಕ್ಚರರ್. ಯಾಕಂದರೆ ಎಂಜಿನ್ ಇವರು ಫ್ರೀಯಾಗಿ ಕೊಡಬೇಕು ಅಂದರೆ ಇಟ್ ಇಸ್ ನಾಟ್, ಇಟ್ ಕಾಸ್ಟ್ ಸೋ ಮಚ್ ಮನಿ. ಸೊ ಸುಮ್ಮನೆ ಎಂಜಿನ್ ಫೇಲ್ ಆಯಿತು, ಇಂಜಿನ್ ನಾವು ಫ್ರೀಯಾಗಿ ಕೊಡ್ತೀವಿ ಅನ್ನೋ ಕಾಂಟ್ರಾಕ್ಟ್ನಲ್ಲಿ ಇದ್ದರು. ದೇರ್ ಫಾರ್ ದೆ ಮಾನಿಟರ್, ದೇ ಮಾನಿಟರ್ ದಿ ಪರ್ಫಾರ್ಮೆನ್ಸ್ ಆಫ್ ಆಲ್ ಸಿಸ್ಟಮ್ಸ್ ಇನ್ ದ ಏರೋಪ್ಲೇನ್. ಆಮೇಲೆ ACARS ಅಂತ ಇರುತ್ತೆ, ವಿಚ್ ಈಸ್ ಕಮ್ಯುನಿಕೇಟೆಡ್ ಥ್ರೂ ಸ್ಯಾಟಲೈಟ್. ನಮ್ಮ ಕಂಪನಿ ಇದಕ್ಕೆ ಅವ್ರವ್ರ ಕಂಪನಿಗೆ ಅವ್ರವ್ರು ಮಾಡ್ಕೊಂಡಿರ್ತಾರೆ. ಸೊ ಎನಿ ಸಿಸ್ಟಮ್ ಮ್ಯಾಲ್ ಫಂಕ್ಷನ್ ಸೀದಾ ಮೆಸೇಜ್ ಅವರಿಗೆ ಹೋಗುತ್ತೆ. ನಾವು ಮುಚ್ಚಿಟ್ಕೊಳಕ್ಕೂ ಆಗಲ್ಲ. ಹಿಂಗಾಯ್ತು, ಹಿಂಗೆ ಮಾಡಿದ್ವಿ, ನಂದೇ ತಪ್ಪಿತ್ತು. ಕೆಲವು ಸರಿ ಆಗುತ್ತೆ, ವಿ ಜಸ್ಟ್ ಡೂ ಆ್ಯಂಡ್ ವಿ ಟ್ರೈ ಟು ಹೈಡ್. ಬಟ್ ನೋ, ದಟ್ ಈಸ್ ವೇರ್ ದ ಸಕ್ಸಸ್ಫುಲ್ ಏರ್ಲೈನ್ ಆಪರೇಷನ್ ಕಮ್ಸ್. ಅದಕ್ಕೆ ದಟ್ ಈಸ್ ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಎ very good, thorough professionals in the airline, starting from the top boss.
ಬಟ್ ಭಾಳ ಸರಿ ನಾವು ಒಂದು ಸಣ್ಣ ಒಂದು ಬಸ್ ಅಪಘಾತ ಆದಾಗ ಪರ್ಟಿಕ್ಯುಲರ್ ಆಗಿ ಆ ಬಸ್ ಅಪಘಾತದ ಬಗ್ಗೆ ಅಷ್ಟೇ ಮಾತಾಡ್ತೀವಿ. ಬಟ್ ಒಂದು ಏರ್ ಕ್ರಾಶ್ ಆದಾಗ ಸೀರೀಸ್ ಆಫ್ ಏರ್ ಕ್ರಾಶಸ್ ಬಗ್ಗೆ ಮಾತಾಡ್ತೀವಿ. ಏನು ದೊಡ್ಡ ಆಘಾತ ದೊಡ್ಡದು ಸರ್. ನಮಗೆ ಬ್ಲ್ಯಾಕ್ ಬಾಕ್ಸ್ ಅನ್ನು ನೋಡೋದಾದ್ರೆ ಅದೊಂದು ಟೈಟಾನಿಯಮಿಂದ ಮೇಡ್ ಆಫ್ ಆಗಿದೆ ಅಂತ ಅಂದ್ಕೊಳ್ತೀವಿ. ಯಾಕೆ ಪೈಲೆ ಒಂದು ಏರೋಪ್ಲೇನ್ನೇ ನಾವು ಆ ಥರದ್ದು ಒಂದು ಟೈಟಾನಿಯಮಿಂದ ಮಾಡ್ಲಿಕ್ಕೆ ಆಗೋದಿಲ್ವ ಅನ್ನೋ ಒಂದು ಬಾಲಿಶ ಪ್ರಶ್ನೆ ಅನ್ಸ್ಬೋದು. ಬಟ್ ಎವ್ರಿಬಡಿ ಥಿಂಕ್ಸ್ ಲೈಕ್ ದಟ್. ಯಾಕಂದ್ರೆ ಇಫ್ ಬ್ಲ್ಯಾಕ್ ಬಾಕ್ಸ್ ಕ್ಯಾನ್ ವಿತ್ಸ್ಟ್ಯಾಂಡ್ 1000 degrees centigrade and impact of 20 G. ಅಂದ್ರೆ 20 G ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್. ಈಗ ನೀವು ಕುತ್ಕೊಂಡು ಮಾತಾಡ್ತಿದ್ದೀವಲ್ಲ, ಇಟ್ ಈಸ್ 1 G. ಸೊ ಯುವರ್ ಬಾಡಿ ವೇಟ್ ಮೇ ಬಿ 70 kgs. ವೆನ್ ಇಟ್ ಈಸ್ ಹಿಟ್ at 20 G, your body weight is 1400 kgs. Okay, so that is what is called. So it can withstand. But ಅದು ಅಷ್ಟು ಸ್ಟ್ರಾಂಗ್ ಇರುತ್ತೆ, ಅಷ್ಟು ಹೆವಿ ಇರುತ್ತೆ. ಸೊ ದರ್ ಇಸ್ ಕೆಲವು ವಿಚಾರಗಳು ಬರುತ್ತೆ. ವೈ ಕಾಂಟ್ ದಟ್ ಎಂಟೈರ್ ಕ್ಯಾಬಿನ್ ಕಮ್ ಔಟ್ ಆ್ಯಂಡ್ ಪ್ಯಾರಾಶೂಟ್? ಇಂಪಾಸಿಬಲ್ ಅಂತ. ಬಟ್ ಇದರಲ್ಲಿ ಅಗೇನ್ ಕ್ಲಾಶ್ ಆಫ್ ಇಂಟ್ರೆಸ್ಟ್ ಏನು ಬರುತ್ತೆ ಅಂದರೆ, ಡ್ರೀಮ್ ಲೈನರ್ಗೆ ಯಾಕೆ ಒಳ್ಳೆ ಹೆಸರು ಬಂತು ವೆನ್ ಇಟ್ ಸ್ಟಾರ್ಟೆಡ್? ಇಟ್ ಯೂಸ್ ಅ ಡಿಫರೆಂಟ್ ಮೆಟಲ್ ಫಾರ್ ದ ಬಾಡಿ ವಿಚ್ ರೆಡ್ಯೂಸ್ ದ ವೇಟ್ ಬೈ ಆಲ್ಮೋಸ್ಟ್ 14%, so that you can take more fuel, so that you spend less fuel. ಆ ಥರ ಬೇಸಿಕಲಿ ಇದು. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದಿಸ್ ಅಂಡ್ ದಿಸ್? ದಿಸ್ ಇಸ್ ಜೆಟ್ ಏರೋಪ್ಲೇನ್. ದಿಸ್ ಇಸ್ ಎ ಟರ್ಬೋ ಪ್ರೊಪೆಲ್ಲರ್ ಏರೋಪ್ಲೇನ್. ಸೊ ನ್ಯಾಚುರಲಿ ಈ ಪ್ರೊಪೆಲ್ಲರ್ ಏರೋಪ್ಲೇನ್ಗೆ ಒಂದಿಷ್ಟು ಬಾಡಿ ಟಿಕ್ ಆಗಿರುತ್ತೆ. ಫಾರ್ ದಿಸ್ ಜೆಟ್ ಏರೋಪ್ಲೇನ್, ವೆನ್ ದೇ ಡಿಸೈನ್ಡ್ ಇಟ್ ಅ ಲೈಟರ್ ಅಲಾಯ್, ಲೋಹ. ಇದಕ್ಕೆ ಲೋಹ ಬಳಸಿದ್ದು. ಮತ್ತು ಎರಡೂ ಒಂದೇ ಕಂಪನಿನೇ, ಏರ್ಬಸ್ ಕಂಪನಿನೇ. ಎರಡೂ ಒಂದು ಏರ್ಬಸ್ ಕಂಪನಿನೇ. ಸೊ ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ, ನೋಡಿ, ಈ ರೆಕ್ಕೆ ಎಷ್ಟು ತೆಳುವಾಗಿ ಕಾಣುತ್ತೆ, ಬಟ್ ಇದರೊಳಗಡೆ 18 ಟನ್ ಫ್ಯೂಲ್ ಇದೆ. 9 ಟನ್ ಈ ಕಡೆ, 9 ಟನ್ ಈ ಕಡೆ ಮ್ಯಾಕ್ಸಿಮಮ್. ಸೊ ಹಾಗಾಗಿ ಈ ವೇಟ್ ರಿಡಕ್ಷನ್ ಈಸ್ ದಿ ಮೇನ್ ಕನ್ಸಿಡರೇಷನ್ ಫಾರ್ ಮ್ಯಾನುಫ್ಯಾಕ್ಚರರ್ ಆ್ಯಂಡ್ ಏರ್ಲೈನ್. ಸೊ ಸೇಫ್ಟಿ ರಿಕ್ವೈರ್ಮೆಂಟ್ ಅದೇ ಥರ ಇದು ಮಾಡಬೇಕು ಅಂದರೆ, ದ ವೇಟ್ ವಿಲ್ ಇನ್ಕ್ರೀಸ್. ವೇಟ್ ಇನ್ಕ್ರೀಸ್ ಆದಾಗ ಯು ಕ್ಯಾನ್ ಓನ್ಲಿ ಟೇಕ್ ಸಮ್ 100 passengers ಇನ್ಸ್ಟೆಡ್ ಆಫ್ 250. ಕಮರ್ಷಿಯಲ್. ಬಟ್ ಸಿಮಿಲರ್ಲಿ ಏರ್ಫೋರ್ಸ್ ಏರೋಪ್ಲೇನ್ ತಗೋಣ. ಐ ಹ್ಯಾವ್ ಫ್ಲೋನ್ ಮೆನಿ ಟೈಪ್ಸ್ ಆಫ್ ಏರ್ಫೋರ್ಸ್ ಏರೋಪ್ಲೇನ್ ಆ್ಯಂಡ್ ಮೋಸ್ಟ್ ಆಫ್ ದಮ್ ಆರ್ Russian, they don't believe in this weight, this thing. Rugged, very strong. ಅವ್ರ ಸ್ವಿಚ್ಚು ಇಷ್ಟು ಉದ್ದ ಇರುತ್ತೆ. ಇಲ್ಲಿ ಬರೀ ಟಚ್ ಸ್ವಿಚಸ್ ಇದ್ರೆ Russians believe in strength, power. So that's why, in fact, that is also not correct in one way, because it gives a lot of confidence to pilots. Sometimes overconfidence. That is also dangerous. In fact, that is more dangerous than underconfidence. Underconfidence ಅಂದರೆ ಒಂದಿಷ್ಟು ಒಂದಿಷ್ಟು ಹೆದರಿಕೆ ಇಟ್ಕೊಂಡೇ ಫ್ಲೈ ಮಾಡಿದ್ರೆ ಒಳ್ಳೇದು. ನನ್ನ ಹತ್ರ 12,000 ಗಂಟೆ ಫ್ಲೈಯಿಂಗ್ ಇದೆ, ಐ ಆಮ್ ದ ಕಿಂಗ್ ಅಂತ ಹೇಳ್ಕೊಂಡ್ರೆ ಯು ಆರ್ ರೀಚಿಂಗ್ ದ ಡೇಂಜರ್ ಮಾರ್ಕ್. ಇಟ್ ಈಸ್ ಡಬಲ್ ಎಡ್ ಸ್ವರ್ಡ್ ಅಂತಾರಲ್ಲ ಹಾಗೆ. ಬಟ್ ವೆಯ್ಟ್ ಬಗ್ಗೆ ಮಾತಾಡ್ತಾ ಇದ್ವಿ ಸರ್. ಅದೇ ಜಾಸ್ತಿ ವೆಯ್ಟ್ ಯಾಕೆ ರಿಡ್ಯೂಸ್ ಮಾಡೋಕ್ಕಾಗಲ್ಲ ಅಂತ, ರಿಡಕ್ಷನ್ ಮಾಡಿದ್ರೆ ಸಮಸ್ಯೆ ಜಾಸ್ತಿ ಅಂತ ಸರ್ ನೀವು ಹೇಳೋ ಪ್ರಕಾರ? ನೋ ಈಗ ಮೆಟಲರ್ಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ, ಬೈ ರೆಡ್ಯೂಸಿಂಗ್ ದ ವೇಟ್ ಯು ಕ್ಯಾನ್ ಸ್ಟಿಲ್ ಮೇಂಟೈನ್ ದಟ್ ಸ್ಟ್ರೆಂತ್, ಇಂಟಿಗ್ರಿಟಿ ಆಫ್ ದಿ ಏರೋಪ್ಲೇನ್. ಈಗ ಏರೋಪ್ಲೇನ್ ಒಂದು 900 kilometers ಹೋಗ್ತಾ ಇದೆ ಅಂದಾಗ ಅದರ ಬಾಡಿ ಮೇಲೆ ತುಂಬ ಸ್ಟ್ರೆಸ್ ಬೀಳುತ್ತೆ. ಸೊ ವೆನ್ ದಿಸ್ ಫೈಟರ್ ಪ್ಲೇನ್ಸ್ ವೆನ್ ದೇ ಫ್ಲೈ, ಅದು ಶಬ್ದ ವೇಗಕ್ಕಿಂತ ಹೆಚ್ಚು ಪಟ್ಟು ಹೋದಾಗ ಒಂದು ಬುಮ್ ಅಂತ ಒಂದು ಸೌಂಡ್ ಕೇಳಿಸುತ್ತೆ. ಬೆಂಗಳೂರಿನಲ್ಲಿ ಕೆಲವು ಸರಿ ಇದನ್ನ ಕೇಳುವ, ಅಯ್ಯೋ ಬಾಂಬ್ ಸ್ಫೋಟ ಆಯಿತು ಅಂತ. ಬಟ್ ಆ್ಯಕ್ಚುಲಿ ದಟ್ ಫೈಟರ್ ಪ್ಲೇನ್ ಈಸ್ ಡೂಯಿಂಗ್ ಎ ಎಕ್ಸ್ಪೆರಿಮೆಂಟಲ್ ಫ್ಲೈಯಿಂಗ್ ಟು ಇನ್ಕ್ರೀಸ್ ಸ್ಪೀಡ್ ಆಫ್ ಸೌಂಡ್. ಸ್ಪೀಡ್ ಆಫ್ ಸೌಂಡ್ ಇನ್ಕ್ರೀಸ್ ಆದ ಕೂಡಲೇ ದೇರ್ ಇಸ್ ಟ್ರೆಮೆಂಡಸ್ ಪ್ರೆಷರ್ ಓವರ್ ದ ಬಾಡಿ. ವೆನ್ ಇಟ್ ಪೆನಿಟ್ರೇಟ್ಸ್ ದಟ್, ಅದ್ರದ್ದೇನು ಒಂದು ಸ್ಕ್ರೀನ್ ಟೈಪ್ ಉಳ್ಕೊಂಡಿರುತ್ತೆ ಬಾಡಿ ಮೇಲೆ. ವೆನ್ ಇಟ್ ಪೆನಿಟ್ರೇಟ್ಸ್ ದಟ್ ಬಿಗ್ ಸೌಂಡ್ ಬರುತ್ತೆ, ವಿಚ್ ಇಸ್ ವೆರಿ ಕಾಮನ್ ಇನ್
ಗಡಿ ಪ್ರದೇಶದಲ್ಲಿ ಫೈಟರ್ ಪ್ಲೇನ್ಗಳಲ್ಲೆಲ್ಲ. ಸೊ ಆ ಒಂದು ಏರೋಪ್ಲೇನ್ಗಳಲ್ಲಿ ದೇ ನಾಟ್ ಸೆನ್ಸಿಟಿವ್ ಅಬೌಟ್ ವೇಟ್ ರಿಡಕ್ಷನ್. ದೇ ವಾಂಟ್ ಸ್ಟ್ರಾಂಗ್ ಬಾಡಿ. ಸ್ಟ್ರಾಂಗ್ ಹೇಗಿದ್ರೆ ಕುತ್ಕೊಂಡ್ರೆ ಒಬ್ಬ ಅಥವಾ ಇಬ್ಬರು ಪೈಲಟ್ಗಳು. ಸೊ ಇಫ್ ಸರಿ ಸಮಥಿಂಗ್ ರಾಂಗ್ ದೇ ವಿಲ್ eject. They will eject out of the aeroplane. But the role of that aeroplane is different. The role of this aeroplane is different. Okay. ಹಾಗೆ that is a role based construction. ಸೊ ಲಾಸ್ಟ್ ಕ್ವಶನ್ಸ್, ನೀವು ತುಂಬ ಸಕ್ಸಸ್ಫುಲ್ ಫ್ಲೈಯಿಂಗ್ ಮಾಡಿದ್ದೀರಾ. ತುಂಬ ಕ್ರಿಟಿಕಲ್ ಕಂಡೀಷನ್ಸ್ ನೀವು ಎಂದು ಮರೆಯಲಾಗದಂಥ ಆ ಥರದೊಂದು ಫ್ಲೈಯಿಂಗ್ ಯಾವ್ದಾದ್ರು ಸಿಚುವೇಶನ್ಸ್ ಇದೆಯಾ ಸರ್? ನಿಮಗೂ ಕೂಡ ಆ ಥರದೊಂದು ಪ್ರೆಸರ್ ಕ್ರಿಯೇಟ್ ಆದಂಥ ಸಿ ಎಸ್ಪೆಷಲಿ while in Air Force no two flights are different. ನಾವು ಬೆಳಗ್ಗೆ ಹೋಗ್ತೀವಿ, ಫ್ಲೈಟ್ ಕಮಾಂಡರ್ ವಿಲ್ ಬ್ರೀಫ್ ಯು, ಇವತ್ತು ನೀನು ಅರುಣಾಚಲ್ ಪ್ರದೇಶದ ಮೇಲೆ ಯು ಹ್ಯಾವ್ ಟು ಡ್ರಾಪ್ ಪ್ಯಾಸೆಂಜರ್ಸ್ ಆರ್ ಕಾರ್ಗೋ ಆರ್ ಈವನ್ ವಾಟ್ ಎವರ್. ಮೊದಲೆಲ್ಲ ಅರುಣಾಚಲ್ ಪ್ರದೇಶದಲ್ಲಿ ಈ ಥರ ಈಗಿನ ರೋಡ್ಗಳು ಇರ್ತಿರ್ಲಿಲ್ಲ. ಸೊ ನೌ ದರ್ ಇಸ್ ನೋ ಪ್ರಾಬ್ಲಮ್. ಆರ್ ಯು ವಿಲ್ ಸೇ ಓಕೆ ನೌ ಯು ಟುಡೇ ಯು ಗೋ ಶ್ರೀಲಂಕನ್ ದಿಸ್ ಥಿಂಗ್ detachment as a part of Indian peacekeeping force. So ಅಂದರೆ ಐ ಆಮ್ ಜಸ್ಟ್ ಗಿವಿಂಗ್ ಎಕ್ಸಾಂಪಲ್. ಏರ್ಲೈನ್ನಲ್ಲೂ ಎಲ್ಲ ಸೆಟ್ ಆಗಿರುತ್ತೆ. ಈಗ ನಾನು ಬೆಂಗಳೂರಿಂದ ಕಲ್ಕಟ್ಟಾದಿಂದ ಪಟ್ನಾದಿಂದ ಲಕ್ನೋದಿಂದ ಮುಂಬೈ, ಇದು ಒಂದು ಪ್ಯಾಟರ್ನ್ ಅಂತ ಮಾಡಿರ್ತೀವಿ. ಬಟ್ ಇದೇ ಥರ ಪ್ಯಾಟರ್ನ್ ಎಲ್ಲ ಸರಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದ್ಸರಿ ಐ ವಾಸ್ ಕಮಿಂಗ್ ಫ್ರಮ್ Calcutta to Bangalore, midnight flight. So we are almost over Visakhapatnam. Alli cabin crew ಹೇಳಿದ್ರು, the one girl she has fainted, I can't get her pulse ಅಂತೇಳಿ. ಪಲ್ಸ್ ಇಲ್ಲ. ಅವರು ಸ್ಟ್ಯಾಂಡರ್ಡ್ ಆಗಿ ಅನೌನ್ಸ್ ಮಾಡ್ತಾರೆ, ಎನಿ ಡಾಕ್ಟರ್ ಆನ್ ಬೋರ್ಡ್ ಪ್ಲೀಸ್ ಕಮ್ ಅಂಡ್ ಇದು. ಸೊ ಅಲ್ಲಿ ಲಕ್ಕಲ್ಲಿ ಒಬ್ಬರು ಡಾಕ್ಟರ್ ಇದ್ದು, ಅವರು ಚೆಕ್ ಮಾಡಿದ್ರು. Then we are getting close to Hyderabad. I have to take a decision whether to continue to Bangalore. See, if she is going to Bangalore from Calcutta, Bangalore ಯಾರು ಇರಬೇಕು, at least friends, some friends, relatives. Why she is going is because she works there, she lives there, she studies there. So now that decision is left to me. ಈಗೇನು ಮಾಡೋದು? ಈಗ ಸದ್ಯ ಅವು ಕ್ರಿಟಿಕಲ್ ಅಂದರೆ we have to land. And I was getting close to Hyderabad. So a doctor ne ಕೇಳಿದೆ, what do you think, should we continue to Bangalore or should I divert to Hyderabad? A doctor, I don't think he was a proper doctor or maybe a medical student. Captain, I don't think she is alive. Andbata. No doctor should say like that. Even he should not declare. Then I said, oh, ಓಕೆ. ದೆನ್ ಐ ಸೆಡ್ ಪ್ಯಾನ್ ಅಂದರೆ ಈ ಮೇಡೆ ಅಂದ್ರಲ್ಲ, ಮೇಡೆ ಇಸ್ ಇಮ್ಮಿನೆಂಟ್ ಡೇಂಜರ್. ಓಕೆ, ಸಾಧ್ಯನೇ ಇಲ್ಲ. ಹಾಂ, ಸಾಧ್ಯ. ಪ್ಯಾನ್ ಅಂದರೆ ಅರ್ಜೆನ್ಸಿ. ಸೊ ಒನ್ಸ್ ಐ ಸೆಡ್ ಪ್ಯಾನ್ ದೆನ್ ಎವ್ರಿಬಡಿ ಕೀಪ್ಸ್ ಕ್ವೈಟ್. ಆಲ್ ಅದರ್ ಏರೋಪ್ಲೇನ್ಸ್ ವಿಲ್ ಕೀಪ್ ಕ್ವೈಟ್. Nobody will talk except me and ATC. Okay, then ATC said, what help can we give? I said, one cardiologist on landing, ambulance next to runway, and direct routing. And I will do high speed descent. So I did that high speed descent, and when we landed within 7 minutes, we stopped just next to the runway. There was an ambulance, there was a cardiologist. Then I also quickly came out. ನಾನು ಕಾಕ್ಪಿಟ್ಟಿಂದ ಹೊರಗೆ ಬರ್ತಿದ್ದಾಗಲೇ ದಟ್ ಗರ್ಲ್ ಓಪನ್ಡ್ ಹರ್ ಐಸ್ ಆ್ಯಂಡ್ ಐ ವಾಸ್ ದ ಫಸ್ಟ್ ಒನ್ ಟು ಸೀ. ಶಿ ವಾಸ್ ಅನ್ ಅಸ್ಸಾಮೀಸ್ ಗರ್ಲ್ ಅಂತ ಕಾಣುತ್ತೆ. ಅಫ್ಕೋರ್ಸ್ ಐ ವಾಸ್ ಹ್ಯಾಪಿ ದಟ್ ಐ ಸೇವ್ಡ್, ಬಿಕಾಸ್ ನೋ ಬೆಂಗಳೂರಿಗೆ ಹೋಗಿದ್ರೆ ಏನಾಗ್ತಿತ್ತು ಏನೋ ಗೊತ್ತು. ಸೊ ದಟ್ ವೇ ಯು ಫೀಲ್ such type of this thing. It is also an emergency. It is not emergency with aeroplane or pilot. It's an emergency, health emergency of the passenger. ಬಟ್ ಅಲ್ಲಿ ಏನೋ ಪ್ರಾಣ ಕಳ್ಕೊಂಡ್ರು ಕೂಡ ಇದೇ ಸಿಚುವೇಶನ್ಸ್ ಇರುತ್ತೆ. ಫೈನಲಿ ಅವ್ರನ್ನ ಎಲ್ಲೋ ಒಂದು ಕಡೆ ಲ್ಯಾಂಡ್ ಮಾಡಿ ಮತ್ತೆ ಹಾಸ್ಪಿಟ್ಲಿಗೆ ಮೂವ್ ಮಾಡಬೇಕು ಅಂತ, ಅಥವಾ ಡಾಕ್ಟರ್ ಫೈನಲೈಸ್ ಮಾಡಿದ್ರು ಏನಿರುತ್ತೆ ಸರ್ ಆ್ಯಕ್ಚುಲಿ ಅಲ್ಲೇ? ದೆನ್ ದಿ ಮೆಡಿಕಲ್
ಡಿಪಾರ್ಟ್ಮೆಂಟ್ ವಿಲ್ ಟೇಕ್ ಓವರ್. ಎಲ್ಲೇ ಆಗಿರಲಿ, ನಾವು ಇಷ್ಟೊಂದು ಕಾಲ್ ಕೊಟ್ಟಿರ್ತೀವಲ್ಲ, ಓಕೆ ವಿ ನೀಡ್ ಎ ಕಾರ್ಡಿಯಾಲಜಿಸ್ಟ್ ಇನ್ ದ ಆಂಬ್ಯುಲೆನ್ಸ್ ಅಂತ ಹೇಳಿ, ದಟ್ ಕಾರ್ಡಿಯಾಲಜಿಸ್ಟ್ ಕೇಮ್ ಅಂಡ್ ಹಿ ಸೆಡ್, ಓ ಎವ್ರಿಥಿಂಗ್ ಇಸ್ ಫೈನ್. ಸೊ ಆ ಥರ ಕೆಲವು ಸರಿ ಅನುಭವಗಳಾಗುತ್ತೆ. ದೆನ್ ಮಿಲಿಟರಿ ಅನುಭವಗಳಂತೂ ತುಂಬ ಇದೆ, 4 ದಿವಸ ಹೇಳ್ಬೋದು. ವೀಕ್ಷಕರೇ, ಇದು ಸುದರ್ಶನ್ ಸರ್ ಅವ್ರಿಗೆ ಪ್ರೆಷಿಯಸ್ ಟೈಮ್. ಯಾಕೆಂದ್ರೆ ತುಂಬ ಬಿಸಿ ಶೆಡ್ಯೂಲ್ಸ್. ನಾನು ಅಂದ್ಕೊಳ್ತಾ ಇರೋ ಎಲ್ಲ ಮೀಡಿಯಾದಲ್ಲೂ ಕೂಡ ಅವ್ರು ಮಾತನಾಡ್ತಾ ಇದ್ದಾರೆ, ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನು ಹಂಚ್ಕೊಳ್ತಾ ಇದ್ದಾರೆ. ನೋಡಿ, ಬ್ಲ್ಯಾಕ್ ಬಾಕ್ಸಿಂದ ಹಿಡಿದು ಹಿಮ, ಮಳೆ, ಗುಡುಗು ಈ ಥರದ ಸಂದರ್ಭಗಳಲ್ಲೂ ಕೂಡ ಅವರು ಸೇಫ್ ಲ್ಯಾಂಡಿಂಗ್ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ಗಳು ನಿಜಕ್ಕೂ ಕೂಡ ರೋಚಕ, ಕೆಲವೊಂದು ಕಡೆ ಭಯಾನಕ ಅಂತಲೂ ಅನಿಸುತ್ತೆ. ಯಾಕೆಂದರೆ ಈ ಥರದ್ದು ಒಂದು ಮೆಂಟಲ್ ಸ್ಟ್ರೆಂತ್ ಇದೆ ಅಲ್ವಾ, ಅದು ಬೇಕೇ ಬೇಕಾಗುತ್ತೆ ಒಬ್ಬ ಪೈಲಟ್ಗೆ. ಪ್ರತಿ ಸರ್ನು ಕೂಡ ಟೇಕ್ ಆಫ್ ಮಾಡಬೇಕಾದ್ರೆ, ಲ್ಯಾಂಡಿಂಗ್ ಮಾಡಬೇಕಾದ್ರೆ ಅದನ್ನು ಯಶಸ್ವಿಯಾಗಿ ಮಾಡಿರ್ತಕ್ಕಂಥವ್ರು ವಿಂಗ್ ಕಮಾಂಡರ್ ಆಗಿರ್ತಕ್ಕಂಥ ಸುದರ್ಶನ್ ಅವರು. ಇವತ್ತು ನಮ್ಮ ವಾಹಿನಿಗೆ ಈ ಥರದ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನು ಹಂಚ್ಕೊಂಡಿದ್ದೆ ನಮ್ಮ ಸೌಭಾಗ್ಯ ಅಂತ ಭಾವಿಸ್ತೀನಿ. ನೀವು ಕೂಡ ಈ ಎಲ್ಲ ಇಂಪಾರ್ಟೆಂಟ್ ವಿಷಯಗಳನ್ನು ಜನಸಾಮಾನ್ಯರಿಗೆ ಜೊತೆಗೆ ಎಲ್ರಿಗೂ ಶೇರ್ ಮಾಡೋದ್ರ ಮುಖಾಂತರ ಈ ವಿಷಯಗಳ ಜ್ಞಾನ, ಅವೇರ್ನೆಸ್ನು ಕೂಡ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ, ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ತಮ್ಮ ಅಮೂಲ್ಯ ಸಮಯವನ್ನು ನಮಗೆ ನೀಡಿದ್ದಕ್ಕಾಗಿ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಧನ್ಯವಾದಗಳು.